ಚಂಡೆ ಅನ್ನೋದು ನನ್ನ ಮೊದಲ ಐಡೆಂಟಿಟಿ, ನನ್ನ ರಿಯಲ್ ಐಡೆಂಟಿಟಿ. ನಾನು ಮದುವೆ ಆಗಿದ್ದು ಒಂದೇ ರೀಸನ್, ಹಿ ವಾಸ್ ಅನ್ ಆರ್ಟಿಸ್ಟ್. ಬಟ್ ನಾವೆಲ್ಲ ಯಕ್ಷಗಾನ, ತಾಳಮದ್ದಳೆ, ಗಾನವೈಭವ ಇಂಥದ್ದು ನೋಡ್ಕೊಂಡು ಬೆಳೆದವರು. ಸುಳ್ಯದಲ್ಲಿ ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ಕೂಡ ಆಗಿತ್ತು. ಮಂಡ್ಯ ರಮೇಶನ್ನ ನಾನು ಇಸ್ಕೋತೀನಿ. ಅವ್ರನ್ನ ಮೋರಲ್ ಸಪೋರ್ಟ್ ಕೊಟ್ಟವರಲ್ಲಿ ಅವರೊಬ್ರು. ಫಸ್ಟ್ ನನಗೆ ಹೇಳಿದವರು ಆ್ಯಕ್ಟಿಂಗ್ ಮಾಡು ನೀನು ಅಂತ, ಅಲ್ಲಿ ಅವರು ಹಿಂಟು ಕೊಟ್ಟಿದ್ರು ನನಗೆ. ಹಲೋ ನಮಸ್ಕಾರ, ಕೂರ್ಗ್ ಬಸ್ ಇನ್ ಆ್ಯಂಡ್ ಔಟ್ ಮುಕ್ತ ಮಾತುಕತೆಗೆ ಸ್ವಾಗತ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಮಾತುಕತೆಯಲ್ಲಿ ನನ್ನ ಜೊತೆಗೆ ಯಾರಿದ್ದಾರೆ ಅನ್ನೋದು ಪ್ರಶ್ನೆ ನಿಮ್ಗೆ ಇರ್ಬೋದು. ಈ ನಡುವೆ ಪ್ರೋಮೋದಲ್ಲಿ ನೋಡಿರ್ತೀರ. ಇವರ ಬಗ್ಗೆ ಡೀಟೇಲ್ನ ಮಾತಾಡಬೇಕು. ಸಣ್ಣದಾಗಿ ಪ್ರೋಮೋದಲ್ಲಿ ನಿಮಗೆ ಕೊಟ್ಟಿದ್ದೇವೆ. ದಿವ್ಯಶ್ರೀ ನಾಯಕ್ ಅಂತ, ಸುಳ್ಯದವರು. ಅವ್ರ ಬಗ್ಗೆ ಹೇಳ್ತಾ ಹೋದರೆ ರಂಗಭೂಮಿ ಕಲಾವಿದೆ, ಕಿರುತೆರೆ ಕಲಾವಿದೆ, ಚಂಡೆ ಕಲಾವಿದೆ. ಅದರ ನಂತರ ಒಬ್ಬ ಧೈರ್ಯವಂತ ತಾಯಿ. ಹೇಳ್ತಾ ಹೋದರೆ ಸುಮಾರು ಹೇಳ್ಬೋದು. ನಮಸ್ಕಾರ ದಿವ್ಯಶ್ರೀ ಸುಳ್ಳಿ ಅವರಿಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಬಹಳ ಸಮಯದಲ್ಲಿ ಇವ್ರನ್ನ ಮಾತಾಡಿಸ್ಬೇಕು ಅಂತ ನಾನು ಒಂದೂವರೆ ವರ್ಷದ ಹಿಂದೆನಲ್ಲ, ಒಂದೂವರೆ ವರ್ಷದ ಹಿಂದೆನೇ ನಾನು ಪ್ಲಾನ್ ಮಾಡ್ತೀನಿ. ಅಂದ್ರೆ ಅವಾಗಿಂದ ಆಗ ನಾನು ಬೇರೆ ಕಡೆ ಇದ್ದೆ, ಅಲ್ಲಿಂದ ಪ್ಲಾನ್ ಮಾಡ್ತಾ ಇದ್ದೆ ಬನ್ನಿ ಮಾತಾಡುವ ಅಂತ. ಅದಕ್ಕೆ ಈಗ 2025 ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ವಿಶೇಷ ಇವತ್ತು ಸಿಕ್ಕಿದ್ದಾರೆ ಮಾತುಕತೆಗೆ. ಹೇಗಾಗ್ತಿದೆ ಜೀವನ? ತುಂಬಾ ಚೆನ್ನಾಗಿದೆ. ಮಾತಾಡ್ತಾ ಹೋಗ್ತೇನೆ. ನಮ್ಮ ಪಾಡ್ಕಾಸ್ಟ್ನಲ್ಲಿ ಅಂದರೆ ದೊಡ್ಡ ಗಂಭೀರವಾಗಿ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಅಂದೇನಿಲ್ಲ. ಯಾರು ಬಂದು ಅತಿಥಿ ಇರ್ತಾರೆ ಅವ್ರನ್ನೊಂದು ಪರಿಚಯ ಮಾಡಿಕೊಡೋದು, ಅವರ ವ್ಯಕ್ತಿತ್ವ, ಅವರ ವೃತ್ತಿ ಪ್ರವೃತ್ತಿ ಇತ್ಯಾದಿ ಆಸಕ್ತಿ. ಅದನ್ನ ನಾನೇ ಮಾಡ್ಬೇಕಾ, ನೀವು ಮಾಡ್ತೀರಾ? ಎಂಥದ್ದು ಪರಿಚಯ ಮಾಡಿಕೊಡೋದ? ಅದು ನಿಮ್ಮಿಂದನೇ. ನನಗೆ ಜಾಸ್ತಿ ಕೆಲಸ ಏನಿಲ್ಲ. ನಾನು ಜಸ್ಟ್ ಒಂದು ಕೀ ಕೊಟ್ಟು ಸ್ಟಾರ್ಟ್ ಮಾಡಿ ಬಿಡೋದಷ್ಟೇ. ನಂತರ ಅದು ಚೇಂಜ್ ಆಗ್ತಾ ಗೇರ್ ಶಿಫ್ಟ್ ಮಾಡ್ಕೊಂಡು ಹೋಗೋದು, ಗಾಡಿ ಓಡಿಸೋದು ಅವರು. ಓಕೆ, ಅದಕ್ಕಿಂತ ಮುಂಚೆ ನೀವೇನಾದರೂ ಕೂರ್ಗ್ ಬಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ನಲ್ಲಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೇವೆ. ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ಕೊಳ್ಳಿ. ಇವತ್ತು ನಿಮಗೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಕಾಣ್ತಾ ಇರ್ಬೋದು. ನಾವು ನಮ್ಮ ಸ್ಟುಡಿಯೋನ ಮಡಿಕೇರಿಯ ಆಕ್ಸಿ ರಿಚ್ಗೆ ಶಿಫ್ಟ್ ಮಾಡಿದ್ದೀವಿ. ಮಡಿಕೇರಿ ಮಂಗಳೂರು ಹೈವೇಯ ಬದಿಯಲ್ಲಿದೆ ಆಕ್ಸಿ ರಿಚ್. ವಾಸ್ತವ್ಯ, ಊಟೋಪಚಾರದ ವ್ಯವಸ್ಥೆ ಇದೆ. ಆತಿಥ್ಯಕ್ಕೆ ಕೊಡಗು ಹೆಸರುವಾಸಿ. ಅನೇಕ ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳು, ಹೋಟೆಲ್ಗಳಿದ್ದಾವೆ. ಇವತ್ತು ನಾವು ಆಕ್ಸಿ ರಿಚ್ನಲ್ಲಿದ್ದೇವೆ. ನಿಮಗೇನೋ ಬೇಕು ಅಂತಂದರೆ ಒಮ್ಮೆ ವಿಸಿಟ್ ಮಾಡಿ. ಮುಂದುವರ್ಸುವ. ನನ್ನದು ಇಂಟ್ರಡಕ್ಷನ್ ಮುಗೀತು. ಈಗ ನಿಮ್ಮ ಬಗ್ಗೆ ದಿವ್ಯಶ್ರೀ ನಾಯಕ್ ಅಂದರೆ ನನಗೆ ಗೊತ್ತಿದೆ, ಚಂಡೆ ಕಲಾವಿದೆ, ಚಂಡೆ ನುಡಿಸ್ತೀರಿ. ಜೊತೆಗೆ ಆ್ಯಕ್ಚುಲಿ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಸೀರಿಯಲ್ ನೋಡೋದಿಲ್ಲ. ಆದರೆ ನಿಮ್ಮ ಪೋಸ್ಟ್ಗಳ ಮೂಲಕ ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಿ ಅಂತ ಗೊತ್ತು. ಒಂದಷ್ಟು ಶೇರ್ ಮಾಡ್ತಾ ಇರ್ತೀರಿ ಪ್ರೋಮೋಗಳನ್ನು. ಆ ಮೂಲಕ ನಿಮ್ಮ ಸೀರಿಯಲ್ ನಟನೆ ಬಗ್ಗೆ ಗೊತ್ತು. ಅದರ ಆಚೆಗೆ ರಂಗಭೂಮಿ ಕಲಾವಿದೆ ಅನ್ನೋದು ಗೊತ್ತು, ಮಾಧವಿ ಅನ್ನೋದು ಗೊತ್ತು. ಆ ಮಾಧವಿಯ ಒಂದು ಪರಿಚಯವನ್ನು ಮಾಡ್ಕೊಂಡು ಹೋಗೋಣ. ದಿವ್ಯಶ್ರೀ ನಾಯಕ್ ಎಲ್ಲಿ ಅವರು, ಹುಟ್ಟಿ ಬೆಳೆದ ಊರು, ನಿಮ್ಮ ಫ್ಯಾಮಿಲಿ ಹೇಳಿ. ಎಲ್ರಿಗೂ ನಮಸ್ಕಾರ. ಅವರು ಮೊದಲೇ ಹೇಳಿದರು, ನನ್ನ ಹೆಸರು ದಿವ್ಯಶ್ರೀ ನಾಯಕ್ ಸುಳ್ಯ. ಹೆಸರಲ್ಲೇ ಇದೆ ನನ್ನ ಊರು ಸುಳ್ಯ. ಸುಳ್ಯದಲ್ಲಿ ಮರ್ಕಂಜ ಅನ್ನೋ ಒಂದು ಪುಟ್ಟ ಗ್ರಾಮದ ಮಗಳು. ವಿದ್ಯಾಭ್ಯಾಸ ಎಲ್ಲ ಊರಲ್ಲಿ. ಅದಾದಮೇಲಿಂದ ಡಿಗ್ರಿ ಮಾಸ್ಟರ್ಸ್ ಮಾಡಿರೋದು ಮೂಡಬಿದ್ರೆಯ ಆಳ್ವಾಸಲ್ಲಿ. ನನ್ನ ಜೀವನ ಚೇಂಜ್ ಆಗಿದ್ದು ಕೂಡ ಆಳ್ವಾಸಿನ ಎಜುಕೇಷನ್ ಮುಗಿಸಿದ ನಂತರದಿಂದ ನನ್ನ ಜೀವನ ಬದಲಾಗಿದ್ದು. ನನ್ನ ಬಗ್ಗೆ ಪರಿಚಯ ನಾನೇ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ. ಬಟ್ ದಿವ್ಯಶ್ರೀ ನಾಯಕ್ ಅಂದರೆ ನನ್ನ ವೃತ್ತಿ ಏನು ಅಂತ ಹೇಳಿದ್ರೆ, ಕಿಶೋರ್ ಅವರಾಗಲೇ ಹೇಳಿದರು, ದಿವ್ಯಶ್ರೀಯನ್ನ ಗೊತ್ತಿರೋರಿಗೆ ಫಸ್ಟ್ ತಲೆಯಲ್ಲಿ ಬರೋದು ಚಂಡೆ. ನನ್ನನ್ನು ಎಷ್ಟೋ ಜನ ದಿವ್ಯಶ್ರೀ ಅಂತ ಕರೆಯೋದೇ ಇಲ್ಲ, ದಿವ್ಯಾ ಅಂತ ಕರೆಯೋದೇ ಇಲ್ಲ. ತುಂಬ ಜನ ನನ್ನ ಚಂಡೆ ಅಂತಲೇ ಕರೀತಾರೆ. ಎಷ್ಟೋ ಜನರ ಫೋನಲ್ಲಿ ನನ್ನ ನಂಬರ್ ಚಂಡೆ ಅಂತಲೇ ಸೇವ್ ಆಗಿದೆ. ಸೊ ಚಂಡೆ ಅನ್ನೋದು ನನ್ನ ಮೊದಲ ಐಡೆಂಟಿಟಿ, ನನ್ನ ರಿಯಲ್ ಐಡೆಂಟಿಟಿ. ಅದಾದಮೇಲಿಂದ ಜೀವನ ನಡೆಸಬೇಕು. ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಒಂದಷ್ಟು ಶಾರ್ಟ್ ಮೂವಿಗಳು ಮಾಡಿದ್ದೀನಿ. ಈಗ ಸದ್ಯಕ್ಕೆ ಸೀರಿಯಲ್ಸ್ ಮಾಡ್ತಾಯಿದ್ದೀನಿ. ಇದು ನನ್ನ 5ನೇ ಸೀರಿಯಲ್ಲು. ಹಾಗೆ ರಂಗಭೂಮಿ ಕಲಿಯೋದು ನಡೀತಾನೆ ಇದೆ. ಇದಿಷ್ಟು ಚಿಕ್ಕದಾಗಿ. ಮುಂದೆ ಮಾತಾಡ್ಕೊಂಡು ಹೋಗೋಣ. ನಿಮ್ಮೂರು, ಮನೆ, ಹಿನ್ನೆಲೆ, ಅಪ್ಪ ಅಮ್ಮ? ಎಸ್, ಬೇಸಿಕಲಿ ನನ್ನ ಅಪ್ಪ ಪ್ರೌಡ್ ಕೃಷಿಕ, ಅಮ್ಮ ಹೌಸ್ ವೈಫ್. ನನ್ನ ಅಪ್ಪ ಈಗ 1.5 ವರ್ಷದ ಹಿಂದೆ ತೀರ್ಕೊಂಡ್ರು. ಅಪ್ಪನೇ ನನ್ನ ಗುರುಗಳು. ಚಂಡೆ, ಮದ್ದಳೆ, ಬೇಸಿಕ್ ಎಲ್ಲ ಪಾಠಗಳು ಮನೆಯಲ್ಲೇ. ಅಪ್ಪನೇ ನನ್ನ ಗುರುಗಳು. ನನಗೊಬ್ಳು ಅಕ್ಕ ಇದ್ದಾಳೆ. ಶಿ ವಾಸ್ ಲೈಕ್ ಮೈ ಟೀಚರ್. ನಾನು
ಸ್ಕೂಲ್ಗೆ ಚಕ್ಕರ್ ಹಾಕಿ ಕಾಲೇಜಿಗೆ ಚಕ್ಕರ್ ಹಾಕಿ ಎಲ್ಲ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೆ. ಸೊ ನನಗೆ ಅವಳು ಮನೆಯಲ್ಲಿ ಏನು ಒಂದು ಕೋಚ್ ಥರ ಅವಳು ನನಗೆ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಇವಾಗ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನನ್ನ ಮಗಳು, ನಾನು, ಮಗಳು, ಇದು ನನ್ನ ಫ್ಯಾಮಿಲಿ. ಅಕ್ಕ ನಿಮ್ಮಂಗೇನ ಅಂತಲ್ಲ, ಎಲ್ಲ ಫೋಟೋದಲ್ಲಿ ನೋಡ್ದಂಗೆ ಇತ್ತು, ಸೇಮ್ ಅಲ್ಲ? ಇವ್ರಂಗೆ ಕನ್ಫ್ಯೂಸ್ ಆಗಬೇಡಿ, ದಿವ್ಯಶ್ರೀ ಬಂದು ಅವ್ರ ಅಕ್ಕನ ಎಷ್ಟೋ ಜನ ಮಾತಾಡ್ತಾರೆ ಅವಳನ್ನ ತಂಗಿ ಅಂತ ಕೇಳ್ತಾರೆ, ಬಟ್ ಅಂದ್ರೆ ನಿಮ್ಗೆ ವಯಸ್ಸಾಯ್ತು ಅಂತಾನೆ? ವಯಸ್ಸಾದಂಗೆ ಕಾಣ್ತೀರ? ಗೊತ್ತಿಲ್ಲ, ಜನ ಹೇಳ್ತಾರೆ ವಯಸ್ಸು ಆಗಿದೆ, ಅದ್ರಲ್ಲಿ ಏನು ಒಪ್ಕೊಳ್ಳೋಣ, ವಯಸ್ಸಾಗಿದೆ ಹೇಳಕ್ಕೆ ಏನು ಎಷ್ಟೋ ನನಗೆ ಕೇಳೋದಿಲ್ಲ, ಅಪರಾಧ. ಓಕೆ, ಅದಾದ ನಂತರ ನೀವು ಎಜುಕೇಷನ್ ಆಳ್ವಾಸ್ ಮಾಡಿದ್ದು ಅಂತ ಹೇಳಿದ್ರಿ. ನಿಮ್ಮ ಕಲಾವೃತ್ತಿ ಶುರು ಮಾಡಿದ್ದು ಚಂಡೆ ಕಲಾವಿದೆಯಾಗಿ, ಅದಕ್ಕೆ ಎಲ್ಲಿಂದ ನಿಮಗೆ ಪ್ರೇರೇಪಣೆ ಸಿಕ್ತು, ಹೇಗೆ ಅದು ಶುರುವಾಯಿತು ಅಲ್ಲಿಂದ? ಚಂಡೆ ಕಲ್ತಿದ್ದು ಅಂದರೆ ನಾನು ಮಂಗಳೂರು ಅಂದ್ರೇ ಯಕ್ಷಗಾನ, ಅದರಲ್ಲೂ ಸುಳ್ಯ, ನಾವೆಲ್ಲ ಯಕ್ಷಗಾನ ನೋಡ್ಕೊಂಡು ಬೆಳೆದವ್ರು. ಈಗಿನ ಮಕ್ಕಳೇನು ಟಿ ವಿಲಿ ಮೂವಿ ನೋಡಿಕೊಂಡು ಅಥವಾ ವೆಬ್ ಸೀರೀಸ್ ನೋಡಿಕೊಂಡು ಹಿಂಗೆ ಬೆಳೆದಿದ್ದಾರೆ. ನಾವೆಲ್ಲ ಯಕ್ಷಗಾನ, ತಾಳಮದ್ದಳೆ, ಗಾನವೈಭವ ಇಂಥದ್ದು ನೋಡ್ಕೊಂಡು ಬೆಳೆದವರು. ಸೊ ಚಿಕ್ಕವರಿದ್ದಾಗ ಅಪ್ಪನ ಜೊತೆ, ಅಪ್ಪ ಚಂಡೆ ಪ್ಲೇಯರು, ಅಪ್ಪನೇ ನನ್ನ ಮೊದಲ ಗುರುಗಳು. ಅಪ್ಪನ ಜೊತೆ ಯಕ್ಷಗಾನಕ್ಕೆ ಹೋಗ್ತಾ ಇದ್ವಿ, ತಾಳಮದ್ದಳೆಗೆ ಹೋಗ್ತಾ ಇದ್ವಿ. ಟು ಬಿ ಹಾನೆಸ್ಟ್ ನನಗೆ ಚಂಡೆ ಕಲಿಯೋ ಯಾವ ಆಸೆನೂ ಇರಲಿಲ್ಲ. ಅಪ್ಪ ಚಂಡೆ ನೋಡಿಸ್ತಿದ್ದೀರಾ? ಹಾಂ, ಅಪ್ಪನೇ ನನ್ನ ಗುರುಗಳು. ಅಪ್ಪ ಮೊದಲು ಮೇಳದಲ್ಲಿದ್ದರು, ಧರ್ಮಸ್ಥಳ ಕೇಂದ್ರದಲ್ಲಿದ್ದರು. ಅದಾದ್ಮೇಲಿಂದ ಹವ್ಯಾಸಿ ಕಲಾವಿದರಾಗಿದ್ದರು, ಕೃಷಿಕರು. ಅಪ್ಪ ಏನು ಮಾಡ್ತಿದ್ರು, 2-3 ಜನರಿಗೆ ಮನೆಯಲ್ಲೇ ಚಂಡೆ ಕ್ಲಾಸ್ ತಗೋತಾ ಇದ್ರು. ಆವಾಗ ಏನಾಗ್ತಿತ್ತು, ಅಪ್ಪ ಏನು ಕ್ಲಾಸ್ ಮಾಡಿದಾರೆ ಅದನ್ನ ಸ್ಟೂಡೆಂಟ್ಸ್ ಎಲ್ಲ ಹೋದ್ಮೇಲೆ ನಾನು ಹೇಳ್ತಿದ್ದೆ, ಹೀಗೆ ಅಲ್ವಾ ನೀನು ಇವತ್ತು ಹೇಳ್ಕೊಟ್ಟಿದ್ದು, ಇದಲ್ವಾ ಅಂತ. ಆವಾಗ ಅಪ್ಪ ಇದ್ದವ್ರು, ನೀನು ಯಾಕೆ ಕಲಿಬಾರ್ದು, ಇಷ್ಟು ಗ್ರಾಸ್ಪಿಂಗ್ ಇದೆ ಅಂತ ಹೇಳಿದ್ರೆ ಕಲಿ ಅಂತ ಹೇಳಿದ್ರು. ನನಗೆ ಇಷ್ಟನೇ ಇರಲಿಲ್ಲ. ಅಪ್ಪನ ಫೋರ್ಸ್ಗೆ ನಾನು ಮತ್ತೆ ಅಕ್ಕ ಕಲಿಯೋಕ್ಕೆ ಶುರು ಮಾಡಿದ್ವಿ. ಅಕ್ಕಂಗೆ ಬರಲೇ ಇಲ್ಲ, ಅವಳಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಅವಳು ಕಂಟಿನ್ಯೂ ಮಾಡಲೇ ಇಲ್ಲ, ಬಿಟ್ಲು. ನನಗೆ ಕಲಿತಾ ಇಂಟ್ರೆಸ್ಟ್ ಬಂತು. ಸೊ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಸೊ ಚಂಡೆ ಮದ್ದಳೆ ಅಪ್ಪನಿಂದ ಕಲಿತೆ. ಅದಾದ್ಮೇಲಿಂದ ಅದರದ್ದು ಹೆಚ್ಚಿನ ನಾಲೆಜ್ ಬೇಕು, ಕಲಿಯೋದು ನೆವರ್ ಎಂಡಿಂಗ್ ಪ್ರೋಸೆಸ್. ಇನ್ನೂ ನೀನು ಕಲಿಬೇಕು ಅನ್ನೋ ಉದ್ದೇಶಕ್ಕೆ ಅಪ್ಪ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅಂತ ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ಅದು ಅವರು ಕನ್ಯಾನದಲ್ಲಿ ಅವರ ಮನೆ. ಸೊ ನಾವು ಅಷ್ಟು ದೂರ ಟ್ರಾವೆಲ್ ಮಾಡಬೇಕು ಸುಳ್ಯದಿಂದ ಎಗೇನ್ 21 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆ, ಮರ್ಕಂಜ ಅಂತ. ಅಲ್ಲಿಂದ ಅಪ್ಪನ ಹತ್ರ ಒಂದು CD100 ಬೈಕ್ ಇತ್ತು. ಅದರಲ್ಲಿ ನಾವು ಅಷ್ಟು ದೂರ ಜರ್ನಿ ಮಾಡ್ಕೊಂಡು, ಅಂದ್ರೆ ಸ್ಯಾಟರ್ಡೆ ಸ್ಕೂಲ್ ಮುಗಿಸಿ. ಖಂಡಿತ ಅಪ್ಪ, ನಾನು ಚಿಕ್ಕವಳಿದ್ದೆ. ನಾನು ಶುರು ಮಾಡಿದ್ದು ಚಂಡೆ ಕಲಿಯೋಕ್ಕೆ 4th ಸ್ಟ್ಯಾಂಡರ್ಡ್ ಅಲ್ಲಿ. ಹಾ, 4ನೇ ಕ್ಲಾಸಲ್ಲಿ ಇದ್ದಾಗಿಂದ ಶುರು ಮಾಡಿದ್ದು. ಅವಾಗಿಂದನೇ ನಾನು ಚಂಡೆ ಕಾರ್ಯಕ್ರಮಗಳನ್ನೆಲ್ಲ ಕೊಡೋಕ್ಕೆ ಶುರು ಮಾಡಿದ್ದು. ಸೊ ಹೆಚ್ಚಿನ ಕಲಿಕೆ ಆಗಬೇಕು ಅಂತ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಒಂದಷ್ಟು ಪಾಠಗಳನ್ನ ತಗೊಂಡು, ಅಂದರೆ ನಾವಿಲ್ಲಿಂದ ಸ್ಯಾಟರ್ಡೆ ಕ್ಲಾಸ್ ಮುಗಿಸ್ಕೊಂಡು, ನನ್ನ ಸ್ಕೂಲ್ ಮುಗಿಸ್ಕೊಂಡು ಕನ್ಯಾನಕ್ಕೆ ಹೋಗೋದು ಗುರುಗಳ ಮನೆಗೆ. ಅಲ್ಲೇ ಉಳ್ಕೊಂಡು ಕ್ಲಾಸ್ ತಗೊಂಡು ಎಗೇನ್ ಸಂಡೇ ನೈಟು ಅಲ್ಲಿಂದ ಹೊರಟು ಬರೋದು. ಸೊ ಅವರು ಒಂದೂವರೆ ದಿನದಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟು ನೋಟ್ಸ್ಗಳನ್ನ ಬರ್ಕೊಟ್ಟು, ಇಷ್ಟು ಪ್ರಿಪೇರ್ ಆಗ್ಬಾ, ಮತ್ತೆ ನೀನು ಬರೋದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನನ್ನ ಕಳಿಸೋರು. ನನ್ನನ್ನು ಲಿಟ್ರಲಿ ಮನೆ ಮಗಳ ಥರ ನೋಡ್ಕೊಂಡಿದ್ದಾರೆ ಗುರುಗಳು, ಅಮ್ಮ ಎಲ್ಲರೂ. ಸೊ ಅಲ್ಲಿಂದ ಚಂಡೆದು ಹೆಚ್ಚಿನ ಅಭ್ಯಾಸ ಆಯಿತು. ನಾವು ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ನೋಡ್ತೀವಿ, ಅದರಲ್ಲಿ ಕಲಿಕೆಯಲ್ಲಿ ಬೇರೆ ಬೇರೆ ಹಂತಗಳಿರ್ತವೆ, ಪರೀಕ್ಷೆಗಳಿರ್ತವೆ, ಇದೆಲ್ಲ ಆ ರೀತಿ ಏನಾಗಿದೆ? ಇಲ್ಲ. ಅದೇ ಈಗ ಯಕ್ಷಗಾನಕ್ಕೆ ಶಾಸ್ತ್ರೀಯ ಮನ್ನಣೆ ಇನ್ನೂ ಹೋರಾಟ ನಡೀತಾನೆ ಇದೆ. ಅದಕ್ಕೆ ಅದರದ್ದೇ ಆದ ಸಿಲೆಬಸ್ ಇದೆ, ಎಲ್ಲನೂ ಇದೆ. ಬಟ್ ಶಾಸ್ತ್ರೀಯ ಮನ್ನಣೆ ಸಿಗ್ತಾ ಇಲ್ಲ, ಹೋರಾಟ ನಡೀತಾ ಇದೆ. ಏನು ಎಕ್ಸಾಮ್ ಅನ್ನೋ ಥರದ್ದು ಏನಿಲ್ಲ. ಬಟ್ ಎಸ್, ಅದರಲ್ಲಿ ಬಾಲಪಾಠ, ಅದರ ನಂತರದ್ದು ಈ ಥರದ್ದು ಇದೆ. ಅದು ನಿಮ್ಮ ಪ್ರದರ್ಶನ ನೋಡಿ ಅವರು ಪರಿಗಣನೆ ಮಾಡ್ತಾರೆ, ಹೇಗೆ ನುಡಿಸ್ತಾಳೆ ಏನು ಅಂತೆಲ್ಲ. ಆಮೇಲೆ ಯಕ್ಷಗಾನಕ್ಕಿರೋ ಪವರೇ ಅದು. ಈಗ ಮಿಕ್ಕಿದ್ದೆಲ್ಲ ನೀವು ನಾಟಕ ಇರ್ಬೋದು ಅಥವಾ ಬೇರೆ ಯಾವುದು ಆರ್ಟ್ ಫಾರ್ಮ್ ಇರ್ಬೋದು, ಮುಂಚೆನೇ ಪ್ರಾಕ್ಟೀಸ್ ಮಾಡಿ ಇಷ್ಟು ಅಂತ ಟೈಮ್ ಲಿಮಿಟ್ ಮಾಡ್ಕೊಂಡು ಇದು ಮಾಡ್ತೀರಿ. ಬಟ್ ಯಕ್ಷಗಾನದ ಬ್ಯೂಟಿ ಅದಲ್ಲ, ಆನ್ ಸ್ಪಾಟ್ ನೀವೇ ಇಂಪ್ರೂವೈಸೇಷನ್ ಮಾಡಿಕೊಂಡು ಅಲ್ಲೇ ಅರ್ಥಗಳನ್ನ, ಅಂದರೆ ಡೈಲಾಗ್ಸ್ ಎಲ್ಲ ನೀವು ಆನ್ ಸ್ಪಾಟ್ ಹೇಳೋದು, ಸ್ಕ್ರಿಪ್ಟ್ ಯಾವುದು ಇರಲ್ಲ. ಸೊ ಅದು ಯಕ್ಷಗಾನದ ಬ್ಯೂಟಿ. ಎಷ್ಟು ವೇದಿಕೆಗಳಲ್ಲಿ ಯಕ್ಷಗಾನಕ್ಕೆ ನೀವು ನೋಡಿಸಿದ್ರಿ? ನೆನಪಿಟ್ಕೊಂಡಿಲ್ಲ? ಖಂಡಿತ ಇಲ್ಲ. ಅಂತೂ ಒಂದು 2010 ಯಕ್ಷಗಾನ, ತಾಳಮದ್ದಳೆ, ಗಾನವೈಭವ ಎಲ್ಲನೂ ಸೇರಿ. ಯಕ್ಷಗಾನದಲ್ಲಿ ನೀವು ನುಡಿಸ್ಲಿಕ್ಕೆ ಶುರು ಮಾಡಿದ ಯಾವ ಏಜಲ್ಲಿ? ಅದೇ 4th ಆಗ್ಲಿಂದಲೇ ನಿಮಗೆ ಮೊದಲೇ ವೇದಿಕೆ ಸಿಕ್ಕಿರೋದು? ಮೊದಲನೇ ವೇದಿಕೆ ಫಸ್ಟ್ ನನ್ನ ಊರಿನ ಜಾತ್ರೆಯಲ್ಲಿ ನುಡಿಸಿರೋದು, ನಮ್ಮ ಊರಿನ ದೇವಸ್ಥಾನ ಜಾತ್ರೆಯಲ್ಲಿ. ಅದಾದ್ಮೇಲಿಂದ ದೊಡ್ಡ ಸ್ಟೇಜ್ ಅಂತ ಹೋಗಿದ್ದು ನಾನು ಸುಳ್ಯದಲ್ಲಿ ಕೇಶವ ಕೃಪಾ ಅಂತ ಒಂದು ವೇದ ಶಿಬಿರ ನಡೆಯುತ್ತೆ. ಅದು ದೊಡ್ಡ ಮಟ್ಟಿಗೆ ನಡೆಯುತ್ತದು, ನಾಗರಾಜ್ ಭಟ್ ಅಂತ ನಡೆಸ್ತಾರೆ. ಅಲ್ಲಿ ಫಸ್ಟ್ ನಾನು ದೊಡ್ಡ ಸ್ಟೇಜ್, ಅಂದರೆ ನಮ್ಮ ಊರಿಂದ ಬಿಟ್ಟು ಆಚೆ ದೊಡ್ಡ ಕಲಾವಿದರ ಜೊತೆ, ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದು ಅದು ಫಸ್ಟು. ಅಲ್ಲಿ ಒಂದಷ್ಟು ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ಕೂಡ ಆಗಿತ್ತು.
ಹೇಗಂದರೆ ಯಕ್ಷಗಾನ ಗೊತ್ತು ನಿಮಗೆ, ಗಂಡು ಕಲೆ ಅಂತ ಹೇಳ್ತಾರೆ. ಗಂಡು ಕಲೆ ಇಟ್ಸ್ ನಾಟ್ ಓನ್ಲಿ ಬಿಕಾಸ್ ಏನು ಗಂಡು ಮಕ್ಕಳೇ ಮಾಡಬೇಕು ಅನ್ನೋದಕ್ಕಲ್ಲ. ಆ್ಯಕ್ಚುಲಿ ಯಕ್ಷಗಾನಕ್ಕೆ ಗಂಡು ಕಲೆ ಅಂತ ಹೇಳೋದು ಗಂಡಿನಷ್ಟು ತಾಕತ್ತು ಬೇಕು. ಆ ವೇಷಭೂಷಣ ಹಾಕೊಳ್ಳೋಕ್ಕಿರ್ಬೋದು, ಚಂಡೆನ ಹೆಗಲ ಮೇಲೆ ಹಾಕೊಂಡು ನುಡ್ಸೋಕ್ಕಿರ್ಬೋದು, ಅದೊಂದು ಶಕ್ತಿ ಬೇರೆ ಬೇಕು. ಹಾಗಾಗಿ ಗಂಡು ಕಲೆ ಅಂತ. ಬಟ್ ಇವರೆಲ್ಲ ಏನು ಮಾಡಿದ್ರು, ಗಂಡಸರಷ್ಟೇ ಪಾರ್ಟಿಸಿಪೇಟ್ ಮಾಡಬೇಕು, ಹೆಂಗಸರಿಗೆ ಅವಕಾಶ ಇಲ್ಲ ಅನ್ನೋ ಥರದಲ್ಲಾಯಿತು. ಸೊ ಅದರಲ್ಲೂ ಚಂಡೆ ನುಡ್ಸೋದು ನಾನು ದ ಫಸ್ಟ್ ಲೇಡಿ ಅಂತ ತಿಳಿದವರು ದೊಡ್ಡವರು ನನಗೆ ಕೊಟ್ಟಿರೋ ಇದದು. ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದು ಗೊತ್ತಿಲ್ಲ ನನಗೆ ಯಕ್ಷಗಾನದಲ್ಲಿ. ಹಾಂ, ಸೊ ಐ ಆಮ್ ದ ಫಸ್ಟ್ ಲೇಡಿ ಚಂಡೆ ನುಡ್ಸೋದ್ರಲ್ಲಿ. ಸೊ ಆ ದೊಡ್ಡ ವೇದಿಕೆಯಲ್ಲಿ ಯಾರು ಅಂತ ನಾನು ಹೆಸರು ಹೇಳಲ್ಲ, ಒಂದು ದೊಡ್ಡ ಭಾಗವತರ ಜೊತೆ ನಾನು ನುಡಿಸ್ಬೇಕಾಗಿತ್ತು ಚಂಡೆ. ಫಸ್ಟ್ಗೆ ಅವರು ಇಲ್ಲ, ಮೊದಲನೇದಾಗಿ ಚಿಕ್ಕ ಹುಡುಗಿ, ಇನ್ನೊಂದು ಹುಡುಗಿ, ನಾನು ಹಾಡಲ್ಲ ಅಂತ ಹೇಳಿಬಿಟ್ರು ಭಾಗವತರು. ಅದಾದ್ಮೇಲಿಂದ ಪಾಪ ಆರ್ಗನೈಸರ್ಸು ಇಲ್ಲ ಕನ್ವಿನ್ಸ್ ಮಾಡಿ, ಇಲ್ಲ ನುಡಿಸ್ತಾಳೆ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಕ್ಕೆ ಆಮೇಲೆ ಚಂಡೆ ನುಡ್ಸಕ್ಕೆ ಶುರು ಮಾಡಿದ್ರೆ ಅಷ್ಟೇ. ಪೀಠಿಕೆ ಅಂತ ಒಂದು ನುಡಿಸ್ತೀವಿ ನಾವು ಶುರುವಲ್ಲಿ. ಶುರು ಮಾಡೋ ಮುಂಚೆನೆ ಅವ್ರು ಹಿಂಗೆ ತಾಳ ಇಟ್ಟು ನನ್ನ ನೋಡಿ ಹಿಂಗೆ ಕ್ಲಾಪ್ ಹೊಡಿಯೋಕ್ಕೆ ಶುರು ಮಾಡಿದ್ರು ಅದೇ ವೇದಿಕೆಯಲ್ಲಿ. ಅದೇ ವೇದಿಕೆ. ಅದಾದ್ಮೇಲಿಂದ ಅದೇ ಆ ಥರ ಚಪ್ಪಾಳೆಗಳು ಸುಮಾರು ಸಿಕ್ತು, ನಂತರ ಅವಮಾನಗಳು ಸುಮಾರು ಸಿಕ್ತು. ಆ ಪ್ರದರ್ಶನ ಆದ ನಂತರ ಏನು ಮಾತಾಡಿದ್ರು? ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಇಲ್ಲ ನಾನು ಹಾಡ್ತೀನಿ ನೀನು ಕೂತ್ಕೊ ಅಂತ ಹೇಳಿ ಒಂದಷ್ಟು ತಾಳಮದ್ದಳೆ ಅದು ಆ ಕಾರ್ಯಕ್ರಮ ಇದ್ದಿತ್ತು. ಒಂದಷ್ಟು ಉದ್ದಕ್ಕೆ ನಾನೇ ಚಂಡೆ ನುಡಿಸಿದ್ದೀನಿ ತಾಳಮದ್ದಳೆ ಅದಕ್ಕೆ. ಆಗ ಅವ್ರನ್ನ ಮೆಚ್ಚಬೇಕು, ಯಾಕೆಂತಂದ್ರೆ ಅವರ ಆ ಮನಸ್ಥಿತಿಗೆ ಸ್ಟಿಕ್ ಆಗಲಿಲ್ಲ. ಒಬ್ಬ ಮಹಿಳೆ ಒಂದು ಹೆಣ್ಣುಮಗು ನುಡಿಸ್ತಾ ಇದ್ದಾಳೆ, ನಾನು ಅದಕ್ಕೆ ಹಾಡಬೇಕು. ಎಸ್, ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಎಸ್, ಫಸ್ಟ್ ಆ ಥರ ಡಿಸಿಷನ್ ತಗೊಂಡ್ರು ನನಗೆ ತುಂಬಾ ಬೇಜಾರಾಗಿತ್ತು. ಅದಾದ್ಮೇಲಿಂದ ಅವರ ಈಗೋನ ಬಿಟ್ಟು ಅವರು ನನ್ನ ಜೊತೆ ಪರ್ಫಾರ್ಮ್ ಮಾಡಿದ್ರು. ಕಲಾವಿದರ ಲಕ್ಷಣ ಅದು. ಅವರ ದೊಡ್ಡ ಅಂದ್ರೆ ನಾನು ಆಗ್ಲೇ ಹೇಳಿದೆ ದೊಡ್ಡ ಭಾಗವತ ದೊಡ್ಡ ಹೆಸರು ಅಂತ, ಅವ್ರ ದೊಡ್ಡತನ ಅಷ್ಟೇ. ಇನ್ನೊಂದು, ನೀವು ಗುರುಗಳ ವಿಚಾರದಲ್ಲಿ ಹೇಳಿದ್ರಿ, ಅಲ್ಲಿ ಹೋದಾಗ ಯಾವುದೇ ಕ್ಷೇತ್ರ ಆಗಿರ್ಬೋದು, ಒಂದು ಮೊದಲ ಬಾರಿಗೆ ನಮಗೆ ಸಿಕ್ಕ ಗುರುಗಳು ಯಾವ್ದಾರ ಒಂದು ಮಾತನ್ನ ಹೇಳಿರ್ತಾರೆ, ಅದು ನಮಗೆ ಜೀವನಕ್ಕೆ ಸದಾ ಸ್ಫೂರ್ತಿಯಾಗಿರುತ್ತೆ. ಅಂತ ಮಾತೇನ ನಿಮಗೆ ನೆನಪಿದೆಯಾ ಅವರು ಹೇಳಿದಂಥದ್ದು? ನನ್ನ ಗುರುಗಳ ಅದೇ ಅಪ್ಪ ಹೇಳಿದ ಮಾತು. ನಂತರ ನೀವು ತರಗತಿಗೆ ಹೋದ್ರಲ್ಲ? ಹಾ, ಮಾಂಬಡಿ ಗುರುಗಳ. ನನ್ನ ಅಪ್ಪ ಮತ್ತೆ ಮಾಂಬಡಿ ಗುರುಗಳು ನಂಗೆ ಯಾವತ್ತೂ ಒಂದೇ ಹೇಳಿದ್ದು, ನೀನು ಏನು ಎಷ್ಟೇ ಎತ್ತರಕ್ಕೆ ಬೆಳಿ, ನೀನು ಪಟ್ಟ ಕಷ್ಟ ಅಂದರೆ ನಾನು ಯಕ್ಷಗಾನ ನನಗೆ ಚಂಡೆ ಕಲಿಯೋದು ಈಸಿ ಇರಲಿಲ್ಲ. ಹೇಳಿದ್ನಲ್ಲ, ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಬೇಕಿತ್ತು, ಅಥವಾ ಆ ಜರ್ನಿಲಿ ನಾನು ಪಟ್ಟ ಕಷ್ಟಗಳೆಲ್ಲ. ಸೊ ನೀನು ಎಷ್ಟೇ ಮೇಲಕ್ಕೆ ಹೋದರೂ, ಅಥವಾ ಏನೇ ಹೆಸರು ಮಾಡಿದ್ರು, ಅಥವಾ ಏನೇ ಪ್ರಶಸ್ತಿಗಳು ಏನೇ ಬರಲಿ, ನಿನಗೆ ನಡೆದುಕೊಂಡು ಬಂದ ದಾರಿ ಮರಿಬೇಡ ಒಂದು. ಆಮೇಲೆ ಈಗ ನೀನು ಹೆಣ್ಣು ಅನ್ನೋದಕ್ಕೋಸ್ಕರ ನನ್ನ ಅಪ್ಪ ಹೇಳಿದ್ದಿ ಮಾತು, ನೀನು ಹುಡುಗಿ ಅಂತ ನಿನಗೆ ಸಿಗೋ ಸಪೋರ್ಟ್ ಬೇರೆ, ನೀನು ನಿಜವಾಗ್ಲೂ ಸಾಧನೆ ಮಾಡಿ ನಿನಗೆ ಸಿಗೋ ಸಪೋರ್ಟ್ ಬೇರೆ. ಆ ಹುಡುಗಿ ಅನ್ನೋ ಗ್ರಾಂಟೆಡ್ ಆಗಿ ತಗೊಂಡು ನಿನಗೆ ಏನು ಚಪ್ಪಾಳೆ ಬರುತ್ತೆ ಭೇಷ್ ಅಂತಾರಲ್ಲ, ಅದನ್ನ ಯಾವತ್ತೂ ತಲೆಗೇರಿಸ್ಕೋಬೇಡ. ಹುಡುಗಿ ಅನ್ನೋದನ್ನ ಬಿಟ್ಟು ಏನು ಸಾಧನೆ ಮಾಡಿ ಇದರಲ್ಲಿ ಅಷ್ಟೇ ಇರಲಿ. ನೀವು ನಂಬಲ್ಲ, ನನ್ನ ಅಪ್ಪ ಟಿಲ್ ಡೇಟ್ ನನಗೆ ನೀನು ತುಂಬ ಚೆನ್ನಾಗಿ ನುಡಿಸ್ತೀಯಾ ಹೇಳೇ ಇಲ್ಲ. ಇನ್ನೂ ಏನಾದರೂ ಮಾಡು, ಹೊಸದು ಮಾಡು, ಹಿಂಗೆ ಮಾಡ್ಬೋದಿತ್ತು, ಇದೇ ಥರ ಹೇಳ್ತಾ ಇದ್ರು. ಸೊ ನಾನೆಲ್ಲರೂ ಪರ್ಫಾರ್ಮ್ ಮಾಡಿದಾಗ ಅಪ್ಪ ನಾನು ಎದುರುಗಡೆ ನಿಲ್ತಿರ್ಲಿಲ್ಲ. ಅವ್ರು ಹೆಂಗಂದ್ರೆ ಇಮಿಡಿಯೇಟ್ ಅಲ್ಲೇ ಎಕ್ಸ್ಪ್ರೆಷನ್ ಕೊಡೋರು. ನಾನು ಹೇಳ್ಬಿಡ್ತಿದ್ದೆ, ನೀವು ದೂರ ನಿಂತ್ಕೊಳ್ಳ, ನಿಮ್ಮನ್ನು ನೋಡಿದ್ರೆ ನುಡ್ಸೋಕ್ಕಾಗಲ್ಲ ನನಗೆ ಅಂತ. ಸೊ ದೂರದಲ್ಲಿ ನಿಂತು ನೋಡೋರು, ಮುಗಿಸು ಬಂದ್ಮೇಲೆ ಹೇಳೋರು, ನೀನು ಇನ್ನೂ ಏನಾದರೂ ಮಾಡ್ಬೋದಿತ್ತು, ಇದಲ್ಲ ನಿಮ್ಮಲ್ಲಿ ಏನೋ ಸಾಮರ್ಥ್ಯ ಇದೆ, ಬಟ್ ಅದು ಬರ್ತಾ ಇಲ್ಲ, ಇನ್ನೂ ಮಾಡು, ಇನ್ನೂ ಏನಾದರೂ ಮಾಡಬೇಕು ಅಂತ. ಆಮೇಲೆ ಹೇಳೋರು ನನಗೆ, ನೀನು ಇನ್ನೊಂದು ಮಾತು, ಏಜ್ಗೆ ಇರುತ್ತೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ. ಆ ಏಜ್ ದಾಟಿ ಆದ್ಮೇಲೆ ಯಾರು ನಿನ್ನನ್ನು ಶಬಾಸ್ ಅಂತ ಹೇಳಲ್ಲ, ಏನೋ ಮಾಡ್ತಿದ್ದಾಳೆ ಅಂತ ಹೇಳಲ್ಲ. ಆ ಏಜ್ ಮೀರೋದ್ರೊಳಗಡೆ ಮಾಡಿಬಿಡು. ನನಗೆ ಡಿಗ್ರಿ ಬರ್ತಾ ಜ್ಞಾಪಿಸೋರು, ಡಿಗ್ರಿ ಆದಮೇಲೆಲ್ಲ ಯಾರು ಕೇರ್ ಅನ್ನಲ್ಲ. ಇದಕ್ಕಿಂತ ಮುಂಚೆ ಏನಾದರೂ ಸಾಧನೆ ಮಾಡ್ತೀಯಾ ಮಾಡು ನೀನು, ಅದಾದಮೇಲೆ ನಡೆಸ್ಕೊಂಡು ಹೋಗು ಅಷ್ಟೇ. ಸಾಧನೆ ಮಾಡಬೇಕು ಅಂತಿದ್ರೆ ಒಂದು ಈ ಏಜ್ ಒಳಗಡೆ ಮಾಡಿಬಿಡ್ಬೇಕು, ಆಮೇಲೆ ಜನ ಕೇರ್ ಅನ್ನಲ್ಲ ಅಂತ. ಸೊ ಇದೆಲ್ಲ ಮರೆಯಲ್ಲ ನಾನು. ಚಂಡೆ ಕಲಿಕೆ ಈಸಿನಾ, ಸುಲಭ ಇದೆಯಾ? ಯಾವ ಕಲಿಕೆನೂ ಈಸಿ ಅಲ್ಲ, ಈಸಿಯಾಗಿ ಯಾವುದು ಬರಲ್ಲ. ಒಂದು ಅದ್ರ ಬಗ್ಗೆ ಆಸಕ್ತಿ ಇರಬೇಕು ಒಂದು. ಆಮೇಲೆ ಎಸ್ಪೆಷಲಿ ಪರ್ಕಷನ್ ಏನು ಹೇಳ್ತೀವಿ, ಚರ್ಮವಾದ್ಯಗಳು ಅಷ್ಟು ಈಸಿ ಅಲ್ಲ. ಅದರಲ್ಲೂ ಚಂಡೆ ಕೈ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಈಸಿ ಅಂತೂ ಅಲ್ಲ, ಹಾಗಂತ ಕಷ್ಟನೂ ಅಲ್ಲ, ಏನು ರಾಕೆಟ್ ಸೈನ್ಸ್ ಅಲ್ಲ. ಅದು ಹೇಳ್ತಾರಲ್ಲ, ಕಲಿಯುವವರೆಗೆ ಆಮೇಲಿಂದ ಏನೂ ಅಲ್ಲ. ನಿಮ್ಮ ಜೀವನದಲ್ಲಿ ಚಂಡೆ ಅಂತ ಹೇಳಿದ್ರೆ ಯಾವ ಪಾತ್ರವನ್ನು ನಿರ್ವಹಿಸುತ್ತೆ? ಅದೇ ಜೀವನ ನನಗೆ. ಅದೇ ಜೀವನ ನನ್ನ ಜೀವನದಲ್ಲಿ ಪಾತ್ರ ಅಲ್ಲ, ಅದೇ ಜೀವನ ನನಗೆ. ಈಗ ಆಗಲೇ ಹೇಳಿದ್ನಲ್ಲ, ಚಂಡೆ ದಿವ್ಯ ಅಂತಾನೆ ಎಲ್ಲರೂ ಹೇಳ್ತಾರೆ ಅಂತ. ನಾನು ಅವಾಗ ಹಾಕೋದಿದ್ದು ತುಂಬ ಜನ ನಂಗೆ ಕೇಳ್ತಾರೆ, ನಾನು ಎಷ್ಟೇ ಆ್ಯಕ್ಟಿಂಗ್ ವಿಡಿಯೋ ಹಾಕಿದ್ರು ಜನ ಕೇಳ್ತಾರೆ, ಚಂಡೆ ಬಿಟ್ಬಿಟ್ರ ನೀವು, ನಮಗೆ ನಿಮ್ಮನ್ನು ಚಂಡೆಲ್ಲೇ ನೋಡೋಕೆ ಇಷ್ಟ ಅಂತ. ನನಗೂ ನನ್ನ ಐಡೆಂಟಿಟಿ ಚಂಡೆ ಅಂತಲೇ ತೋರಿಸ್ಕೊಳ್ಳೋಕೆ ಇಷ್ಟ. ನಾನು ಎಲ್ಲೇ ಹೋದ್ರು, ಈಗ ಯಾವುದೇ ಲುಕ್ ಟೆಸ್ಟ್ ಇರ್ಬೋದು, ನಮ್ಮದು
ಸೀರಿಯಲ್ಗೆ ಮೂವಿಗೆ. ನಾನು ಫಸ್ಟ್ ಹೇಳೋದೇ ಅದು, ನಾನು ಚಂಡೆ ಪ್ಲೇಯರು. ಅದಾದ್ಮೇಲೆ ನನಗಿದು ಅಂತ ಏನೋ ಜೀವನ ನಡ್ಸ್ಕೊಂಡು ಹೋಗ್ಬೇಕು, ಇದು ಇದು ಕಲೆನೂ ನನಗೆ ದೇವ್ರು ಕೊಟ್ಟೆ ಆ್ಯಕ್ಟಿಂಗು. ಸೊ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಬಟ್ ಇದು ನನಗೆ ಅನ್ನ ಕೊಟ್ಟಿದ್ದು. ಮತ್ತೆ ಯಕ್ಷಗಾನದ ವಿಚಾರಕ್ಕೆ ಬರ್ತೀನಿ. ನಿಮಗೆ ಅತ್ಯಂತ ಹೆಚ್ಚು ಖುಷಿ ಕೊಟ್ಟಿದ್ದು, ಇಂಥವ್ರ ಜೊತೆ ನಾನು ನುಡಿಸ್ಬೇಕು ಅನ್ನೋಂಥ ಒಂದು ಕನಸಿದ್ದಿರುತ್ತೆ, ಅದು ಈಡೇರಿದ ಸಂದರ್ಭ ಯಾವ್ದಾದ್ರು ಇದೆಯಾ? ಟು ಬಿ ಹಾನೆಸ್ಟ್ ನನಗೆ ಆ ಥರದ್ದು ಇರಲಿಲ್ಲ. ಬೇರೆ ಬೇರೆ ಕಲಾವಿದ್ರು ಹೇಳ್ಬೋದು ನಂಗೆ ಅವ್ರ ಜೊತೆ ಪರ್ಫಾರ್ಮ್, ನನಗೆ ಇರಲಿಲ್ಲ. ಸಿಕ್ಕಿದ್ರಲ್ಲಿ ನುಡಿಸ್ತೋದು ಅಂತ? ಹಾಂ, ನನಗೆ ಇದ್ದಿದ್ದಷ್ಟೇ. ನಾನು ಹಾಗೆ ಹೇಳಬೇಕು ಅಂತಿದ್ರೆ ಮಾಂಬಡಿ ಗುರುಗಳು, ಅವ್ರ ಜೊತೆ ನಾನು ಅವ್ರ ಮನೆಗೆ ಹೋಗಿ ನಾವಿಬ್ರು ಜುಗಲ್ಬಂದಿ ಮಾಡ್ತಾ ಇದ್ವಿ. ನನಗೆ ಅದಕ್ಕಿಂತ ದೊಡ್ಡ ಸ್ಟೇಜ್ ಯಾವುದೂ ಇಲ್ಲ. ಗುರುಗಳ ಜೊತೆ ಅವರು ನನ್ನನ್ನು ತುಂಬ ಮೆಚ್ಚೋರು, ಮಾಂಬಡಿ ಗುರುಗಳು. ಅವ್ರನ್ನ ನಾನು ಯಾವತ್ತಿಗೂ ನೆನೆಸ್ಕೊತೀನಿ. ಸೊ ಅವ್ರ ಜೊತೆ ನಾನು ಜುಗಲ್ಬಂದಿ ಮಾಡಿದ್ದೆ ನಂಗೆ ದೊಡ್ಡ ಸ್ಟೇಜು. ಆಮೇಲೆ ಕಲಾವಿದ್ರನ್ನ ನಾನು ಅವರು ದೊಡ್ಡವರು ಇವರು ಇಲ್ಲ, ಎಲ್ಲರೂ ಒಂದೇ. ಅವ್ರವ್ರ ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ಆಮೇಲೆ ಕೆಲವೊಂದು ಕಡೆ ನಿಮಗೆ ಸಪೋರ್ಟ್ ಸಿಕ್ಕಿರುತ್ತೆ, ಕೆಲವರಿಗೆ ಸಿಕ್ಕಿರಲ್ಲ. ಅದರಿಂದಾಗಿ ಎಲ್ಲೋ ಹೆಸರು ಮಾಡಿರ್ತಾರೆ. ಸೊ ನನಗೆ ಆ ಥರ ಕನಸಂತ ಏನು ಖಂಡಿತ. ಈ ಓಟದಲ್ಲಿ ಗೆಲ್ಲಲಿಕ್ಕೆ ಒಬ್ಬನಿಗೆ ಮಾತ್ರ ಸಾಧ್ಯ, ಪ್ರಥಮ ದ್ವಿತೀಯ ತೃತೀಯ ಕೊಡ್ಬೋದು, ಆದರೆ ಉಳಿದವರೆಲ್ಲ ಓಟಗಾರ ಅಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಓಟಗಾರರು, ಅಲ್ಲಿ ಗೆಲ್ಲುವಂತ ಅವಕಾಶ ಕೆಲವರಿಗೆ ಮಾತ್ರ ಇರುತ್ತೆ. ಖಂಡಿತ ಎಲ್ಲ ಸ್ಟೇಜು ನನಗೆ ಸ್ಪೆಷಲೇ, ಎಲ್ಲ ಕಲಾವಿದರು ಸ್ಪೆಷಲೇ. ಈ ಹೆಣ್ಣು ಮಕ್ಕಳಿಗೆ ಸ್ಪೆಷಲಿ ಯಾವ ರೀತಿ ಅವಕಾಶ ಇದೆ ಈ ಯಕ್ಷಗಾನದಲ್ಲಿ ಈಗಿನ ದಿನಗಳಲ್ಲಿ ನೀವು ಗಮನಿಸಿದ ಹಾಗೆ? ಅವಕಾಶ ಇದೆಯೋ, ತೆರೆದುಕೊಂಡಿದ್ಯಾ? ಮೊದಲು ನೀವು ಅನುಭವಿಸಿದಂತಹ ಆ ಸೀಮಿತ ಪರಿಧಿಯೆಲ್ಲ ಇದೆಯಾ, ಹೇಗೆ? ಖಂಡಿತ ಇಲ್ಲ. ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ, ಹೆಣ್ಣು ಮಕ್ಕಳು ಅವಕಾಶ ಮಾಡ್ಕೋತಿದ್ದಾರೆ, ಅದು ಖುಷಿ. ಹೆಣ್ಮಕ್ಳು ಮುಂಚಿನ ಥರ ಈಗ ನಾನು ಕಲಿತಾ ಇದ್ದ ಟೈಮಲ್ಲೇ ಒಂದಷ್ಟು ಎಕ್ಸ್ಪೀರಿಯನ್ಸ್ ನನಗಾಗಿದೆ ಅಂತ ಹೇಳಿದೆ. ಎಷ್ಟೋ ಕೆಲವೊಬ್ರು ಆರ್ಟಿಸ್ಟ್ಗಳು ಸ್ಟೇಜಲ್ಲೇ ಸ್ಟಾಪ್ ಮಾಡಿದ್ದಾರೆ ಕುಣಿಯೋದನ್ನ, ನೀವು ನಂಬಲ್ಲ. ತಪ್ಪು ನುಡಿಸ್ತಾ ಇದ್ದಾಳೆ ಅನ್ನೋ ಥರದಲ್ಲಿ. ಓಕೆ, ಆ್ಯಕ್ಚುಲಿ ನಾನು ತಪ್ಪು ನುಡಿಸಿರಲಿಲ್ಲ. ಗಂಡು ಮಕ್ಕಳ ಥರ ಆ ಅಬ್ಬರ ನನಗೆ ಸ್ಟಾರ್ಟಿಂಗಲ್ಲಿ ಬಾರದೇ ಇರ್ಬೋದು. ಚಿಕ್ಕವಳಿದ್ದೆ, ನಾನು ಕೂತ್ ಚೆಂಡೆ ನುಡಿಸ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನಾನು ಯಾವಾಗ 7th ಸ್ಟ್ಯಾಂಡರ್ಡ್ ಮೇಲೆ ಬಂದೆ ಆವಾಗಿಂದ ನಿಂತ್ಕೊಂಡು ಶುರು ಮಾಡಿತ್ತು. ಸೊ ಹೆಣ್ಣು ಮಕ್ಕಳಿಗೆ ಈಗ ಮೊದಲಿನ ತೊಂದರೆಗಳು ಖಂಡಿತ ಇಲ್ಲ ನಾನು ಹೇಳೋಗೆ. ಅದು ಬೇರೆಯವರಿಂದಲ್ಲ, ಹೆಣ್ಣು ಮಕ್ಕಳೇ ಮಾಡ್ಕೊಂಡಿರೋದು. ಅವರೇ ದಾರಿಗಳು, ಹೊಸ ದಾರಿ ಹುಡ್ಕೋತಿದ್ದಾರೆ. ಅವರು ಸ್ಟ್ರಾಂಗ್ ಇದ್ದಾರೆ ಇವಾಗಿನ ಹೆಣ್ಣು ಮಕ್ಕಳು, ಮುಂಚಿನ ಥರ ಅಲ್ಲ. ಯಾರಿಗೂ ಹೆದರಲ್ಲ, ಮಾಡಬೇಕು ಅನ್ಸಿದ್ರೆ ಮಾಡ್ತವೆ. ಅವಕಾಶಗಳು ತೆರೆದಿದ್ದೇವೆ. ಈಗ ಕಲಾವಿದರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನುಡಿಸೋದಿರ್ಬೋದು, ಭಾಗವತಿಗಳಿರ್ಬೋದು, ಬೇರೆ ಬೇರೆ ಇದರಲ್ಲಿ ಖಂಡಿತ ಎಲ್ಲದರಲ್ಲೂ ಇದ್ದಾರೆ. ಈಗ ನಾನು ಆದ್ಮೇಲಿಂದನೂ ಯಕ್ಷಗಾನ, ಈಗ ಚಂಡೆಯಲ್ಲಿ ಅಪೂರ್ವ ಸುರತ್ಕಲ್ ಇರ್ಬೋದು, ಮಾಲಂಕಿ, ನಂದನ, ವಂದನ, ಅವರೆಲ್ಲ ಬಂದಿದ್ದಾರೆ. ಸೊ ಅವಕಾಶಗಳು ತೆರ್ಕೊಂಡಿದೆ, ಅವಕಾಶಗಳು ಮಾಡ್ಕೋತಿದ್ದಾರೆ. ಸೊ ಮೊದಲಿನ ಕಷ್ಟಗಳು ಇಲ್ಲ ಅಂತ ನನಗನ್ಸುತ್ತೆ. ನಿಮ್ಮ ಅಕ್ಕಪಕ್ಕದವ್ರೆಲ್ಲ ಏನು ಮಾತಾಡ್ಕೊಳ್ತಿದ್ರು, ಇವರು ಚಂಡೆ ನುಡಿಸಿ ಸಾಧ್ಯ ಅಂತನಾ, ಜೊತೆಗಿದ್ದ ಸ್ನೇಹಿತರು? ಇದನ್ನೆಲ್ಲ ಕೇಳಿದರೆ ನೀವು ಏನು ಹೇಳಿದ್ರು ಗೊತ್ತಾ, ನನಗೆ ನಮ್ಮ ಮನೆಯ ನೇಬರೇ ಮಾತಾಡ್ಕೋತಿದ್ರು, ಇವಳು ಹಿಂಗೆ ಯಕ್ಷಗಾನಕ್ಕೆ ಹೋಗಿ ಯಾರ ಜೊತೆ ಆದರೂ ಓಡೋಗ್ಬಿಡ್ತಾಳೆ. ಯಾಕೆ ನಾನು ಮೊದಲಿಂದನೂ ನನ್ನ ಅಪ್ಪ ಅಮ್ಮ ನನ್ನನ್ನು ಗಂಡು ಮಗ ಅಂತ ಸಾಕಿರೋದು. ಅಂದರೆ ನಾನು ಮುಂಚೆಯಿಂದನೂ ಒಂಥರ ಬೋಲ್ಡ್, ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ತಪ್ಪಿಲ್ಲ ಅಂದರೆ ನಾನು ಅಪ್ಪ ಅಮ್ಮನಿಗೂ ತಲೆ ಕೆಡಿಸ್ಕೊತಾರಲ್ಲ, ಆ ಥರ ಬೆಳೆದವಳು ನಾನು. ಸೊ ನಾನು ಆಗ ಹೇಳ್ತಿದ್ದೆ, ಹಾಗೂ ನಾನು ಬೇರೆ ಯಾರನ್ನು ನೋಡ್ಕೊಂಡ್ರೆ ಹೇಳ್ಬಿಟ್ಟು ಮದುವೆ ಆಗ್ತಿದ್ಬಿಟ್ಟು ಓಡೋಗಂಥದ್ದೆಲ್ಲ ಸೀನ್ ಇಲ್ಲ, ನನಗೆ ಅಷ್ಟು ಧೈರ್ಯ ಇದೆ ಫೇಸ್ ಮಾಡೋವಂಥದ್ದು. ಓಡೋಗೆಲ್ಲ ನಾನು ಆ ಥರದ್ದೆಲ್ಲ ಮಾಡಲ್ಲ ಅಂತ ಹೇಳ್ತಿದ್ದೆ. ಸೊ ತುಂಬ ಮಾತಾಡ್ಕೊಂಡಿದ್ದಾರೆ ಈ ಥರ. ಗಂಡು ಮಕ್ಕಳು ಇರೋದು, ಅಲ್ಲೋಗಿ ಯಾರನ್ನ ಏನು ನೋಡ್ಕೋತಾಳೋ, ಏನು ಮಾಡ್ಕೋತಾಳೋ, ಈ ಥರದ್ದೆಲ್ಲ ತುಂಬ ಮಾತಾಡಿದ್ದಾರೆ. ಅದಾದ್ಮೇಲಿಂದ ಹೆಸರು ಮಾಡಿದ್ಮೇಲೆ ಅವರೇ ಮಾತಾಡಿದ್ದು ಇದೆ, ಏನೋ ಆಗ್ತಾಳೆ ಅಂತ ಅನ್ಕೊಂಡ್ವಿ, ಈಗ ಒಳ್ಳೆ ದಾರಿ. ಬಟ್ ಆಗಿನ ಇದು ಅಂತಲ್ಲ, ಈಗಲೂ ಕೂಡ ಅಂಥ ಮನಸ್ಥಿತಿಗಳಿದ್ದಾವೆ. ಒಂದು ಹೆಣ್ಣು ಮಗೇನೋ ಹೊರಗೆ ಹೋಗೋದಿದ್ರೆ, ಬೇರೆ ಏನೋ ಸಾಧನೆ ಮಾಡ್ಬೇಕು ಅಂತಿದ್ರೆ ಬೇರೆ ಬೇರೆ ಆ್ಯಂಗಲ್ ಮಾತಾಡೋರು. ಸೊ ನಾನು ಅವ್ರಿಗೆಲ್ಲ ಹೇಳೋದೇನು ಗೊತ್ತಾ, ಮಾತಾಡಿ. ನಾನೀಗ ಯಾವ ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿದ್ದೀನಿ ಅಂದರೆ ನನ್ನ ಬಗ್ಗೆ ಈಗಲೂ ಮಾತಾಡ್ತಾರೆ. ಈಗ ನೀವಾಗಲೇ ಹೇಳಿದ್ರಿ ಸ್ಟ್ರಾಂಗ್ ಮದರ್ ಅಂತ, ತುಂಬ ಜನ ಮಾತಾಡ್ತಾರೆ. ಬಟ್ ನಾನು ಯಾವ ಲೆವೆಲ್ಗೆ ರೀಚ್ ಆಗಿದ್ದೀನಿ ಅಂತ, ಈಗ ನೀವು ಇಲ್ಲಿ ಕೂತಿದ್ದೀರಲ್ಲ, ನನ್ನ ಪಕ್ಕನೇ ಕೂತ್ಕೊಂಡು ನನಗೆ ನೀವು ಏನೇ ಡೈಲಾಗ್ ಓಡಿದ್ರು, ಕೆಟ್ಟದಾಗಿ ಮಾತಾಡಿದ್ರು, ಹಿಂಗೆ ಉಜ್ಕೊಂಡು ಹೋಗ್ತೀನಿ ನಾನು. ಬಿಕಾಸ್ ಅಷ್ಟೇ, ಕೇಳಿಸ್ಕೊಳ್ಳೋದು ಇಲ್ಲ ನಾನು. ನನ್ನ ಬಗ್ಗೆ ಮಾತಾಡ್ತೀರಾ, ಆಯಿತು ಮಾತಾಡ್ಕೊಳ್ಳಿ, ಆ ಲೆವೆಲಿಗೆ ನಾನು ಬಂದಿದ್ದೀನಿ. ಅಂದರೆ ನನ್ನ ಶೂಸಲ್ಲಿ ನಾನು ಅಷ್ಟೇ ನಿಂತಿರೋದು, ಬೇರೆಯವ್ರಿಗೆ ಅದು ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಂತ ನಾನು ಬೇರೆಯವ್ರನ್ನ ಜಡ್ಜ್ ಮಾಡಲ್ಲ, ಅಷ್ಟೇ ಸಿಂಪಲ್. ನನ್ನ ಶೋಗೆ ಬಂದ ಅನೇಕ ಜೊತೆ ಅದೇ ಮಾತಾಡ್ತಾ ಇರ್ತೀನಿ, ಅಂಥವ್ರು ಇದ್ರೆ ನಮಗೆ ಬೆಳಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಅವರಿಂದನೇ ನಾವು ಬೆಳೆದಿರೋದು. ಅದಾದ್ಮೇಲೆ ಏನೋ ಒಳ್ಳೆ ಹೆಸರು ಮಾಡಿದಾಗ ನಮ್ಮನ್ನ ಮಾತಾಡ್ಸ್ಕೊಂಡು ಬರ್ತಾರಲ್ಲ, ಆವಾಗ ನಾವು ಒಂದು ಸ್ಮೈಲ್ ಮಾಡಿಬಿಟ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಓ ನಾನು ಮಾತಾಡಿದ್ದು ತಪ್ಪು, ಅಷ್ಟೇ ಸಿಂಪಲ್. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಈ ಚೆಂಡನ ಹೆಗಲಿಗೆ ಎಸ್ಕೊಂಡಾಗ ದಿವ್ಯಶ್ರೀ ಹೇಗಿರ್ತಾರೆ? ಈಗ ನಾವು ಹಿಂಗೆ ಮಾತಾಡ್ತಿದ್ವಿ, ಹೊರಗಡೆ ಮಾತಾಡಿದ್ದೀವಿ, ಆ ಚೆಂಡ ಹೆಗಲಿಗೆ ಎಸ್ಕೊಂಡಾಗ ನಾನು ನೋಡಿಲ್ಲ. ನಾಟಕದಲ್ಲಿ ಒಮ್ಮೆ ನೋಡಿದ್ದೀನಿ, ಮಾಧವಿಯಲ್ಲಿ. ಓ, ನೀವು ನನ್ನ ಯಕ್ಷಗಾನದಲ್ಲಿ ನೋಡಿಲ್ಲ ಅಲ್ಲ? ಯಕ್ಷಗಾನ ನೋಡಿಲ್ಲ, ವಿಡಿಯೋದಲ್ಲಿ ನೋಡಿರೋದು. ನಿಮ್ಗೆ ಏನು ಅನ್ಸುತ್ತೆ?
ಡಿಫ್ರೆನ್ಸ್ ಅನಿಸ್ತಾ? ಹೌದು. ಅಲ್ಲಿ ನಾನು ಟೋಟಲಿ ಬೇರೆನೇ ದಿವ್ಯ ನಾನು. ಅಲ್ಲಿ ಟು ಬಿ ಹಾನೆಸ್ಟ್ ಅದು ಬೇರೆನೇ ಶಕ್ತಿ ಬರುತ್ತೆ ನನಗಿದು ಹಾಕ್ಕೊಂಡ್ರೆ. ಅದು ಎಲ್ಲ ಆರ್ಟಿಸ್ಟಿಗೂ ಇರ್ಬೋದು ತನ್ನ. ಯಾಕಂದ್ರೆ ಈಗ ನಾವು ಹೊರಗಡೆ ಇದ್ದಾಗ ನಮಗೆ ತಲೆಯಲ್ಲಿ ನೂರಾರು ವಿಚಾರಗಳಿರ್ತವೆ. ನಾವು ಈ ನೆಕ್ಸ್ಟ್ ಏನು, ಸಂಜೆಗೆ ಏನು, ನಾಳಿನ ಪ್ಲಾನ್ ಏನು, ಏನೆಲ್ಲೋ ಓಡ್ತಾ ಇರ್ತದೆ. ಆ ಸ್ಟೇಜ್ ಹತ್ತದಾಗ ಹೇಗಿರ್ತೀರಾ ಅಂತದ್ದು ಎಲ್ಲ ಮರ್ತೋಗುತ್ತೆ. ಅದನ್ನ ಎಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ನುಡ್ಸಕ್ ಸಾಧ್ಯನಾ? ಅಷ್ಟೆಲ್ಲ ತಾಳಗಳು ಅದಕ್ಕಷ್ಟು ನುಡ್ಸಕ್ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ತಲೆಯಲ್ಲಿ ಇರಲ್ಲ, ಒಂದು ಇದು ಮರ್ಸ್ಬಿಡುತ್ತದು. ಯಾವುದೇ ಆರ್ಟ್ ಫಾರ್ಮ್ ಆಗಲಿ, ಈಗ ಎಲ್ರಿಗೂ ಒಂದೊಂದು ಏನಾದ್ರೂ ಒಂದು ಕಲೆ ಇರುತ್ತೆ, ಏನಾದ್ರೂ ಹವ್ಯಾಸಗಳಿರುತ್ತೆ. ಹವ್ಯಾಸಗಳನ್ನ ನಾವು ಮಾಡ್ಕೊಳ್ಳೋದೇ ಅದಕ್ಕೆ. ನಮ್ಮಲ್ಲಿರೋಂಥ ಟೆನ್ಷನ್ಸು ಅಥವಾ ಏನು ಒಂದಷ್ಟು ಗೊಂದಲಗಳಿರ್ತವೆ, ಅದನ್ನೆಲ್ಲ ಮರೆಯೋಕ್ಕಂತಾನೆ ನಾವು ಇದು ಮಾಡೋದು. ಸೊ ಇದಿದ್ರೆ ನನ್ನ ಶಕ್ತಿ. ಟೋಟಲಿ ಬೇರೆನೇ ದಿವ್ಯ. ಅಲ್ಲಿಂದ ನಂತರ ನಿಮ್ಮ ಜೀವನ ಮುಂದುವರೆದಿದೆ ಹೇಗೆ? ಈ ಚಂಡೆ ಅಲ್ಲೇ ಸಾಕ್ತಾ ಇದ್ರಿ, ಯಕ್ಷಗಾನ ನಂತರ ನಿಮ್ಮ ಈ ಕಲಾರಂಗಕ್ಕೆ ಅಂದರೆ ನಟನೆಯ ನಟನೆಗಿಂತ ಮುಂಚೆ ನಾನು ಹೇಳೋದಿದ್ರೆ, ಇದರಿಂದ ಆದ ನನಗೆ ಇನ್ನೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಹೇಳ್ತೀನಿ. ನನಗೆ ಸಿಕ್ಕಂಥ ಒಂದು ಅವಕಾಶ ಇದರಿಂದ. PUC ಎಲ್ಲ ಮುಗಿಸಿ ನಾನು ಅರಂತೋಡಲ್ಲಿ PUC ಮಾಡಿದ್ದು. PUC ಓದಿ ಅಪ್ಪ ಏನಂದರೆ ಅಕ್ಕಂಗೆ ಡಿಗ್ರಿ ಎಲ್ಲ ಓದಿಸಿ ಒಂದು ಸ್ವಲ್ಪ ಫಿನಾನ್ಷಿಯಲಿ ಡೌನ್ ಆಗಿದ್ರು. ಕೃಷಿಕರು ಗೊತ್ತಿದೆ, ಹಿಂಗೆ ಗ್ರಾಫ್ ಇರಲ್ಲ, ಏರುತ್ತೆ ಇಳಿಯತ್ತೆ ಎಲ್ಲ. ಹಂಗಂತ ಚೆನ್ನಾಗೇ ಇದ್ವಿ ನಾವು, ಏನು ತೊಂದರೆ ಆಗಿರಲಿಲ್ಲ. ಆಫ್ಟರ್ ನನ್ನ PUC ಡಿಗ್ರಿ ನನಗೆ ತೀರಾ ಒಳ್ಳೆ ಪಾಶ್ ಕಾಲೇಜಲ್ಲೆಲ್ಲ ಓದಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಆವಾಗ ನನಗೆ ಒಂದು ನ್ಯೂಸ್ ಪೇಪರ್ ಓದಿ ಗೊತ್ತಾಗಿದ್ದು ಅಪ್ಪಂಗೆ ನಮಗೆ ಆಳ್ವಾಸಲ್ಲಿ ಇದು ಏನು ಎಜುಕೇಷನ್ ಮೇಲೆ, ಆಮೇಲೆ ಸ್ಪೋರ್ಟ್ಸ್ ಕೋಟಾದಲ್ಲಿ, ಈ ಥರದ್ದೆಲ್ಲ ಸ್ಪೆಷಲ್ ಕೋಟಾದಲ್ಲಿ ನಿಮಗೆ ಫ್ರೀ ಸೀಟ್ ಸಿಗುತ್ತೆ ಅಂತ. ಸೊ ಅಪ್ಲೈ ಮಾಡಿದ್ದು, ಏನೋ ಸಿಗುತ್ತೋ ಬಿಡುತ್ತೋ ಅಪ್ಲೈ ಮಾಡೋಣ ಅಂತ ಹೋಗಿ ಅಪ್ಲೈ ಮಾಡಿದ್ವಿ. 1000 ಅಪ್ಲಿಕೇಶನ್ಸ್ ಬರುತ್ತೆ. ನನ್ನ ಅಪ್ಲಿಕೇಶನ್ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಒಂದಷ್ಟು ಪರೀಕ್ಷೆಗಳೆಲ್ಲ ನಡೆಯುತ್ತೆ, ಹೆಂಗೆ ಪ್ಲೇ ಮಾಡ್ತಾರೆ, ಏನು ಎತ್ತ ಪ್ರಶ್ನೆಗಳು ಕೇಳ್ತಾರೆ, ಎಲ್ಲ ಆಗುತ್ತೆ. ನಾನು ಸೆಲೆಕ್ಟ್ ಆದೆ. ಸೊ ಅಲ್ಲಿಂದ ನನಗೆ ಡಿಗ್ರಿ ಮತ್ತು ಮಾಸ್ಟರ್ಸಲ್ಲಿ ಫ್ರೀ ಎಜುಕೇಷನ್ ಸಿಕ್ತು. ಸೊ ಆಳ್ವಾಸ್ ನನ್ನ ಲೈಫಿನ ಒಂದು ದೊಡ್ಡ ಫಸ್ಟ್ ಟರ್ನಿಂಗ್ ಪಾಯಿಂಟ್ ಅದು. ಅಲ್ಲಿಂದ ನಂತರ ನನ್ನ ಲೈಫ್ ಚೇಂಜ್ ಆಯಿತು. ಆಮೇಲೆ ಅಲ್ಲಿ ತುಂಬ ದೊಡ್ಡ ದೊಡ್ಡ ಸ್ಟೇಜಲ್ಲೆಲ್ಲ ಪರ್ಫಾರ್ಮ್ ಮಾಡಿದೆ ನಾನು ಆಳ್ವಾಸಿಂದ. ಅಲ್ಲಿಂದ ದುಬೈಗೆ ಹೋದೆ, ಬೆಹ್ರೇನ್ಗೆ ಹೋದೆ, ಅಬುದಾಬಿಗೆ ಹೋದೆ ಕಾಲೇಜಿಂದ. ಹೌದು, ಅವರು ಪರ್ಫಾರ್ಮೆನ್ಸಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ನುಡಿಸಿರಿ ಅನ್ನೋ ದೊಡ್ಡ ವೇದಿಕೆ, ವಿರಾಸತ್ ಅನ್ನೋ ದೊಡ್ಡ ವೇದಿಕೆ, ಇಂಟರ್ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ಗಳೆಲ್ಲ ಬರ್ತಾರೆ, ಅವ್ರ ಮುಂದೆ ಪರ್ಫಾರ್ಮ್ ಮಾಡಿರೋದು, ಅದೆಲ್ಲ ದೊಡ್ಡ ಟರ್ನಿಂಗ್ ಪಾಯಿಂಟ್. ಒಂದಾದರೆ ಲೈಫ್ ಹೇಳ್ಕೊಟ್ಟಿದ್ದು ಆಳ್ವಾಸು. ತಿರುಗಾಟಕ್ಕೆ ಹೋಗ್ತಾ ಇದ್ವಿ ನಾವು. ವರ್ಷದಲ್ಲಿ ಹಬ್ಬ ಬಂದರೆ ಒಂದು 15ರಿಂದ 20 ದಿನ ಕಾಲೇಜ್ ಅಟೆಂಡ್ ಮಾಡ್ತಾ ಇದ್ದಿದ್ದು ಅಷ್ಟೇ. ಮಿಕ್ಕಿದ ದಿನ ಪ್ರಾಕ್ಟೀಸು, ಶೋಸು. ಇದು ಒಂಥರ ನೀನಾಸಂ ತಿರುಗಾಟದೆಲ್ಲ ಹೋಗ್ತಾರಲ್ಲ, ಸೇಮ್ ತಿರುಗಾಟದಲ್ಲೇ ಜೀವನ ಮಾಡಿದ್ದೀವಿ, ಆ ಬಸ್ಸಲ್ಲೇ ಜೀವನ ಕಳೆದಿದ್ದೀವಿ. ಸೊ ಈಗ 6 ಅಡಿ 3 ಅಡಿ ಜಾಗ ಹಿಂಗೆ ಕೊಟ್ಟರು ನಾನು ಜೀವನ ಮಾಡ್ತೀನಿ. ಅದನ್ನು ಹೇಳ್ಕೊಟ್ಟಿದ್ದು ನನಗೆ ಆಳ್ವಾಸು. ಅದಾದ್ರ ನಂತರ ನೀವು ನಟನೆ ಮಧ್ಯದಲ್ಲಿ ಹೇಳ್ತೀನಿ, ನಿಮ್ಮನ್ನ ಎಜುಕೇಷನಲ್ಲಿ ಮುಂದುವರಿಲಿಕ್ಕೆ ಪ್ರೋತ್ಸಾಹ ಕೊಟ್ಟು ನೀವಾಗಿ ಇನಿಷಿಯೇಟಿವ್ ತಗೊಂಡ್ರ ಅಥವಾ ಮನೆಯಿಂದ ಪುಷ್ ಮಾಡಿದ್ರ? ಯಾವುದಕ್ಕೆ? ಕಾಲೇಜಿಗೆ ಹೋಗ್ಲಿಕ್ಕೆ. ಈಗ ನೀವು ಫಿನಾನ್ಷಿಯಲಿ ಅಷ್ಟು ಇದಿರಲಿಲ್ಲ ಅಂತ ಹೇಳಿ ಅವ್ರಿಗೆ ಓದಿಸ್ಬಾರ್ದು ಅಂತ ಇರಲಿಲ್ಲ. ತುಂಬಾ ಹೆಸರು ಮಾಡಿದಂತ ಕಾಲೇಜಲ್ಲೆಲ್ಲ ತೀರಾ ಫೀಸ್ ಕಟ್ಟಿ ನನಗೆ ಓದಿಸೋದು ಕಷ್ಟ ಆಗುತ್ತೆ ಅನ್ನೋ ಥರ. ಕೆಲವು ಕಡೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಿಗೋದಿಲ್ಲ ಅಂತ ಗೊತ್ತಾಕ್ಷಣ ಸಾಕು ಮಗಳೇ ಇಷ್ಟು ಓದಿ ನೆಕ್ಸ್ಟ್ ಆ ಥರ ಖಂಡಿತ ಹೇಳಿಲ್ಲ. ನನ್ನ ಅಪ್ಪ ಅಮ್ಮಂಗೆ ಮುಂಚೆಯಿಂದನೂ ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ತಗೋಬೇಕು. ಎಲ್ಲ ಪೇರೆಂಟ್ಸ್ಗೂ ಅದೇ ಇರೋದು, ನೀನು ಆರ್ಟ್ ಫೀಲ್ಡಲ್ಲಿ ಹೋಗು ಅಥವಾ ಇದು ಯಾರು ಹೇಳಲ್ಲ. ಓದಿ ಏನಾರು ಒಂದು ಜಾಬ್ ಇಟ್ಕೋ, ಅದ್ರ ಸೈಡಲ್ಲಿ ಇದು ಮಾಡು ಅನ್ನೋ ಥರದಲ್ಲಿ. ಬಟ್ ಓದಿಸಲ್ಲ ಅನ್ನೋದನ್ನ ಯಾವತ್ತೂ ಹೇಳಿಲ್ಲ. ಓದಿಸ್ಬೇಕು, ಬಟ್ ತೀರಾ ದೊಡ್ಡ ಕಾಲೇಜಲ್ಲಿ ಓದಿಸೋದೆಲ್ಲ ಕಷ್ಟ ಅನ್ನೋ. ಸೊ ದೈವ ಶಕ್ತಿ, ದೈವ ಆಶೀರ್ವಾದ ಆಳ್ವಾಸಲ್ಲಿ ಸಿಕ್ತು. ಮೋಹನ್ ಆಳ್ವಾಸ್ ಸರ್ ನಾನು ನೆನೆಸ್ಕೊಳ್ಳೇಬೇಕು. ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಅದಾದಮೇಲೂ ಅಷ್ಟೇ, ಈಗ ಎಜುಕೇಷನ್ ಮುಗಿಸಿದ್ದೀನಿ ಅಂತ ಅವ್ರು ನನ್ನ ಬಿಟ್ಬಿಡಿಲ್ಲ. ಅಲ್ಲೇ ನನಗೆ ಕೆಲಸ ಕೊಟ್ಟರು, ಅಲ್ಲೇ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದೆ ನಾನು. 1 ಇಯರ್ ಅಲ್ಲೇ ಲೆಕ್ಚರ್ ಆಗಿದ್ದೆ ನಾನು ಡಿಗ್ರಿ ಮಕ್ಕಳಿಗೆ. ನಾನು ಬಿಸ್ನೆಸ್ ಸ್ಟಡೀಸು, ಬಿಸ್ನೆಸ್ ಎಥಿಕ್ಸು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ತಗೋತಿದ್ದೆ. ಸೊ ಅಲ್ಲೇ ಮಾಸ್ಟರ್ಸ್ ಮಾಡಿದ್ದೆ. ಅದರಲ್ಲಿ ನಾನು HR, ಮಾಸ್ಟರ್ಸ್ ಇನ್ HR, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಲ್ಲಿ. ಸೊ ಈ ಸಬ್ಜೆಕ್ಟ್ಸ್ ತಗೋತಾ ಇದ್ದೆ. ಅಲ್ಲಿಂದ ನಂತರ ನೀವು ನಟನೆಗೆ ಡೈರೆಕ್ಟ್ ಹೋಗ್ಬಿಟ್ರಿ. ನಟನೆಗೆ ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ಇದೆ. ಬಿಕಾಸ್ ನಾನು ನಟನೆಗೆ ಹೋಗ್ಬೇಕನ್ನೋ ಯಾವ ಕನಸು ಇರಲಿಲ್ಲ ನನಗೆ. ಹೇಗೆ ಅಲ್ಲಿ ನಿಮಗೆ ಆ ಕಡೆ ಸೆಳೀತದು ಟರ್ನಿಂಗ್ ಪಾಯಿಂಟ್? ನಂದು ಮಾಸ್ಟರ್ಸ್ ಆದಮೇಲೆ ಐ ಗಾಟ್ ಮ್ಯಾರಿಡ್. ಇಮ್ಮಿಡಿಯೇಟ್ ಆಫ್ಟರ್ ಮೈ ಮಾಸ್ಟರ್ಸ್ ವಿದಿನ್ ಎ ಇಯರ್ ನನ್ನ ಮದುವೆ ಆಯಿತು. ಮದುವೆ ನನ್ನ ಇನ್ನೊಂದು ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ. ಒಳ್ಳೆ ಥರದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಒಳ್ಳೆ ಥರದಲ್ಲೂ ಇರ್ಬೋದು, ಕೆಟ್ಟ ಥರದಲ್ಲೂ ಇರ್ಬೋದು. ನನಗೆ ಇದು 2 ಒಳ್ಳೆ ಥರದಲ್ಲೂ ಆಗಿದೆ. ಒಳ್ಳೆ ಥರದಲ್ಲೂ ಆಗಿದ್ದು ಏನಂತ ಆಮೇಲೆ ಹೇಳ್ತೀನಿ. ಮದುವೆ ಆದಮೇಲೆ ಅಫ್ಕೋರ್ಸ್ ನಿಮಗೆ ಇರುತ್ತೆ, ಅತ್ತೆ ಮಾವನ ಸಪೋರ್ಟ್ ಬೇಕು, ಗಂಡನ ಸಪೋರ್ಟ್ ಬೇಕು, ಈ ಥರದ್ದೆಲ್ಲ. ಬಟ್ ನಾನು ನಿಮಗೆ ಆಗಲೇ ಹೇಳಿದೆ, ನಾನು ಬೋಲ್ಡ್ ಹುಡುಗಿ,
ತುಂಬ ಏನು ನನ್ನ ಡಿಸಿಷನ್ ನಾನು ತಗೋತಾ ಇದ್ದಿದ್ದು, ತುಂಬ ಬೇರೆಯವ್ರಿಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ, ಈ ಥರದ ಹುಡುಗಿ. ನಾನು ಮದುವೆ ಆಗಿದ್ದು ಒಂದೇ ರೀಸನ್, ಹಿ ವಾಸ್ ಅನ್ ಆರ್ಟಿಸ್ಟ್. ನಿಮ್ಮ ಇಷ್ಟದಲ್ಲಿ ಆದ್ರೆ ಮನೆಯವರ ಇಷ್ಟದಲ್ಲಿ ಹೋದ್ರೆ ಹೇಗೆ? ನಾವು ಇಷ್ಟಪಟ್ಟು ಮನೆಯವರ ಒಪ್ಪಿಗೆ ಮೇರೆಗೆ ಅವ್ರಿಗೂ ತುಂಬ ಇಷ್ಟ ಆಗಿ ನಾವು ಮದುವೆ ಮಾಡ್ಕೊಂಡಿರೋದು. ಯಾರು ಏನು ಎತ್ತ ಅದೆಲ್ಲ ಖಂಡಿತ ಬೇಡ. ಮದುವೆ ಆದ್ವಿ, ಆರ್ಟಿಸ್ಟ್ ಇಬ್ಬರು, ಏನೋ ಒಂದು ಸಾಧಿಸ್ಬೋದು ಅನ್ನೋ ಒಂದೇ ಉದ್ದೇಶದಿಂದ ನಾನು ಮದುವೆ ಆಗಿತ್ತು. ಬಟ್ ಖಂಡಿತವಾಗ್ಲೂ ಏನೂ ಸಾಧಿಸೋಕ್ಕಾಗಲಿಲ್ಲ. ಕೊಡ್ತೀನಿ ಅನ್ನೋ ಸಪೋರ್ಟ್ ನನಗೆ ಖಂಡಿತ ಸಿಗಲಿಲ್ಲ. ಅದಾದಮೇಲೆ ಒಂದಷ್ಟು ಬೇರೆ ಬೇರೆ ರೀಸನ್ಗಳಿಗೆ, ವೈಯಕ್ತಿಕ ರೀಸನ್ಗಳಿಗೆ ಜೊತೆಗಿರ್ಲಿಕ್ಕಾಗಲಿಲ್ಲ. ಆಫ್ಟರ್ 3 years ವಿ ಗಾಟ್ ಸಪ್ರೇಟೆಡ್. ಸೊ ನನ್ನ ಮಗಳು 1.5 ವರ್ಷ ಇದ್ಲು. ಮಗಳನ್ನ ಕರ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಬಟ್ ಮದುವೆ ಆದ ನಂತರದಿಂದ ನನಗೆ ರಂಗಭೂಮಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮದುವೆ ಆದ ನಂತರದಿಂದ ಅಲ್ಲ, ಮುಂಚೆಯಿಂದನೂ. ನಾನು ಆಳ್ವಾಸಲ್ಲಿದ್ದಾಗಲೂ, ಹೌದು, ಆಳ್ವಾಸಲ್ಲಿದ್ದಾಗಲೂ ನಾನು ರಂಗಭೂಮಿಲಿದ್ದೆ. ಬಟ್ ಓನ್ಲಿ ನಾನು ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇದ್ದೆ, ಮ್ಯೂಸಿಕ್ಗೆ ಅಷ್ಟೇ ಇರ್ತಾ ಇದ್ದೆ, ಆ್ಯಕ್ಟಿಂಗ್ ಮಾಡ್ತಾ ಇರಲಿಲ್ಲ. ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು, ರಂಗಭೂಮಿ ಕಲಿಬೇಕು ಅಂತ. ಈ ಟಿ ವಿ ಮೇಲೆ ಬರಬೇಕು ಆ ಥರದ್ದಲ್ಲ, ರಂಗಭೂಮಿ ಮಾಡಬೇಕು ಅಂತ ಆಸೆ ಇತ್ತು. ಮೈಸೂರು ನಂಗೆ ಅದಕ್ಕೆ ಅವಕಾಶ ಇತ್ತು. ನಟನ ಅನ್ನೋ ದೊಡ್ಡ ಸಂಸ್ಥೆ ಇದೆ, ಅವರು ಕೂಡ ಮಂಡ್ಯ ರಮೇಶ್ ನನ್ನ ಕರೆದಿದ್ರು. ಬಟ್ ಹೋಗೋಕ್ಕೆ ಅವಕಾಶ ಸಿಗಲಿಲ್ಲ ನಿಮಗೆ, ಆಯಿತಾ. ಹೊಸ ಊರು, ನಿಮಗೆ ಗೊತ್ತಿಲ್ಲದೆ ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಂಬಿಸಿದಂಥ ವ್ಯಕ್ತಿ ನಿಮ್ಮನ್ನು ಕೈ ಹಿಡಿದು ನಡೆಸ್ಬೇಕು. ಮೈಸೂರಿಗೆ? ಹೌದು, ಮೈಸೂರಲ್ಲಿದ್ದೆ 3 years. ಆಮೇಲಿಂದ ಮೈಸೂರಲ್ಲಿ. ಸೊ ಅಲ್ಲಿ ರಂಗಭೂಮಿ ಮಾಡಲಿಕ್ಕೆ ಆಗಲಿಲ್ಲ. ಸಪ್ರೇಟ್ ಆದಮೇಲೆ ಬೆಂಗಳೂರಿಗೆ ಬಂದಮೇಲೆ ನಾನು ಫಸ್ಟ್ ಮಾಡಿದ್ದು ರಂಗಭೂಮಿಲಿ ನಾನೇನಾದ್ರು ಮಾಡಬೇಕೀಗ ಅಂತ, ಕಲಿಬೇಕು ಅಂತ. ಸೊ ನನ್ನ ರಂಗಭೂಮಿ ಗುರುಗಳು ಶ್ರೀಪಾದ್ ಭಟ್ ಅಂತ, ಡಾಕ್ಟರ್ ಶ್ರೀಪಾದ್ ಭಟ್, ಒಂದು ಫೋನ್ ಮಾಡಿದೆ, ಸರ್ ನನಗೆ ಗೊತ್ತಿಲ್ಲ, ನಾನೊಂದು ನಾಟಕ ಮಾಡಬೇಕು. ಸೊ ಅವ್ರು ಹೇಳಿದ್ರು, ಅವರಿಗೂ ನನ್ನ ಈ ಪರ್ಸನಲ್ ಲೈಫ್ 2020 ಕೊರೋನಾ ಟೈಮ್. ಆ ಕೊರೋನಾದಿಂದ ಇನ್ನಷ್ಟು ಒಂದಷ್ಟು ಬಾಧೆಗಳು ನಾನು ಅನುಭವಿಸಿದ್ದೀನಿ. ಮಗಳನ್ನ ಕರ್ಕೊಂಡು ಹೊರಟಿರೋ ಸಮಯ, ಕೈಯಲ್ಲಿ ದುಡ್ಡಿಲ್ಲ. ಮಗಳ ಹೆಸರಲ್ಲಿ ಸೇವಿಂಗ್ಸ್ ಮಾಡಿದ್ದು 23,000 ಹಿಡ್ಕೊಂಡು ನಾನು ಹೊರಟಿದ್ದು ಮೈಸೂರಿಂದ ಬೆಂಗಳೂರಿಗೆ. ಸೊ ಅದೇ ಶ್ರೀಪಾದ್ ಭಟ್ರಿಗೆ ಕಾಲ್ ಮಾಡಿದೆ, ನಾನು ರಂಗಭೂಮಿಲಿ ಏನಾದರೂ ಮಾಡಬೇಕು, ಒಂದು ನಾಟಕ ಮಾಡಬೇಕು, ಕಲಿಬೇಕು. ಸೊ ಅವ್ರಿಗೆ ನನ್ನ ಪರ್ಸ್ನಲ್ ಲೈಫ್ ಗೊತ್ತಿತ್ತು. ಸೊ ಅವ್ರು ಇಷ್ಟೇ ಹೇಳಿದ್ದು, ನಿನಗಿವಾಗ ನಿನ್ನ ಒಳಗಿರುವಂಥ ಭಾವನೆಗಳನ್ನ ಆಚೆ ಹಾಕಬೇಕು, ಇಲ್ಲಾಂದರೆ ನೀನು ಹೀಗೆ ವೀಕ್ ಆಗಿ ಹೋಗ್ತೀಯಾ. ಭಾವನೆಗಳನ್ನ ನೀನು ಒಂದನ್ನು ಯಾರ ಹತ್ರ ಹೇಳ್ಕೋಬೇಕು. ಹೇಳ್ಕೊಳ್ಳೋಕ್ಕೆ ನಿಂಗೆ ಅಷ್ಟು ನಂಬಿಗಸ್ತ ವ್ಯಕ್ತಿ ಬೇಕು. ನಂಬಿಕೊಂಡು ಹೋಗಿರೋರೇ ನಿಮಗೆ ಈ ಥರ ಮಾಡಿದ್ದಾರೆ. ಸೊ ಅದನ್ನು ನೀನು ಒಳಗಿರೋದನ್ನ ಆಚೆ ಹಾಕಲೇಬೇಕು. ಮಾಧವಿ ಅನ್ನೋ ನಾಟಕ ಇದೆ, ನಿನ್ನ ಜೀವನಕ್ಕೆ ಸೂಕ್ತವಾದಂಥದ್ದು, ನಿನಗೋಸ್ಕರ ಅದನ್ನು ರೀರೈಟ್ ಮಾಡಿಸಿ ನಾನು ಆ ನಾಟಕ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಸುಧಾ ಆಡುಕಳ ಅವರು ರೀರೈಟ್ ಮಾಡಿ ಮಾಧವಿ ಅನ್ನೋ ನಾಟಕ ಬರೆಸಿ ಅದನ್ನು ನಾಟಕ ಮಾಡಿದ್ವಿ. ಅದೇ ವರ್ಷ ಇದೆಲ್ಲ ಆಗಿದೆ. ಎಷ್ಟು ದಿನದ ಎಷ್ಟು ತಿಂಗಳ ಪ್ರೋಸೆಸ್ ಇದು ನಾಟಕನ? ನೀವು ಅವರಿಗೆ ಅಪ್ರೋಚ್ ಆಗಿದ್ದು, ಆ ನಾಟಕ ರೆಡಿ ಆಗಿದ್ದು, ನೀವು ಪರ್ಫಾರ್ಮೆನ್ಸ್ ಶುರು ಮಾಡಿದ್ದು? ನಾಟಕ ಅದೇ 2020 ನಾನು ಅಪ್ರೋಚ್ ಮಾಡಿದ್ದು. 2021ಗೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು. ಬಟ್ ರಿಹರ್ಸಲ್ ಮಾಡಿದ್ದು ನಾವು ಹಬ್ಬ ಅಂದರೆ 20 days. ನಾವು ಶೇಷಗಿರಿ ಅನ್ನೋ ಊರಿಗೆ ಹೋಗಿ ಅಲ್ಲೇ ಇದ್ದು 20 days ಕಂಟಿನ್ಯೂ ಒಂದು ರಿಹರ್ಸಲ್ಸ್ ಮಾಡಿ ಅಷ್ಟು ದಿನದಲ್ಲಿ ಕಟ್ಟಿದಂಥ ನಾಟಕ. 1 ಗಂಟೆ 10 ನಿಮಿಷದ ನಾಟಕ. ಸೊ ಅಲ್ಲಿಂದ ಅದು ಇನ್ನೊಂದು ಟರ್ನಿಂಗ್ ಪಾಯಿಂಟ್ ನನಗೆ. ಎಲ್ಲರೂ ಆಮೇಲಿಂದ ಚಂಡೆ ಅಂತಿದ್ದವರು ಮಾಧವಿ ಅಂತ ಗುರುತಕ್ಕೆ ಶುರು ಮಾಡಿದ್ರು. ಈಗ ಕೂರ್ಗಲ್ಲೇ ನಂಗೆ ಹೊಸ ಫ್ಯಾನ್ ಬೇಸ್ ಶುರು ಆಯಿತು. ಮಾಧವಿ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಯಾವುದೇ ಹೆಣ್ಣಾದರೂ ಕೂಡ ಮದುವೆಯಾಗಿ ಹೋಗಿರ್ತೀರಿ, ಹೊಸ ಊರು, ಸಂಸಾರ, ಗಂಡ ಮಗುವಾಗಿರುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಏನೂ ಇಲ್ಲದೆ ಬಿಟ್ಟು ಹೊಸ ಪ್ರದೇಶ, ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು, ದಿಕ್ಕು ದೇಶ ಏನೂ ಗೊತ್ತಿರೋದಿಲ್ಲ. ಮೈಂಡ್ ಸೆಟ್ ಹೇಗಿತ್ತು ನಿಮಗೆ ಆ ಕ್ಷಣದಲ್ಲಿ? ನನಗೆ ನಿಜ ಹೇಳ್ಬೇಕಂದ್ರೆ ಭಯ ಅನ್ನೋದು ಖಂಡಿತ ಇರಲಿಲ್ಲ. ಬಿಕಾಸ್ ಒಂದು ಧೈರ್ಯ ಎಜುಕೇಷನ್ ಇದೆ, ಇನ್ನೊಂದು ಧೈರ್ಯ ಜಗತ್ತು ನೋಡಿದ್ದೀನಿ, ತಿರುಗಾಟ, ಆಳ್ವಾಸ ಹೇಳಿದ್ದೀನಿ. ಇಲ್ಲಿದ್ದು ಎಲ್ಲ ಜಿಲ್ಲೆಗಳಿಗೂ ಹೋಗಿದ್ದೀನಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಪ್ರದರ್ಶನಗಳನ್ನ ಕೊಟ್ಟಿದ್ದೀನಿ. ಸೊ ಭಯ ಖಂಡಿತ ಇರಲಿಲ್ಲ. ಬಟ್ ಯಾವ ಲೈನ್ ಚೂಸ್ ಮಾಡ್ಬೇಕನ್ನೋ ಕನ್ಫ್ಯೂಷನ್ ಇತ್ತು. ಈಗ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ, ರಂಗಭೂಮಿ. ಅದನ್ನು ಕಲಿತಾ ಹೋದರೆ ದುಡ್ಡು ಏನು ಮಾಡೋದು? ರಂಗಭೂಮಿ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ದುಡ್ಡು ಬರಲ್ಲ, ಅಥವಾ ನಾಟಕ ಮಾಡೋದ್ರಿಂದ ನಿಮಗೆ ದುಡ್ಡು ಖಂಡಿತ ಬರಲ್ಲ. ಪ್ರೊಫೆಷನ್ ಆಗಿ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮಾಸ್ಟರ್ಸ್ ಮಾಡಿದ್ದೀನಿ, ಅದೊಂದು ಧೈರ್ಯ ಇತ್ತು, HR ಆಗಿ ಕೆಲಸ ಮಾಡೋಣ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಬೆಂಗಳೂರಿಗೆ ಹೋಗಿ ಒಂದಷ್ಟು ಕಂಪ್ನಿಗಳಲ್ಲಿ HR ಆಗಿ ಕೆಲಸ ಮಾಡಿದ್ದೀನಿ. ಯಾವ ಕಂಪ್ನಿ ಅಂತ ಈಗ ಖಂಡಿತ ನೆನಪಿಲ್ಲ. ಅಲ್ದಿದ್ದೀನಿ, ಆ 1.5 ವರ್ಷದ ಮಗಳನ್ನ ಹಿಡ್ಕೊಂಡು ಇಂಟರ್ವ್ಯೂಗೆಲ್ಲ ಅಲ್ದಿದ್ದೀನಿ. ಆಮೇಲೆ ಕೊರೋನಾ ಟೈಮ್ ನಾನು ಆಚೆ ಬಂದಿದ್ದು. ಸೊ ಲಾಕ್ಡೌನ್ ಟೈಮಲ್ಲಿ ಥ್ಯಾಂಕ್ ಗಾಡ್ ನಮ್ಮ ಅಮ್ಮನ ಮನೇಲಿ ಲಾಕ್ ಆಗಿಬಿಟ್ಟಿದ್ದೆ. ಸೊ ಅಪ್ಪ ಯಾರಿಲ್ಲಾದರೂ ಅಪ್ಪ ಅಮ್ಮ ಕೊನೆಗೆ ಇದ್ದೇ ಇರ್ತಾರೆ, ಅದೊಂದು ಧೈರ್ಯ ಇತ್ತು. ಏನೂ ಇಲ್ವಾ, ನಮ್ಮೂರಲ್ಲಿ ಕೃಷಿ ಇದೆ, ನೀನು ಇಳಿದ್ಬಿಡು ಅಂತ ಹೇಳ್ಬಿಟ್ಟಿದ್ರು ಅಪ್ಪ ಅಮ್ಮ.
ಬೆಂಗಳೂರಿಗೆ ಮಗಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಹೇಗೆ ಅವಳು ನೋಡ್ಕೊಳ್ಳೋದು, ನಿಮ್ಮ ಜೀವನ ನಿರ್ವಹಣೆಗೆ ಮಾಡ್ಕೋಬೇಕಾಗಿತ್ತು, ದುಡಿಮೆ, ಸ್ಕೂಲ್ಗೆ ಹೋಗ್ತಿದ್ಲಾಗ? ಇಲ್ಲ, ಅವಾಗ 1.5 ವರ್ಷ. ಓಕೆ. ಆವಾಗ ಸ್ವಲ್ಪ ಟೈಮ್ ಊರಲ್ಲಿ ಅಮ್ಮ ಅಪ್ಪನ ಜೊತೆ ಬಿಟ್ಟಿದ್ದೆ. ಆವಾಗ ಇನ್ನೂ ಚಿಕ್ಕದದು, ಪಾಪ ಅದು ಇರ್ತಾ ಇತ್ತು, ಅವಳಿಗೆ ಅಭ್ಯಾಸ ಆಗೋಗಿತ್ತು. ನಾನು 7 ತಿಂಗಳಿದ್ದಾಗಲೇ ಅವಳನ್ನ ಬಿಟ್ಟು ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇದ್ನಲ್ಲ. ಸೊ ಸ್ವಲ್ಪ ಟೈಮ್ ಮೈಸೂರ್ಲಿದ್ರ? ಹೌದು, ಮಗಳನ್ನಲ್ಲಿ ಖಂಡಿತ. ಅದೊಂದು ಹೇಳ್ಕೊಂಡಿದ್ರಿ. ಹೌದು, ಅದು ಹೆಂಗಿತ್ತು ಅಂದ್ರೆ ಕರ್ಕೊಂಡ್ ಬಂದಾಗಿದೆ. ಬಟ್ ನನ್ನ ಅವನ ಮಧ್ಯೆ ಮಗಳಿಗೋಸ್ಕರ ಒಳ್ಳೆ ಬಾಂಡಿಂಗ್ ಇತ್ತು, ಅಂದ್ರೆ ಕಾಂಟ್ಯಾಕ್ಟ್ ಇತ್ತು. ಮಗಳು ಮಾತಾಡೋದು, ಬಿಕಾಸ್ ನಾನು ಅದನ್ನ ಯಾವತ್ತೂ ಮಾಡಿಲ್ಲ. ತಂದೆಯಿಂದ ದೂರ ಮಾಡ್ಬೇಕು ಆ ಥರದ್ದು ನನಗೆ ಖಂಡಿತ ಇರಲಿಲ್ಲ. ಅಥವಾ ನಾವಿಬ್ರು ಯಾಕೆ ದೂರ ಆದ್ವಿ ಅನ್ನೋದನ್ನು ನಾನು ಅವಳಿಗೆ ಹೇಳಿಲ್ಲ, ಇಲ್ಲಿ ತನಕನೂ ಹೇಳಿಲ್ಲ. ನಾನು ದೂರ ಆಗಿದ್ದೀವಿ, ನಾನು ಅವಳಿಗೆ ಪ್ರತಿ ಸತಿ ಹೇಳ್ತಾ ಇದ್ದಿದ್ದು ಅವರಲ್ಲಿ ಕೆಲಸ ಮಾಡಬೇಕು, ನನ್ನ ಕೆಲಸ ಇದು, ನಾನು ಇಲ್ಲಿ ಕೆಲಸ ಮಾಡಬೇಕು. ಸೊ ನೀನು ನನ್ನ ಜೊತೆ ಬೇಕು, ನಾನೊಬ್ಬಳೇ ಇರೋಕ್ಕಾಗಲ್ಲ ಅನ್ನೋ ರೀಸನ್ ಅವಳ ಹತ್ರ ಕೊಟ್ಟು ನಾನು ಅವಳ ಬೆಳೆಸಿರೋದು. ಯಾವುದೇ ನೆಗೆಟಿವ್ ಹೇಳಿ ಆ ಥರದ್ದು ನಾನು ಖಂಡಿತ ಮಾಡಲಿಲ್ಲ. ಕಾಂಟ್ಯಾಕ್ಟಲ್ಲಿ ಇದ್ದರು. ಮಧ್ಯೆ ಏನಾಯಿತು, LKG ಬೆಂಗಳೂರಲ್ಲೇ ಓದ್ತಾ ಇದ್ಲು. ಇಮ್ಮಿಡಿಯೇಟ್ ನನಗೆ ಒಂದು ಆರ್ಟ್ ಮೂವಿ ಬಂತು, ಪ್ಲಸ್ ಒಂದು ಸೀರಿಯಲ್ ಬಂತು, ಮತ್ತೆ ಮಾಯಾಮೃಗ, TNS ಅವ್ರದ್ದು. ಇವಳನ್ನ ಹಿಡ್ಕೊಂಡು ನಂಗೆ ಶೂಟಿಗೆ ಹೋಗೋದು ಕಷ್ಟ, ಮೇಡಿಲ್ಲ ಯಾರಿಲ್ಲ. ಸೊ ನಾನು ಮತ್ತೆ ಮೈಸೂರಿಗೆ ಬಿಡಬೇಕಾಯ್ತು. ನನಗಿದ್ದಿದ್ದು ಆಪ್ಷನ್ ಅದೇ. ಊರಲ್ಲಿ ಬಿಡೋ ಮನಸ್ಸು ಯಾಕಿಲ್ಲ ಅಪ್ಪ ಅಮ್ಮನ ಜೊತೆ ಅಂದರೆ, ನಾನು ಇದ್ದು ಅಪ್ಪನೂ ಇದ್ದು ಯಾರೂ ಇಲ್ಲ ಅನ್ನೋ ಥರ ಅಲ್ಲಿರೋದು ಬೇಡ, ಅಟ್ಲೀಸ್ಟ್ ಅವ್ರ ಅಪ್ಪನ ಜೊತೆ ಇರಲಿ ಅನ್ನೋ ಥರ ಅಲ್ಲಿ ಮೈಸೂರಿಗೆ ಕಳಿಸ್ಕೊಟ್ಟೆ. LKG ಅಲ್ಲಿ ಕಂಟಿನ್ಯೂ ಮಾಡಿದ್ಲು. ನಾನು ಅವಾಗ ಹೋಗಿ ಮೈಸೂರಿಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ ಅಷ್ಟೇ. ಮಗಳಿಗೋಸ್ಕರ ಅಲ್ಲಿ ಹೋಗ್ತಿದ್ದೆ, 2 ದಿನ ಅಲ್ಲೇ ಇರ್ತಾ ಇದ್ದೆ, ಇದ್ದು ಅವಳನ್ನು ಮಾತಾಡ್ಸ್ಕೊಂಡು ವಾಪಸ್ ಬರ್ತಾ ಇದ್ದೆ. ಅದಾದ್ಮೇಲಿಂದ ಗಟ್ಟಿ ನಿರ್ಧಾರ ಮಾಡಿದೆ, ಇಲ್ಲ ಮಗಳು ನನ್ನ ಜೊತೆನೇ ಬೆಳಿಬೇಕು, ಅವಳಿಗೆ ಒಳ್ಳೆ ವಾತಾವರಣ ಸಿಗಬೇಕು ಅನ್ನೋ ನಿರ್ಧಾರ ತಗೊಂಡು ಆಗಿದ್ದಾಗಲಿ ಅಂತ ಬೆಂಗಳೂರಿಗೆ ಕರ್ಕೊಂಬಂದೆ. ಈಗೇನು UKGಗೆ ಸೇರಿಸ್ದೆ. ಆ ಟೈಮಲ್ಲಿ ನನಗೆ ನನ್ನ ಫ್ರೆಂಡ್ಸೇ ಕೈ ಹಿಡಿದಿದ್ದು. ನಾನು ಇವತ್ತಿಗೂ ಹೇಳ್ತೀನಿ, ಯಾರಾದರೂ ಅಪ್ಪ ಅಮ್ಮ ಜಾಸ್ತಿನಾ ಫ್ರೆಂಡ್ಸ್ ಜಾಸ್ತಿನಾ ಅಂತ ಕೇಳಿದರೆ ನನಗೆ ಇಬ್ಬರೂ ಒಂದೇ. ಯಾಕಂದರೆ ಆ ಟೈಮಲ್ಲಿ ನಾನು ಸಿಂಗಲ್ ಆಗಿದ್ದು, ಕೈಯಲ್ಲಿ ದುಡ್ಡಿಲ್ಲದೆ, ಆ ಕೊರೋನಾ ಟೈಮಲ್ಲಿ, ಇಂಥ ಟೈಮಲ್ಲಿ ಬೆಂಗಳೂರಿಗೆ ಆ ಮಗು, ಅಷ್ಟು ಚಿಕ್ಕ ಮಗುನ ಕರ್ಕೊಂಡು ಬಂದಾಗ ನನ್ನ ಕೈ ಹಿಡಿದಿದ್ದು ನನ್ನ ಫ್ರೆಂಡ್ಸು. ಸೊ ಯಾವುದೇ ಕಾರಣಕ್ಕೂ ನಾನು ಫ್ರೆಂಡ್ಸನ್ನು ಬಿಟ್ಕೊಡಲ್ಲ. ಸ್ಟಾರ್ಟಿಂಗ್ ಬೆಂಗಳೂರಿಗೆ ಹೋಗಿದ ತಕ್ಷಣ ನೀವು ಬಾಡಿಗೆ ಮನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಂತರ ಏನಿದೆ ಅಂತ ಬಾಡಿಗೆ ಮನೆ, ರೆಂಟ್ ದುಡ್ಡಿಲ್ಲ, ಇನ್ನ ಕೆಲಸ. ನನಗೆ ಅದೊಂದೇ ಭಯ ಇದ್ದಿದ್ದು, ದುಡ್ಡಿಲ್ಲ ಅನ್ನೋದೊಂದೇ ಭಯ ಇದ್ದಿತ್ತು. ಬಟ್ ದುಡ್ಡು ಮಾಡ್ತೀನಿ ಅನ್ನೋ ಧೈರ್ಯನೂ ಇತ್ತು. ಅದಾದ್ಮೇಲಿಂದ ಫ್ರೆಂಡ್ಸು ಒಂದೇ ಒಂದು ಬ್ಯಾಗ್ ಹಿಡ್ಕೊಂಡು ನಾನು ಬೆಂಗಳೂರಿಗೆ ಹೊರಟಿದ್ದು. ಸ್ವಲ್ಪ ಟೈಮ್ ಒಂದು ಫ್ರೆಂಡ್ ಮನೇಲಿರೋದು. ನಾನು ಯಾರ ಹೆಸರನ್ನು ತಗೊಳಕ್ಕೂ ಇಷ್ಟಪಡಲ್ಲ, ಯಾಕಂದ್ರೆ ಒಬ್ಬರ ಹೆಸರು ತಗೊಂಡ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ. ಬಟ್ ಈ ಟೈಮಲ್ಲಿ ಹೇಳ್ತೀನಿ, ನನ್ನ ಎಲ್ಲ ಫ್ರೆಂಡ್ಸಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಫ್ರೆಂಡ್ಸ್ ನನ್ನ ಕಷ್ಟದಲ್ಲಿ ಖುಷಿಯಲ್ಲಿ ಯಾರ ಜೊತೆಗೆ ನಿಂತಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸ್ವಲ್ಪ ಟೈಮ್ ಒಂದು ಫ್ರೆಂಡ್ ಮನೇಲಿರೋದು, ಅಲ್ಲಿ ನನ್ನ ಅವ್ರ ಪಾಪ ಹೋಗು ಅಂತ ಹೇಳ್ತಿರ್ಲಿಲ್ಲ, ನನಗೆ ಮುಜುಗರ. ಆ್ಯಂಡ್ ಅಷ್ಟೊತ್ತಲ್ಲಿ ಇನ್ನೊಂದು ಫ್ರೆಂಡ್ ಹೇಳೋರು, ಅಲ್ಲಿ ಯಾಕೆ ಕಷ್ಟಪಡ್ತಿದ್ಯಾ, ನಮ್ಮ ಮನೆಗೆ ಬಾ ಅಂತ. ಸೊ ಅವ್ರ ಮನೇಲಿ ಸ್ವಲ್ಪ ದಿನ ಇರ್ತಾ ಇದ್ದೆ, ಹಾಗೆ ಹೆಂಗೋ ನಡೀತಾ ಇತ್ತು. ಅದಾದ್ಮೇಲಿಂದ ಧೈರ್ಯ ಮಾಡಿ ಒಂದು 1 BHK ಮನೆ ಬಾಡಿಗೆಗೆ ತಗೊಂಡು ನಾನು ಮಗಳು ಇದ್ವಿ. ಆ ಟೈಮಲ್ಲೂ ನಾನು ಶೂಟಿಗೆ ಅಥವಾ ಆಫೀಸ್ಗೆ ಹೋದಾಗ, ಆಫೀಸ್ಗೂ ಕರ್ಕೊಂಡು ಹೋಗ್ತಿದ್ದೆ. ಅವಾಗ ಹೆಚ್ಚಾಗಿ ವರ್ಕ್ ಮಾಡ್ತಿದ್ದೆ, ಆಫೀಸಿಗೆ ಕರ್ಕೊಂಡು ಹೋಗೋದು. ಆಫೀಸಲ್ಲೂ ಅಷ್ಟೇ, ಅಲ್ಲಿದ್ದು ನನ್ನ ಒಟ್ಟಿಗೆ ಕೋವರ್ಕರ್ಸ್ ಎಲ್ಲ ನನ್ನ ಮಗಳು ನೋಡ್ಕೋತಿದ್ರು, ಬಾಸ್ ಆಗಿರ್ಬೋದು, ನಾನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅದಾದ್ಮೇಲಿಂದ ಈಗೇನು ಅವಳು ದೊಡ್ಡವಳಾದ್ಲು, ಇಲ್ಲಿ ತನಕ. ಅದಾದಮೇಲೆ 1 ವರ್ಷ ನಾನು ಒಬ್ಬರು ಮೇಡನ್ನು ಇಟ್ಕೊಂಡೆ, ಹೆಂಗೋ ನಡೀತಾ ಹೋಯಿತು. ಇವಾಗ ಮೇಡಿಲ್ಲ, ಪಕ್ಕದ ಮನೆಯವರೇ ನನಗೆ ನಮ್ಮ ಫ್ಯಾಮಿಲಿ ಥರ ಆಗಿದ್ದಾರೆ, ನನ್ನ ಅಪ್ಪ ಅಮ್ಮನ ಥರ. ಅಂದರೆ ಅವ್ರು ನೋಡ್ಕೊಳ್ಳೋ ಕೇರ್ ಅವಳಿಗೆ ಕೊಡ್ತಾರೆ, ನನಗಿಂತ ಚೆನ್ನಾಗಿ ಅವ್ರು ನೋಡ್ಕೋತಾರೆ. ಸೊ ಶಿ ಈಸ್ ಇನ್ ಸೇಫ್ ಹ್ಯಾಂಡ್. ಲಕ್ಕಿ ಅನ್ಸುತ್ತೆ ನೀವು, ಯಾಕಂದ್ರೆ ಈ ಬೆಂಗಳೂರಿನಂಥ ನಗರಗಳಲ್ಲಿ ಖಂಡಿತ ಅಕ್ಕಪಕ್ಕದ ಮನೆಯವ್ರ ಬಗ್ಗೆನೇ ಬಾಂಡಿಂಗ್ ಇರೋದಿಲ್ಲ. ಬಾಂಧವ್ಯ ಅವ್ರ ಪಾಡಿಗೆ ಅವ್ರು, ನಮ್ಮ ಪಾಡಿಗೆ ನಾವು, ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಅದಕ್ಕೆ ಹೇಳೋದು, ನೀವು ಎಲ್ಲೋ ಮಾಡಿರೋ ಒಳ್ಳೆ ಕೆಲಸಗಳು ಅಥವಾ ಒಳ್ಳೆ ಸಂದರ್ಭದಲ್ಲಿ ಕೈ ಹಿಡಿಯುತ್ತೆ. ನಾನು ಎದೆ ಮುಟ್ಟಿ ಹೇಳ್ತೀನಿ, ನಾನು ಯಾರಿಗೂ ನೋವು ಮಾಡೋಂಥದ್ದು ಅಥವಾ ಕೆಟ್ಟದ್ದು ಬಯಸೋದು ಇಲ್ಲ. ಆಮೇಲೆ ಎಲ್ಲೋ ಒಂದು ಯಾರಿಗೂ ಸಹಾಯ ಮಾಡಿರ್ತೀರಾ, ಏನೋ ಮಾಡಿರ್ತೀರಾ, ಅದು ನಿಮ್ಮನ್ನ ಕಾಯುತ್ತೆ. ದೇವ್ರ ಮೇಲೆ ನಂಬಿಕೆ ಇದೆ ತುಂಬ. ಸೊ ದೇವ್ರು ನಡ್ಸ್ಕೊಂಡು ಹೋಗಿದ್ದಾನೆ, ಈಗಲೂ ಅದು ನಡೀತಾ ಇದೆ ಚೆನ್ನಾಗಿ. ಟಚ್ ಶೂಟ್ ಎಷ್ಟೇ ಗಟ್ಟಿ ಇದ್ರು ಯಾವ್ದಾದ್ರು ಒಂದು ಕ್ಷಣದಲ್ಲಿ ನಮಗೆ ಭಾವನಾತ್ಮಕವಾಗಿ ತುಂಬ ಮೆಲ್ಟ್ ಆಗಿಬಿಡ್ತೀವಿ ನಾವು. ನೀವು ಒಬ್ಬರೇ ಕೂತು ಅದನ್ನು ಫೀಲ್ ಮಾಡಿದ್ದೀಯಾ? ಖಂಡಿತ. ನಾನು ಹೇಳಿದ್ನಲ್ಲ, ಮಧ್ಯ ಆರೋಹಿನ ಮೈಸೂರಿಗೆ ಬಿಟ್ಟೆ ಅಂತ, LKGಯಿಂದ ನನಗೆ ನೋಡ್ಕೊಳಕ್ಕಾಗದೆ ಕಳಿಸ್ಕೊಟ್ಟೆ ಅಂತ ಹೇಳಿದ್ನಲ್ಲ, ಕಾಂಪ್ರಮೈಸ್ ಆಗಿ ಅವಳಿಗೋಸ್ಕರ. ಆ ಟೈಮಲ್ಲಿ ನಾನು ಒಬ್ಬಳೇ ಇದ್ದಿದ್ದು. ಆ ಟೈಮಲ್ಲಿ ಮನೆ ಮಾಡ್ಕೊಂಡಿದ್ದೆ ನಾನು 1 BHK. ಆ ಟೈಮಲ್ಲಿ ನೀವು ನಂಬಲ್ಲ, ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡ್ರೆ ಪಾಪ ಅವರು ಇನ್ನೂ ವೀಕ್ ಆಗ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಊರ ಕಡೆ ಎಲ್ಲ ಅಥವಾ ನಮ್ಮ ಜನ್ರೇಷನ್ನ ಪೇರೆಂಟ್ಸ್ ಎಲ್ಲ ನಮಗೆ ತೀರಾ ಪ್ಯಾಂಪರಿಂಗ್ ಮಾಡಿ ಗೊತ್ತಿಲ್ಲ. ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಲ್ಲ.
ಪ್ರೀತಿ ಇರುತ್ತೆ, ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ ಇವಾಗಿನ ಪೇರೆಂಟ್ಸ್ ತರ. ನಾವೇ ಈಗ ನಮ್ಮ ಮಕ್ಳನ್ನ ಎಷ್ಟು ಮುದ್ದು ಮಾಡ್ತೀವಿ, ಏನೆಲ್ಲ ಹಂಚ್ಕೋತೀವಿ. ಬಟ್ ನಮ್ಮ ಜನರೇಷನ್ ಪೇರೆಂಟ್ಸ್ ಹಂಗಲ್ಲ. ನಾವೊಂದು ಹಗ್ಗು ಮಾಡ್ತಿರಲ್ಲ, ಹಿಂಗೆ ಮುಟ್ಟಕ್ಕೂ ಭಯ ನಮಗೆ ಪೇರೆಂಟ್ಸ್ನೆಲ್ಲ. ಆ ಥರ ನಾನು ಬೆಳೆದಿದ್ದು. ಬಟ್ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಫೋನ್ ಮಾಡಿ ಅವ್ರ ಹತ್ರ ಹೇಳ್ಕೊಂಡು ಅಳೋವಂಥ ಇದು ನಮ್ಮ ಮಧ್ಯೆ ಇಲ್ಲ. ಹೇಳಿದ್ರೆ ಅವರು ವೀಕ್ ಆಗ್ತಾರಂತ ಇನ್ನೊಂದು. ಫ್ರೆಂಡ್ಸ್ ಹತ್ರನೂ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ, ಕೆಲವೊಂದನ್ನ ಹೇಳ್ಕೊಬೋದು. ಅತ್ರೇ ಪಕ್ಕದ ಮನೆಗೆ ಕೇಳುತ್ತೆ ಅಂತ ನಿಜವಾಗ್ಲೂ ನಾನು ಬಟ್ಟೆನ ಕಚ್ಚಿ ಹತ್ತಿದ್ದೆಲ್ಲ ಇದೆ. ಅಂದ್ರೆ ಅಷ್ಟು ಕೆಲವೊಂದ್ಸತಿ ಯಾರೇ ಆದ್ರೂ ಮನ್ಸು ಒಂದು ಲೆವೆಲ್ಗೆ ಎಷ್ಟಂತ. ಹಾ, ಮೇನ್ ನನಗೆ ಅಂದ್ರೆ ಮಗಳನ್ನ ಅಲ್ಲಿ ಕಳ್ಸಿದೀನಿ, ಇಷ್ಟೆಲ್ಲ ನನ್ನಿಂದಾಗಿ ಮಗಳಿಗೆ ಹಿಂಗೆಲ್ಲ ಆಯ್ತು, ಅಷ್ಟು ಚಿಕ್ಕ ಮಗು. ಅದು ನನಗೆ ತುಂಬ ಹಾಂಟ್ ಆಗ್ತಾ ಇದ್ದಿದ್ದು. ಸೊ ಅಲ್ಲಿಂದೆಲ್ಲ ನಾನು ಡಿಸೈಡ್ ಮಾಡಿದ್ದು, ಇಲ್ಲ ಮಗಳು ನನ್ನ ಜೊತೆನೇ ಬೆಳಿಬೇಕು ಆಗಿದ್ದಾಗಲಿ. ಅದಾದ್ಮೇಲಿಂದ ನಾನು ಸ್ಟ್ರಾಂಗ್ ಆಗಿದ್ದು. ಇಲ್ಲ, ನಾನು ಆ ಟೈಮಲ್ಲಿ ತುಂಬ ವೀಕ್ ಆಗಿದ್ದೆ, ಮೆಂಟಲಿ ತುಂಬ ಕುಗ್ಗಿ ಹೋಗಿದ್ದೆ. ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಜನ ಮಾತಾಡ್ಕೊಳ್ಳೋರು ಆ ಟೈಮಲ್ಲಿ. ಅದಾದ್ಮೇಲಿಂದ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ನಾನು ಸ್ಟ್ರಾಂಗ್ ಆಗಿದ್ದು. ಈಗ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆವಾಗಲೇ ಹೇಳಿದ್ನಲ್ಲ, ಈ ಹತ್ರ ಕೂತ್ ಮಾತಾಡಿದ್ರು ಎಲ್ಲದಕ್ಕೊಂದು ಅಳು ಪರಿಹಾರ ಅಷ್ಟೇ. ಓಪನ್ ಆಗಿ ಕಣ್ಣೀರು ಹೋಗ್ಬಿಟ್ರೆ ಆ ನೋವುಗಳೆಲ್ಲ ಹೋಗ್ಬಿಡುತ್ತೆ ಆ ಕಡೆ. ಆಚೆ ಹಾಕ್ಲೇಬೇಕು, ಇಲ್ಲ ಅಂತಂದ್ರೆ ಅದು ಒಳಗೆ ಎಪ್ಕಟ್ಟಿರುತ್ತೆ, ಒಂದ್ಸತಿ ಆಗ್ಬೇಕು. ಈ ನಡುವೆ ಮಾಧವಿ ನಿಮಗೆ ದೊಡ್ಡ ಮತ್ತೊಂದು ಹಂತದ ತಿರುವು ಕೊಟ್ಟಿದ್ದು, ದೊಡ್ಡ ಸ್ನೇಹ ಬಳಗವನ್ನು ಕೊಟ್ಟಿದ್ದು ಮಾಧವಿ ಅನ್ಕೊಳ್ತೀನಿ ನಾನು. ಖಂಡಿತ. ನನ್ಗೆ ಮುಂಚೆಯಿಂದನು ಕೂರ್ಗ್ ಅನ್ನೋದು, ಈಗ ನಮ್ದು ಸುಳ್ಯ, ಮಡಿಕೇರಿಗೆಲ್ಲ ತುಂಬಾ ಹತ್ರ. ಅಷ್ಟೇ, ನಮ್ದು ಆಕ್ಚುಲಿ ಮಂಗಳೂರು ದಕ್ಷಿಣ ಕನ್ನಡಕ್ಕೆ ಸೇರುತ್ತೆ. ಆದ್ರೂ ನಮ್ಗೆ ಮಂಗಳೂರು 3 hours ಜರ್ನಿ ಆಗುತ್ತೆ. ಮಡಿಕೇರಿ ನಮ್ಮ ಮನೆಯಿಂದ 3/4 ಗಂಟೆ. ಸೊ ಮಡಿಕೇರಿ ಅನ್ನೋದು ನಮ್ಗೆ ಕೂರ್ಗ್ ಅನ್ನೋದು ತುಂಬಾ ಹತ್ರ. ಅದು ಏನಕ್ಕೂ ಗೊತ್ತಿಲ್ಲ, ತುಂಬಾ ಕನೆಕ್ಟ್ ಆಗಿದ್ದೆ. ಕೂರ್ಗ್ ತುಂಬಾ ಇಷ್ಟ ನನಗೆ ಮುಂಚೆಯಿಂದನು. ಬಟ್ ನನಗೆ ತೀರಾ ಕಾಂಟ್ಯಾಕ್ಟ್ಸ್ ಅನ್ನೋದು ಅಲ್ಲಿ ಇರಲಿಲ್ಲ. ಕಾಲೇಜ್ ಫ್ರೆಂಡ್ಸ್ ಅಷ್ಟೇ ಬಿಟ್ರೆ ಈ ಥರದಲ್ಲಿ ಇಲ್ಲಿ ಯಕ್ಷಗಾನದ ಅಷ್ಟೆಲ್ಲ ಕಮ್ಮಿ. ಬಟ್ ನಾನು ಭಾಗಮಂಡಲಕ್ಕೆಲ್ಲ ಯಕ್ಷಗಾನಕ್ಕೆ ಬರ್ತಿದ್ದೆ ಚಿಕ್ಕವಳಿದ್ದಾಗ. ಯಕ್ಷಗಾನಕ್ಕೆ ಬೈಕಲ್ಲಿ ಅಪ್ಪ ನನ್ನ ಶಾಲಿಂದ ಕಟ್ಕೊಂಡು ಬರೋರು. ಯಕ್ಷಗಾನ ಮುಗಿಸಿ ಹೋಗ್ತಾ ಹೆಂಗೆ ನಿದ್ದೆ ತೂಕಡಿಕೆ ಆಗೋದು. ಅಪ್ಪ ಆ ಥರ ಎಲ್ಲ ಕಟ್ಕೊಂಡು ನಾನು ಕೂರ್ಗಿಗೆ ಬರ್ತಿದ್ದೆ ಯಕ್ಷಗಾನಕ್ಕೆ. ಮಾಧವಿ ನನಗೆ ಕೂರ್ಗಲ್ಲಿ ತುಂಬ ಫ್ರೆಂಡ್ಸ್ನ ಕೊಡ್ತು, ಒಳ್ಳೊಳ್ಳೆ ಫ್ಯಾಮಿಲಿಗಳು ನನಗೆ ಸಿಕ್ತು. ಮಗಳ ಥರ ಟ್ರೀಟ್ ಮಾಡ್ತಾರೆ ನನ್ನ. ಈಗ ಇಲ್ಲಿ ಕೂರ್ಗಿಗೆ ಬಂದಾಗಲೂ ಇಬ್ಬರನ್ನ ಮೀಟ್ ಮಾಡಿ ಬಂದೆ. ನಮಗೆ ಸಿಕ್ಕಿದ್ದು ಮಾಧವಿ. ಸೊ ಮಾಧವಿಯಿಂದ ನನಗೆ ತುಂಬ ಸಿಕ್ಕಿದೆ, ತುಂಬ ಒಳ್ಳೆ ಹೆಸರಾಯಿತು. ಚಂಡೆಯಿಂದ ನನಗೆ ಹೇಗೆ ಹೆಸರಾಯಿತು, ಮಾಧವಿಯಿಂದನೂ ಅದೇ ಥರ ಒಂದಷ್ಟು ಒಳ್ಳೆ ಕಾಂಟ್ಯಾಕ್ಟ್ಸ್ಗಳು, ಒಳ್ಳೆ ಮನಸ್ಸುಗಳು, ಒಳ್ಳೆ ಹೆಸರು ಬಂದಿದೆ. ಮಾಧವಿ, ಮಡಿಕೇರಿಯಲ್ಲಿ ನೀವು ಪ್ರದರ್ಶನ ಕೊಟ್ಟರು, ಅದು ಎಷ್ಟನೇ ಪ್ರದರ್ಶನ ಕೊಟ್ಟಿದ್ದು ನನಗೆ ನೆನಪಿಲ್ಲ. ನಿಮಗೂ ನೆನಪಿಲ್ಲ? ಎಷ್ಟು ಪ್ರದರ್ಶನ ಕೊಟ್ರಿ ಈವರೆಗೆ? 35 ಶೋ. ಅದಾದ್ಮೇಲಿಂದ ನಿಲ್ಲಿಸ್ಬೇಕಾಯ್ತು. ಇಬ್ರು ಬೇರೆ ಬೇರೆ ಇದರಲ್ಲಿ ಬ್ಯುಸಿ ಆಗೋದ್ವಿ. ಅವನ ಶರತ್ ಬೋಪಣ್ಣ ಹೆಂಗೆ ಸಿಕ್ಕಿದೆ ನಿಮಗೆ? ಶರತ್ ಬೋಪಣ್ಣ ನಾನು ಮೈಸೂರಲ್ಲಿದ್ದಾಗ ಹಿ ವಾಸ್ ಇನ್ ರಂಗಾಯಣ. ಸೊ ಅಲ್ಲಿಂದ ನಮಗೆ ಪರಿಚಯ ಆಗಿದ್ದು. ನಾನು ರಂಗಾಯಣಕ್ಕೆ ರೆಗ್ಯುಲರ್ ನಾಟಕಕ್ಕೆ ಹೋಗ್ತಾ ಇದ್ವಿ. ಅಲ್ಲಿಂದ ನಾವು ಫ್ರೆಂಡ್ಸ್ ಆಗಿದ್ದು. ಅವನ ಫ್ರೆಂಡ್ ಅಮಿತ್ ಅಂತ. ಸೊ ನಾವು 3 ಜನ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಅದಾದ್ಮೇಲಿಂದ ನಾವೇ ಡಿಸೈಡ್ ಮಾಡ್ಕೊಂಡಿದ್ದು, ನಾವೇ ನಾಟಕ ಮಾಡೋಣ ಅನ್ನೋ ಥರದಲ್ಲಿ. ಸೊ ಅಲ್ಲಿಂದ ಪರಿಚಯ. ನೀವೊಮ್ಮೆ ಸಿಕ್ಕಾಗ ಹೇಳಿದ್ರು ಒಂದು 50 ಪ್ರದರ್ಶನ ಕೊಡಬೇಕು ಅಂತ ಇತ್ತು. ಅದಾದ್ಮೇಲಿಂದ ಅವನ ಲೈಫಲ್ಲಿ ಬಿಸಿ ಆದ. ಈಗ ಮದುವೆ ಆಗಿ ಇನ್ನ ಬಿಸಿ ಆಗಿದ್ದಾನೆ. ನಾನು ನನ್ನ ಲೈಫ್ ಮುಂದುವರ್ಸ್ಕೊಂಡು ನಾನು ಆ್ಯಕ್ಟಿಂಗಿಗೆ ಬಂದೆ. ಸೊ ಆ್ಯಕ್ಟಿಂಗ್ ಮಾಡಿಕೊಂಡು ಡ್ರಾಮಾ ಮಾಡೋದೆಲ್ಲ ಕಷ್ಟ. ಮಾಧವಿಗೆ ಪುನಃ ಮರುಜೀವ ಕೊಡೋದು? ಮಾಧವಿಗೆ ಮರುಜೀವ ಗೊತ್ತಿಲ್ಲ, ಅಂತೂ ರಂಗಭೂಮಿ ಮತ್ತೆ ಮಾಡಬೇಕು ಅನ್ನೋ ಸೆಳ್ತಾ ಇದೆ, ಆಸೆ ಇದೆ, ತುಂಬಾ ಇದೆ. ಕೊಡಗಿನಲ್ಲಿ ಕೂಡ ಅನೇಕ ಮಂದಿಗೆ ಮಾಧವಿ ಮೂಲಕವೇ ಪರಿಚಯ ಆಗಿ ಈಗಲೂ ಕೇಳ್ತಾರೆ, ಮಾಧವಿ ಶೋ ಬಗ್ಗೆ ಕೇಳ್ತಾರೆ, ಶೋ ಮಾಡ್ತೀರಾ ಅಂತ ಆರ್ಗನೈಸರ್ಸ್ ಕೇಳ್ತಾರೆ. ಬಟ್ ಮಾಡೋ ಇದರಲ್ಲಿ ಇಲ್ಲ. ಐ ಥಿಂಕ್ ನಿಮ್ಮ ಕ್ರಿಟಿಕಲ್ ಟೈಮಲ್ಲಿ ಶರತ್ ಬೋಪಣ್ಣ ಕೂಡ ಸ್ಟ್ರಾಂಗ್ ಆಗಿ ಜೊತೆಗಿದ್ರು ಅನ್ಸುತ್ತೆ. ಖಂಡಿತ. ಹಿ ವಾಸ್ ಆ್ಯಂಡ್ ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವನಿಗಿಂತ ಅವನ ಅಪ್ಪ ಅಮ್ಮ ನನ್ನನ್ನು ಮನೆ ಮಗಳ ಥರ ನೋಡಿದ್ದಾರೆ. ಅವ್ರ ಮನೆಯಲ್ಲೇ ಇರ್ತಿದ್ದೆ ನಾನು. ಅನ್ನ ಹಾಕಿದ್ದಾರೆ ನಂಗೆ. ತುಂಬ ಜನರ ಮೇಲೆ ನನ್ನ ಋಣ ಇದೆ. ಆ ಋಣ ಎಲ್ಲ ಕಳ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ಸ್ವಲ್ಪ ಹಂಗೆ ಋಣ ಇರಲಿ. ತುಂಬ ಜನರ ಮೇಲೆ ನನಗೆ ಋಣ ಇದೆ. ಸೊ ಹಿ ವಾಸ್ ಒನ್ ಆಫ್ ದ ಸಪೋರ್ಟರ್ಸ್. ನೆಕ್ಸ್ಟ್ ನಾನು ಕೊಡಗಿ ಒಂದು ಮನೆ ಮಾಡಿ ಸೆಟ್ಲ್ ಆಗೋ ಪ್ಲಾನ್ ಇದೆ. ತುಂಬ ಹೇಳಿದ್ರೆ ಕೊಡಗಿ ಇಷ್ಟ, ಕೊಡಗಿ ಸ್ನೇಹಿತರು ಇದ್ದಾರೆ, ಕುಟುಂಬದವರು. ನಾನು ಆ್ಯಕ್ಚುಲಿ ಇವತ್ತು ಕೊಡಗಿಗೆ ಬರ್ತಾ ಅದೇ ಹೇಳ್ತಿದ್ದೆ, ನಾನು ಯಾಕೆ ಇಲ್ಲಿ ಹುಟ್ಟಲಿಲ್ಲ, ಇಷ್ಟೆಲ್ಲ ಚೆನ್ನಾಗಿದೆ, ಇವ್ರಿಗೆಲ್ಲ ಇಷ್ಟು ಒಳ್ಳೆ ಕಾಫಿ ಎಸ್ಟೇಟ್ ಮಧ್ಯೆ ಮನೆ ಮಾಡ್ಕೊಂಡಿದ್ದಾರೆ, ಇವ್ರಿಗೆಲ್ಲ ಅನ್ಸಲ್ವಾ ವಾವ್ ಇಂಥ ಜಾಗದಲ್ಲಿ ಇದ್ದೀವಿ ಅನ್ನೋ ಥರ. ನಮ್ಮೂರು ನಿಮ್ಮೂರು ಅಂದರೆ ಕೊಡಗು ಸೇಮ್ ಇದೆ. ನಮ್ಮ ಕಡೆ ಕಾಫಿ ತೋಟ ಇಲ್ಲ ಅನ್ನೋದೊಂದು ಬಿಟ್ಟರೆ ನಮ್ಮ ಕಡೆ ಅಡಿಕೆ ತೋಟ ಹೀಗೆ ಇದೆ ಹಳ್ಳಿ. ಬಟ್ ಸೆಟಲ್ ಆಗೋ ಆಸೆ ಅಂತಲ್ಲ, ಆ ಥರದ್ದೆಲ್ಲ ಖಂಡಿತ ಇಲ್ಲ. ಇವತ್ತಿನ ಜೀವನ ನಡ್ಸ್ಕೊಂಡು ಹೋದ್ರೆ ಸಾಕಾಗಿದೆ.
ಬಿಕಾಸ್ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಎಸ್, ದೂರ ಆಸೆ ಖಂಡಿತ ಇದೆ, ದುರಾಸೆ ಇಲ್ಲ. ದೂರದ ಆಸೆ ಖಂಡಿತ ಇದೆ. ಅತಿಯಾಗಿರ್ಬಾರ್ದು ಅದು, ಅತಿಯಾಗಿರ್ಬಾರ್ದು. ಅಂತಾಗಿ ಬೇಕು. ನನ್ನ ಪಾಲಿಸಿನೇ ಅದು. ಈ ಕ್ಷಣನ ನಾನು ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ, ಈ ಕ್ಷಣಕ್ಕೆ ಏನಾಗಬೇಕು ಅಷ್ಟೇ. ನಾಳೆದ್ರ ಬಗ್ಗೆನೂ ನಾನು ತೀರಾ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸೊ ನಡೀತಾ ಇದೆ. ಅಷ್ಟೆಲ್ಲ ಸೆಟ್ಲ್ ಆಗುವಂಥ ಪ್ಲಾನ್ಸು ಅಷ್ಟರ ಮಟ್ಟಕ್ಕೆಲ್ಲ ಹೋಗಲಿಲ್ಲ ನಾನು. ಮಾಧವಿಯನ್ನು ಎಲ್ಲೆಲ್ಲ ಪ್ರದರ್ಶನ ಕೊಟ್ಟಿದ್ರಿ? ಮಾಧವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಕಡೆ, ಈ ಹೊನ್ನಾವರ ಹೆಸರು ನೆನಪರಲ್ಲ ಈಗ, ಶಿರ್ಸಿಲಿ ಕೊಟ್ಟಿಲ್ಲ, ಇದು ಅಂಕೋಲ, ಉತ್ತರ ಕನ್ನಡ ಆ ಕಡೆ ಕೊಟ್ಟಿದ್ದೆ. ಜಿಲ್ಲೆಗಳು ಹೇಳಿ ಸಾಕು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಬೆಂಗಳೂರು, ಇದು ಧಾರವಾಡ, ಗುಲ್ಬರ್ಗ, ದಾವಣಗೆರೆ ಕೊಡಲಿಲ್ಲ, ಸಾರಿ, ಧಾರವಾಡ, ಗುಲ್ಬರ್ಗ, ಬೆಳಗಾಂ. ಸುಮಾರಕ್ಕೆ ಕರ್ನಾಟಕ ಅವ್ರು ಮಾಡಿದ್ರು. ತುಂಬಾ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಮಾಧವಿ ತುಂಬಾ ಚೆನ್ನಾಗಿ, ಅದ್ಭುತವಾದ ನಾಟಕ. ಅಂದ್ರೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ತಮ್ಮದೇ ಕತೆ ಅಂತ ಅನ್ಸತ್ತೆ. ಅಂದ್ರೆ ಪ್ರತಿಯೊಂದು ಹೆಣ್ಣನ್ನ ಹೆಂಗೆ ಟ್ರೀಟ್ ಮಾಡುತ್ತೆ ಈ ಎಂತ ಗಂಡು ಸಮಾಜ, ಪುರುಷ ಪ್ರಧಾನ ಸಮಾಜ ಹೇಗೆ ಟ್ರೀಟ್ ಮಾಡುತ್ತೆ ಅನ್ನೋದು ಆ ಕಥೆಯಲ್ಲಿರೋದು. ಅಲ್ಲಿ ಆ ಚಂಡೆನ ಬಳಸ್ಕೊಂಡ್ರಲ್ಲ, ಅದು ಕಾನ್ಸೆಪ್ಟ್ ಹೇಗೆ ಉಳಿದಿದೆ? ನಿಮ್ಮದ ಯಾರ್ದು? ಇದು ನಮ್ಮ ಗುರುಗಳು ಶ್ರೀಪಾದ್ ಭಟ್ರದು. ಅವ್ರು ಹೇಳಿದ್ದೆ ಅದು, ನಾಟಕ ಮಾಡಬೇಕು ಅಂತ ಹೇಳಿದಾಗ, ಚಂಡೆಯೇ ನಿನ್ನ ಕಲೆ, ಅದೇ ನಿನ್ನ ರಕ್ತದಲ್ಲಿರುವಂಥದ್ದು, ಅದನ್ನೇ ಇಟ್ಕೊಂಡು ಮಾಡೋಣ, ನೀನು ಅದ್ರ ಮೂಲಕನೇ ನಿನ್ನ ಭಾವನೆಗಳನ್ನ ಆಚೆ ಹಾಕಬೇಕು ಅಂತ. ಈಗ ಮಾಧವ್ ನೀವು ನೋಡಿದಿರಲ್ಲ, ಅದರಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೋದು, ಅದರಲ್ಲಿ ಖುಷಿ ಬಂದಾಗ ನಾನು ಅದಕ್ಕೆ ಸರಿಯಾದ ನುಡಿಸ್ತಿದ್ದೆ ಚಂಡೆಲಿ. ಈಗ ಕೋಪ ಬಂದಾಗ ಅಥವಾ ಅಳು ಬಂದಾಗ ಅದಕ್ಕೆ ಸರಿಯಾದ ನುಡಿತಾ ಇತ್ತು. ಸೊ ಅದನ್ನ ಕಾನ್ಸೆಪ್ಟ್ ಮಾಡಿದ್ದು ಶ್ರೀಪಾದ್. ನಂಗೆ ಖುಷಿ ಆಯ್ತು, ಅದು ಪ್ರಾಪರ್ಟಿ ಆಗಿ ಬಳಸ್ಕೊಂಡು ಅದನ್ನ ಸಿಚುವೇಶನ್ಗೆ ಅದು ಒಂದು ಪಾತ್ರ. ಅಲ್ಲಿ ನಾವಿಬ್ಬರೇ ನಾಟಕ ಮಾಡಿದ್ದಲ್ಲ, ಶರತ್ ಪೋಪಣ್ಣ ಒಂದು 5-6 ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡು ಆನ್ ಸ್ಪಾಟ್ ಮಾಡಿರ್ಬೋದು, ನಾನು ಮಾಧವಿ ಪಾತ್ರ ಮಾಡಿರ್ಬೋದು, ಬಟ್ ಚಂಡೆ ಮೇನ್ ಕ್ಯಾರೆಕ್ಟರ್ ಅಲ್ಲಿ ಆಕ್ಚುಲಿ ಎಕ್ಸ್ಪ್ರೆಷನ್ಸ್ನ ಆಚೆ ಹಾಕ್ತಾ ಇದ್ದಿದ್ದೇ ಅದು. ಸೊ ಅದು ಕೂಡ ಪಾತ್ರ ಆಗಿತ್ತು ನಮ್ಮ ಜೊತೆ. ಮಾಧವಿ ಮತ್ತೆ ಜೊತೆಗೆ ನಿಮ್ಮ ವೃತ್ತಿಯನ್ನ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ರಿ, ಬೆಂಗಳೂರಲ್ಲಿ ನಾಟಕನೂ ಆಗ್ತಾ ಇತ್ತು. ಆ ನಡುವೆ ನಟನೆ ಕಡೆ ಹೋದ್ರಿ. ನಟನೆ ಅಂದ್ರೆ ಸೀರಿಯಲ್ ಆಕ್ಟರಿಂಗ್ ಕಡೆಗೆ ಹೋದ್ರಿ. ಅದು ಹೇಗೆ ನಿಮಗೆ ಅಲ್ಲಿ? ಅದು ಆಕ್ಚುಲಿ ಮಾಧವಿಯಿಂದ. ಓಕೆ. ಮಾಧವಿ ನಾಟಕ ಮಾಡಿ ಆದ್ಮೇಲೆ ನಾನು ಫಸ್ಟ್ ಆರ್ಟ್ ಮೂವಿ ಮಾಡಿದ್ದು ಕೊಟ್ಟು ಕತ್ತಿರ ಪ್ರಕಾಶ್ ಅವರ ಪ್ರೊಡಕ್ಷನಲ್ಲಿ. ಅವ್ರು ನನ್ನನ್ನು ಫಸ್ಟ್ ಅವ್ರ ನಾಟಕ ನೋಡಿದ್ರು, ನಮಗೆ ನಾಟಕ ನೋಡಿ ಒಂದಷ್ಟು ದುಡ್ಡು ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ರು. ಆನ್ ಸ್ಪಾಟ್ ಹಿಂಗೆ ನಾಟಕ ಕೊಡಿ ಶೋ ಆದಾಗ ಮಡಿಕೇರಿಯಲ್ಲಿ, ನೀವು ನೆನಪಿರ್ಬೋದು, ಗೌರವಧನ ಅಂತ ಕೊಡ್ತಾರೆ, ಆ ಥರ ಕೊಟ್ಟಿದ್ರು ನಮಗೆ, ಚೆನ್ನಾಗಿದೆ ನಡ್ಸ್ಕೊಂಡು ಹೋಗಿ ಅಂತ. ಅಲ್ಲಿ ನನ್ನ ಅವರು ಕಾಂಟ್ಯಾಕ್ಟ್ ತಗೊಂಡು ಅಲ್ಲಿಂದ ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು. ಕ್ಯಾಮ್ರಾ ಫೇಸ್ ಮಾಡಬೇಕು ಆ ಥರದ್ದು ಖಂಡಿತ ಏನು ತೀರಾ ಇರಲಿಲ್ಲ, ಬಟ್ ಆ್ಯಕ್ಟಿಂಗ್ ಮಾಡಬೇಕು ಅಂತಿತ್ತು. ಏನೋ ಜೀವನಕ್ಕಾಗತ್ತೆ ಅನ್ನೋದು ಅಷ್ಟೇ ಇತ್ತು ನನಗೆ. ಅದರಲ್ಲಿ ಆ್ಯಕ್ಟ್ ಮಾಡಿ ಏನೋ ಹೆಸರು ಮಾಡಬೇಕು ಅನ್ನೋದೆಲ್ಲ ಆನಂತರ ಅದು ಯೋಚನೆಗಳು ಬಂದಿತ್ತು. ಆವಾಗ ಇದ್ದಿದ್ದಷ್ಟೇ, ದುಡ್ಡು ಮಾಡಬೇಕು, ಸರ್ವೈವಲ್ ಆಗಬೇಕು ಅಷ್ಟೇ. ಸೊ ಫಸ್ಟ್ ಕ್ಯಾಮ್ರಾದು ಫೇಸ್ ಮಾಡಿತ್ತು. ಅದಾದ್ಮೇಲಿಂದ TN ಸೀತಾರಾಮ ಸರ್ ಅವರ ಪ್ರೊಡಕ್ಷನ್ ಹೌಸಿಂದ ನನಗೆ ಕಾಲ್ ಬಂದಿತ್ತು. ದಟ್ ಈಸ್ ಬಿಕಾಸ್ ಅಲ್ಲಿ ಸುಶಾಂತ್ ಅನ್ನೋರು ನಮ್ಮ ಆಳ್ವಾಸ್ ಕಾಲೇಜಿನ ನನ್ನ ಜೂನಿಯರ್ ಆಗಿದ್ರು. ಹಾಂ, ಆಳ್ವಾಸಲ್ಲಿ ಅವನು ಕಲ್ಚರಲ್ ಟೀಮಲ್ಲಿದ್ದ. ಹಿ ವಾಸ್ ಲೈಕ್ ಮೈ ತಮ್ಮ ಸುಶಾಂತ್ ಅಂತ. ಅವನು ಫೋನ್ ಮಾಡಿ ಆ್ಯಕ್ಟಿಂಗ್ ಮಾಡ್ತೀಯ ಅಕ್ಕ ಹಿಂಗೆ ಅಂತ ಕೇಳಿ, ಮಾಡ್ತೀನಿ ಅಂತ ಹೇಳಿ ರೆಫರೆನ್ಸ್ ಕೊಟ್ಟು ಪ್ರೊಡಕ್ಷನ್ ಹೌಸಿಂದ ನಂಗೆ ಕಾಲ್ ಬಂತು, ಹಿಂಗೆ ಮತ್ತೆ ಮಾಯಾಮೃಗ ಅಂತ ಸೀರಿಯಲ್ ಮಾಡ್ತಿದ್ದೀವಿ ಅಂತ. ಹೋಗಿ ಲುಕ್ ಟೆಸ್ಟ್ ಕೊಟ್ಟೆ. ಆವಾಗ ಕೂಡ TNS ಅವ್ರು ಕೇಳಿದ್ರು, ನಿಮ್ಮ ಮಾಧವಿ ನಾಟಕದ ಬಗ್ಗೆ ತುಂಬ ಕೇಳಿದ್ದೀನಮ್ಮ, ನಾನು ನೋಡೋಕ್ಕಾಗಲಿಲ್ಲ ಅಂತ ಹೇಳಿದರು. ಬಟ್ ತುಂಬ ಜನ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮಾಧವಿ, ಯಾಕೆಂದ್ರೆ TNS ಅಂತ ಲೆಜೆಂಡರಿ ಕಲಾವಿದರು ನಿಮಗೆ ಅಪ್ರಿಷಿಯೇಷನ್ ಕೊಡಬೇಕು, ನಿಮ್ಮ ನಾಟಕದ ಬಗ್ಗೆ ಹೇಳಿದ್ದೀನಿ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಜೊತೆಗೆ ಅವ್ರ ಟೀಮಲ್ಲಿ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆ ಕ್ಷಣಕ್ಕೆ ನಿಮಗೆ ಹೇಗೆ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ನನಗೆ TNS ಅವ್ರ ಪ್ರೊಡಕ್ಷನ್ ಇಂದ ಕಾಲ್ ಅಂತ ಹೇಳಿದಾಗಲೇ ನಾನು ಎಕ್ಸೈಟ್ ಆಗಿದ್ದೆ. ಸೆಲೆಕ್ಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅಟ್ಲೀಸ್ಟ್ ಅವ್ರನ್ನ ಹೋಗಿ ಮಾತಾಡ್ಸೋದು. ತುಂಬ ಜನ ಕಾಯ್ತಿರ್ತಾರೆ ಅವ್ರ ಹತ್ರ ಕೆಲಸ ಮಾಡಬೇಕು, ಅಟ್ಲೀಸ್ಟ್ ಹೋಗಿ ಮಾತಾಡ್ಕೊಂಡು ಏನೋ ಡಿಸ್ಕಷನ್ ಮಾಡ್ಕೊಂಡು ಬರಬೇಕು, ಪ್ರಾಜೆಕ್ಟ್ ಟೇಕ್ ಅಪ್ ಆಗುತ್ತಾ ಇಲ್ವೋ, ಟೇಕ್ ಅಪ್ ಮೀಟ್ ಆಗಿ ಮಾತಾಡಿದಾಗ ಕಲಿಯುವಂತ ಸುಮಾರು ಇರುತ್ತೆ. ಖಂಡಿತ ಅವ್ರ ಹತ್ರ ಮಾತಾಡಿದ್ರೇನೆ ಕಲಿಯೋದು ಸುಮಾರಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು, ಪ್ರೌಡ್ ಮೂಮೆಂಟ್ ಆಯಿತು ನನಗೆ. ಬಿಕಾಸ್ ರಂಗಭೂಮಿ ಮಾಡಬೇಕು ಅಂತ ಒಂದು ಆಸೆ, ಆ ರಂಗಭೂಮಿಯಿಂದ ಈ ಅವಕಾಶ ಸಿಕ್ಕಿದ್ದು ನನಗೆ ಇನ್ನೊಂದು ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ. ಅದರಲ್ಲೂ ಅಂಥ ಪ್ರೊಡಕ್ಷನ್ ಹೌಸ್, ಅಂತಹ ಗುರುಗಳಿಂದ ಕಲಿಯುವಂಥದ್ದು. ಬಟ್ ನಮಗೆ ಸ್ಟಾರ್ಟಿಂಗ್ ಒಂದು 15-20 ದಿನ ಅಷ್ಟೇ ಅವರು ಶೂಟಿಂಗಿಗೆ ಬಂದರು. ಬಟ್ ಅಷ್ಟು ದಿನದಲ್ಲೇ ಅವ್ರು ಏನೇನೋ ಕಲಿಸ್ಬಿಡ್ತಾರೆ. ಅವರು ಹಿಂಗೆ ಮಾಡೋ ತನಕ ಆ್ಯಕ್ಟಿಂಗ್ ಅವ್ರು ಬಿಡಲ್ಲ. ಎಷ್ಟು ಟೇಕ್ ಆದರೂ ತಗೋ ನೀನು, ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ಔಟ್ಪುಟ್ ಬಾರದೇ ಇದ್ರೆ ಅವ್ರು ಬಿಡ್ತಾ ಇರಲಿಲ್ಲ. ಸೊ TNS ಅವರು ನನಗೆ ಇನ್ನೊಂದು ಸಪೋರ್ಟರ್. ಅಲ್ಲಿ ಯಾವ ಪಾತ್ರ ಮಾಡಿದ್ರಿ? ಅಲ್ಲಿ ನಾನು ವೈಜಯಂತಿ ಅನ್ನೋ ರೋಲ್ ಮಾಡ್ತಿದ್ದೆ. ಅದು ಲೀಡ್ ಕ್ಯಾರೆಕ್ಟರ್ ಇತ್ತು.
ಅಲ್ಲಿ ಲೀಡ್ ಅನ್ನೋ TNS ಅವರ ಇದರಲ್ಲಿ ಅಂಥದ್ದು ಕಾನ್ಸೆಪ್ಟ್, ಅದು ಲೀಡು ಇದು ಲೀಡು ಅಂತ ಇಲ್ಲ. ಎಲ್ಲ ಎಲ್ಲರ ಮೇಲೂ ಕತೆ ಬರೀತಿದ್ರು ಅವರು. ಎಲ್ಲ ಪಾತ್ರಗಳಿಗೂ ಒಂದೊಂದು ಕತೆ ಇರ್ತಾ ಇತ್ತು. ಇವಾಗೇನು ಹೀರೋ ಓರಿಯೆಂಟೆಡ್, ಹೀರೋಯಿನ್ ಓರಿಯೆಂಟೆಡ್. ನಾನು ಹೇಳೋದು ಹೀರೋ ಹೀರೋಯಿನಿಂದ ಅಷ್ಟೇ ನಡೆಯೋದಲ್ಲ, ಎಲ್ಲರೂ ಬೇಕು. ಒಂದು ಪಾತ್ರ ಇಲ್ಲ ಅಂದ್ರೂ ನಿಮ್ಮ ಕತೆ ನಡೆಯಲ್ಲ. ಸೊ ಯಾರು ಮುಖ್ಯ ಅಲ್ಲ, ಯಾರು ಇಂಪಾರ್ಟೆನ್ಸ್ ಇಲ್ಲ ಅಂತಿಲ್ಲ, ಎಲ್ಲರೂ ಮುಖ್ಯನೇ. ಅಲ್ಲಿ ನಾನು MD ಪಲ್ಲವಿ ಅವರ ಮಗಳ ಕ್ಯಾರೆಕ್ಟರ್ ಮಾಡ್ತಿದ್ದೆ, ವೈಜಯಂತಿ ಅನ್ನೋದು. ಆ ಜರ್ನಿ ಹೇಗಿತ್ತು ನಿಮ್ದು? ಮಾಯಾಮೃಗ ಮತ್ತೆ ಮಾಯಾಮೃಗ ಅದು ತುಂಬ ಟೈಮ್ ಬರಲಿಲ್ಲ. ಅದು ಸಿರಿಗನ್ನಡ ಅನ್ನೋ ಚಾನಲಲ್ಲಿ ಬರ್ತಿತ್ತು. TN ಸೀತಾರಾಮ್ ಸರ್ಗೆ ಅವ್ರದ್ದೇ ಆದ ಒಂದು ಫ್ಯಾನ್ ಬೇಸ್ ಇದೆ. ಯಂಗ್ ಜನ್ರೇಷನ್ ಅದನ್ನ ಅಷ್ಟು ನೋಡ್ತಾ ಇರ್ಲಿಲ್ವೇನೋ. ಮತ್ತೆ ಆ ಚಾನೆಲ್ ಕೂಡ ಇನ್ನೂ ಹೊಸದಾಗಿತ್ತು, ಬಟ್ ತುಂಬಾ ಜನ ನೋಡ್ತಿದ್ರು, ರೀಚ್ ಆಗಿತ್ತು. ಅವರ ಫ್ಯಾನ್ ಬೇಸ್ ಏನು ಹಳೆದಿತ್ತು, ನೋಡ್ತಾ ಇದ್ರು. ಖಂಡಿತ ನೋಡ್ತಾ ಇದ್ರು. ಅವ್ರದ್ದೇ ಫ್ಯಾನ್ ಪೇಜಲ್ಲೆಲ್ಲ ತುಂಬಾ ಕಮೆಂಟ್ಸ್ಗಳೆಲ್ಲ ಬರೋದು. ಅವಾಗ ಅಷ್ಟೇ ಆ್ಯಕ್ಟಿಂಗ್ ಕಲಿತಾ ಇದ್ದೆ, ಬಟ್ ಕಲಿಯೋಕೆ ನನಗೆ ತುಂಬ ಸಿಕ್ತು ಅಲ್ಲಿ. ಅಲ್ಲಿಂದ ನಾನು ಕ್ಯಾಮ್ರಾ ಫೇಸ್ ಮಾಡೋದೇ ಗೊತ್ತಿರಲಿಲ್ಲ ನನಗೆ. ಫಸ್ಟ್ ದಿನನೇ ನಾನು ಹೋಗಿ ಹೆದರ್ಕೊಂಡ್ಬಿಟ್ಟಿದ್ದೆ. ಕ್ಯಾಮ್ರಾಮನ್ ನಿಮಗೆ ಒಳ್ಳೆಯವರು ಸಿಕ್ಕಿದ್ರೆ, ಸಪೋರ್ಟಿವ್ ಸಿಕ್ಕಿದ್ರೆ ನಿಮ್ಮ ಪುಣ್ಯ. ಅಲ್ಲಿ ನನಗೆ ಟು ಬಿ ಹಾನೆಸ್ಟ್ ಸಿಗ್ಲಿಲ್ಲ. ಅಯ್ಯೋ, ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಯಾರೋ ಗೊತ್ತಿರೋರೇ ಬಂದಿದ್ದಾರೆ ಅಂತ, ಬಟ್ ಹೊಸೊಬ್ರು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಥರದ್ದೆಲ್ಲ ಫೇಸ್ ಮಾಡಿದೆ. ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು TNS ಸರ್ ಮತ್ತು ಅವರ ಮಗಳು ಅಶ್ವಿನಿ ಮೇಡಮ್ ಸಪೋರ್ಟ್ ಮಾಡಿದರು. ಅದು ಪಾಸಿಟಿವ್ ರೋಲ್, ಅದು ಚೆನ್ನಾಗಿತ್ತು. ಅಲ್ಲಿನ ಕಲಿಕೆ ಮುಂದೆ ಬೇರೆ ಬೇರೆ ಅವಕಾಶಗಳನ್ನ ಕೊಡ್ತಾ? ಖಂಡಿತ. ಅಲ್ಲಿಂದ ನಂತರ ಕಲರ್ಸ್ಗೆ ನಾನು ವರ್ಕ್ ಮಾಡಿದ್ದು, ಜಗನ್ ಅವರ ಪ್ರೊಡಕ್ಷನಿಂದ. ಗೃಹ ಪ್ರವೇಶ ಅಂತ, ಅದು ಮಧ್ಯಾಹ್ನ ಸ್ಲಾಟಿಗೆ ಬರ್ತಾ ಇತ್ತು. ಅದು ನಾನು ನೆಗೆಟಿವ್ ರೋಲ್ ಮಾಡಿದ್ದು. ನನಗೆ ಟು ಬಿ ಹಾನೆಸ್ಟ್ ನೆಗೆಟಿವ್ ರೋಲ್ ಮಾಡೋದು ಇಷ್ಟನೇ ಇರಲಿಲ್ಲ. ಅಂದರೆ ನನ್ನ ಕೈಲಿ ಸಾಧ್ಯ ಇಲ್ಲ ಅನ್ನೋ ಥರ ಇತ್ತು. ಬಿಕಾಸ್ ನಾವೆಲ್ಲ ಬೆಳೆದಿದ್ದು, ಯಾರೊಬ್ಬ ಅಳ್ತಾ ಇದ್ರೆ, ರೋಡ್ ಸೈಡ್ ಕೂತು ಅಳ್ತಾ ಇದ್ರೆ ನಮಗೆ ಅಳು ಬರೋದು. ನಾವು ಆ ಥರ ಬೆಳೆದವರು. ಎಷ್ಟೇ ಸ್ಟ್ರಾಂಗ್ ಇದ್ರು ಮನ್ಸು ಇನ್ನೊಬ್ರಿಗೋಸ್ಕರ ಅಯ್ಯೋ ಅಂತಿತ್ತು. ಆ ಥರ ನಾವು ಬೆಳೆದಿದ್ದು. ನಮ್ಮ ಕಲ್ಚರ್ ಎಲ್ಲ, ನಮ್ಗೆ ಸಂಸ್ಕೃತಿ ಹಂಗೆ ಕೊಟ್ಟಿರೋದು ಅಪ್ಪ ಅಮ್ಮ. ಸೊ ನೆಗೆಟಿವ್ ಪಾತ್ರ ಮಾಡೋಕ್ಕೆ ಕಷ್ಟ ಅನ್ನೋ ಥರದಲ್ಲಿತ್ತು. ಆಮೇಲೆ ನೆಗೆಟಿವ್ ಮಾಡಿದ್ರೆ ಅದೇ ಥರ ಜನ ನೋಡ್ತಾರೆ ಅನ್ನೋದೊಂದು ಕಾನ್ಸೆಪ್ಟ್. ಬಿಕಾಸ್ ನಾವು ಸೀರಿಯಲ್ ನೋಡ್ತಾ ಇದ್ದಾಗ ನಾವು ಎಷ್ಟು ಬೈಕೋತಿದ್ವಿ, ಏನಿದೆ ಹಿಂಗೆ ಮಾಡ್ತಾರೆ, ತೀರಾ ಪರ್ಸ್ನಲ್ ಆಗಿ ತಗೋತಾರೆ. ಅದೊಂದು ಭಯಕ್ಕೆ ಇಷ್ಟ ಇರಲಿಲ್ಲ. ಅಲ್ಲಿ ನನಗೆ ಮಾಡ್ತಾ ಪಾಸಿಟಿವ್ ರೋಲ್ ಅಂತಲೇ ಹೇಳಿದರು. ಬಟ್ ಫಸ್ಟ್ ಡೇ ಶೂಟಿಗೆ ಹೋದಾಗ ನನಗೆ ಗೊತ್ತಾಗಿದ್ದು, ಸ್ಕ್ರಿಪ್ಟ್ ಓದ್ತಾ ಇದ್ದೀನಿ, ನೆಗೆಟಿವ್ ಅನಿಸ್ತಿದೆ. ನಾನು ಕೇಳಿದೆ, ಸರ್ ಇದು ನೆಗೆಟಿವ್ ಅಂತ. ರೋಲ್ ಅದು ಎಕ್ಸ್ಚೇಂಜ್ ಮಾಡಿದರು. ನನ್ನ ಅಕ್ಕ ಕ್ಯಾರೆಕ್ಟರ್ ಮಾಡೋಳು ನೆಗೆಟಿವ್ ಅಂತ ಇತ್ತು, ನಾನು ಪಾಸಿಟಿವ್ ಅಂತ ಇತ್ತು. ಅದು ಆಮೇಲೆ ಕತೆ ಏನೋ ಬದಲಾದಾಗ ಚೇಂಜ್ ಮಾಡಿದ್ರು. ನನಗದು ಗೊತ್ತಿಲ್ಲ. ಅವಾಗ ಜಗನ್ ಸರ್ ನೆಗೆಟಿವ್, ಬಟ್ ತೀರಾ ನೆಗೆಟಿವ್ ಏನು ಇರಲ್ಲ, ತುಂಬ ಕೆಟ್ಟವಳಾಗಿ ತೋರಿಸಲ್ಲ, ಬಟ್ ನಿಮ್ಗೆ ಆಗತ್ತೆ ಅಂತಾನೆ. ನಾನು ಹತ್ಬಿಟ್ಟಿದ್ದೆ ಫಸ್ಟ್ ಡೇ, ನಾನು ಮಾಡಲ್ಲ ಇದು ಅಂತ. ಇಲ್ಲ, ನಿಮ್ಮ ಕೈಲಿ ಆಗುತ್ತೆ ಅಂತಾನೆ ನಾವು ಪ್ರೊಫೈಲ್ನ ಮೂವ್ ಮಾಡಿರೋದು, ಮಾಡಿ ಅಂತಂದ್ರು. ಅದಾದ್ಮೇಲಿಂದ ನೆಗೆಟಿವ್ ರೋಲ್ ಮಾಡೋಕ್ಕೆ ಆ್ಯಕ್ಚುಲಿ ಖುಷಿ ಅನಿಸ್ತು. ಆ್ಯಕ್ಟಿಂಗ್ ಸ್ಪೇಸ್ ನಿಮಗೆ ತುಂಬ ಇದೆ, ನಿಮ್ಮದೇ ಸ್ಟೈಲ್ ಕ್ರಿಯೇಟ್ ಮಾಡ್ಕೋಬೋದು. ಈಗ ಪಾಸಿಟಿವ್ ಆದರೆ ನೀವು ಪಾಪ ಅಂತ ಏನು ತೋರಿಸ್ತೀರಾ, ಅದೇ ಸಾಫ್ಟ್ ವಾಯ್ಸಲ್ಲಿ ಮಾತಾಡ್ಕೊಂಡು, ನಿಧಾನಕ್ಕೆ ಮಾತಾಡ್ಕೊಂಡು. ಬಟ್ ನೆಗೆಟಿವಲ್ಲಿ ನೀವು ನೋಡಿ, ನೆಗೆಟಿವ್ಗೆ ಒಂದಷ್ಟು ಫೇಮಸ್ ಆಗಿರೋ ಆರ್ಟಿಸ್ಟ್ಗಳಿದ್ದಾರೆ, ಅವ್ರವ್ರದ್ದೇ ಸ್ಟೈಲಲ್ಲಿ. ಸೊ ಹೋಗ್ತಾ ನೆಗೆಟಿವ್ ಕೂಡ ಇಷ್ಟ ಆಗಕ್ಕೆ ಶುರು ಆಯಿತು. ಇವಾಗ ಯಾವುದು ಕೊಟ್ಟರು ಇಷ್ಟಪಡೋದು ಯಾವ್ದು ನೀವು ಜಾಸ್ತಿ, ನೆಗೆಟಿವ್ ಪಾಸಿಟಿವ್? ಹೇಗೆ ಹೇಳಿ, ಎರಡಕ್ಕೂ ಅದರದ್ದೇ ಅದರ ಏನು ಇಂಪಾರ್ಟೆನ್ಸ್ ಇದೆ. ಪಾಸಿಟಿವ್ ಮಾಡಿದ್ರೆ ಜನ ತುಂಬ ಒಳ್ಳೆಯವರು ಅನ್ನೋ ಇದರಲ್ಲಿ ನಿಮ್ಮನ್ನು ಹತ್ರ ತಗೋತಾರೆ, ಮನಸ್ಸಿಗೆ ಮಾಡ್ತಾರೆ. ನೆಗೆಟಿವ್ ಅಂದರೆ ಬೈಕೊಂಡು ನೀವು ತುಂಬ ರೀಚ್ ಆಗ್ತೀರಾ. ಸೊ ಎರಡು ಒಂದು ಅರ್ಥದಲ್ಲಿ, ಎರಡು ಲೆಕ್ಕದಲ್ಲಿ ನನಗೀಗ ಓಕೆ. ಈ ನಟ ನಟಿಯರಿಗೆ ಹೇಗೆ ಅಂತ ಹೇಳಿದ್ರೆ, ಸ್ಪೆಷಲಿ ಸೀರಿಯಲ್ ಇರೋರಿಗೆ ಆ ಪಾತ್ರದೊಳಗೆ ಜನ ತೀರಾ ಮಿಂಗಲಾಗ್ಬಿಡ್ತಾರೆ. ಆ ಪಾತ್ರದೊಳಗೆ ತಮ್ಮನ್ನೇ ನೋಡ್ಕೊಂಡ್ಬಿಡ್ತಾರೆ. ಅದು ಹೊರಗಡೆ ಬಂದಾಗ, ಈಗ ನೀವಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ಮಾಡಿರ್ತೀರಿ, ಹೊರಗಡೆ ಯಾವ್ದಾದ್ರು ನಿಮ್ಮನ್ನ ಸೀರಿಯಲ್ ನೋಡೋರು ಸಿಕ್ಕಿದಾಗ ಯಾವ ರೀತಿ ಇರುತ್ತೆ ಅವ್ರದ್ದು ರೆಸ್ಪಾನ್ಸ್? ನನಗೆ ಈ ನೆಗೆಟಿವ್ ರೋಲ್ ಮಾಡೋದು, ನಾನು ಒಂದೇ ನೆಗೆಟಿವ್ ಮಾಡಿದ್ದೀನಿ, ಅಲ್ಲ 2 ಮಾಡಿದ್ದೀನಿ. ಒಂದು ಉದಯಾಗಿ ಮಾಡಿದೆ, ಅದಾದಮೇಲೆ ನಾತಿಚರಾಮಿ ಅಂತ. ಗೃಹ ಪ್ರವೇಶ ಸೀರಿಯಲ್ಲು ನಮ್ಮದು ಮಧ್ಯಾಹ್ನ ಸ್ಲಾಟ್ ಆಗಿರೋದ್ರಿಂದ ತೀರಾ ರೀಚ್ ಆಗಿರಲಿಲ್ಲ. ಬಟ್ ನಿಮಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ತುಂಬ ಕೆಟ್ಟದಾಗಿ ಕಮೆಂಟ್ಸ್ ಬರೋದು. ಹಿಂಗೆ ಬೀಪ್ 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 ಏನೋ ಬೈಕೊಂಡು ಕಮೆಂಟ್ಸ್ ಹಾಕೋರು. ಪಾತ್ರಕ್ಕೆ ಬೈಯೋದ? ಪಾತ್ರಕ್ಕೆ, ನನ್ನ ಪಾತ್ರಕ್ಕೆ ಶಾಂಭವಿ ಅನ್ನೋ ರೋಲ್ ಮಾಡ್ತಾ ಇದ್ದೆ. ಕೆಟ್ಟದಾಗಿ ಬೈತಾ ಇದ್ರು. ಹೊರಗಡೆ ನನ್ನನ್ನು ಆ ಸೀರಿಯಲಲ್ಲಿ ಯಾರು ಬೈದು ಆ ಥರದ್ದು ಮಾತಾಡ್ಸಿಲ್ಲ. ಐಡೆಂಟಿಫೈ ಮಾಡಿದ್ದಾರೆ, ಬೈದು ಆ ಥರದ್ದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಅದಾದಮೇಲೆ ನಾತಿಚರಾಮಿ ಉದಯದಲ್ಲಿ ಬರ್ತಾ ಇತ್ತು. ಅದರಲ್ಲೂ ಅಷ್ಟೇ ಸೇಮ್ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಎಲ್ಲ, ಅದನ್ನು ನೋಡಿದ್ರೆ ನೀವು ಆ್ಯಕ್ಟೇ ಮಾಡಲ್ಲ, ಆ ಥರದ್ದೆಲ್ಲ ಕಮೆಂಟ್ಸ್ ಬರ್ತಾ ಇತ್ತು. ಮತ್ತೆ ನಾನು ನೀನಾದೆ ಅನ್ನೋ ಪಾಸಿಟಿವ್ ರೋಲ್ ಮಾಡಿದೆ ಸ್ಟಾರ್ ಸುವರ್ಣಗೆ ರೀಸೆಂಟ್ಲಿ. ಅದರಿಂದ ನನಗೆ ತುಂಬ ಜನ ಐಡೆಂಟಿಫೈ ಮಾಡ್ತಾರೆ. ಅದು ಪಾಸಿಟಿವ್ ರೋಲ್. ತುಂಬ ಜನ. ಅದೊಂದು ಸಾಫ್ಟ್ ನೇಚರ್ ಅಕ್ಕನ ಕ್ಯಾರೆಕ್ಟರ್, ಮದರ್ ಥರ, ಅದು ಆ ಕೇರಿಂಗ್ ಅಕ್ಕ.
ಅಂದರೆ ಹೀರೋಯಿನ್ಗೆ ನಾನು ಅಕ್ಕ. ತುಂಬ ಜನರ ಚಂದ ರೀಚ್ ಆಗಿತ್ತು. ಆ ಸೀರಿಯಲ್ ಕೂಡ ತುಂಬ ಫೇಮಸ್ ಆಗಿತ್ತು. ಅವರಿಬ್ಬರು ಕಪಲ್, ಹೀರೋ ಹೀರೋಯಿನ್ ತುಂಬ ರೀಚ್ ಆಗಿದ್ದಿದ್ದು ಕಪಲ್, ತುಂಬ ಜನ ಇಷ್ಟಪಡ್ತಾ ಇದ್ರು. ನೀವು ನಂಬಲ್ಲ, ನಾನು ಮಂತ್ರಾಲಯ ಹೋಗಿದ್ದೀನಿ, ಮಂತ್ರಾಲಯದಲ್ಲಿ ಬಂದು ನನ್ನ ಹತ್ರ ಫೋಟೋ ತೆಗೆಸ್ಕೊಂಡು ಹೋಗಿದ್ದಾರೆ ಸೀರಿಯಲ್. ಅಂದರೆ ಜನ ನೋಡ್ತಾರೆ ಸೀರಿಯಲ್ನ, ತುಂಬ ಪರ್ಸ್ನಲ್ ಆಗಿ ತಗೋತಾರೆ. ಅಲ್ಲಿ ಕತೆ ಬಗ್ಗೆ ನನ್ನ ಹತ್ರ ಮಾತಾಡ್ತಾರೆ. ಅದ್ಯಾಕೆ ಹಂಗೆ, ಅದ್ಯಾಕೆ ಹಿಂಗೆ, ಅದ್ಯಾಕೆ ಹಂಗೆ ಮಾಡಿದ್ರಿ ನೀವು, ಅದ್ಯಾಕೆ ಸಹಿಸ್ಕೋಬೇಕು, ಈ ಥರದ್ದೆಲ್ಲ ಮಾತಾಡ್ತಾರೆ. ಸೊ ಜನ ತುಂಬ ಅದನ್ನ ಪರ್ಸ್ನಲ್ ಆಗಿ ತಗೋತಾರೆ, ನೋಡ್ತಾರೆ. ಇದಕ್ಕಿಂತ ಮುಂಚೆ ನೀವು ಸಣ್ಣದಿರೋದಕ್ಕೆ ಸೀರಿಯಲ್ ನೋಡ್ತಿದ್ರಾ ಮನೇಲಿರೋತ್ತಿಗೆ? ಕಡಿಮೆ ನಾವು ನೋಡಿದ್ದಲ್ಲ. ನೋಡ್ತಿದ್ವಿ ತುಂಬ. ನಮಗೆಲ್ಲ ಈ ವಠಾರ ಮಧ್ಯಾಹ್ನ ಎಲ್ಲ ಸೀರಿಯಲ್ ಬರ್ತಿತ್ತಲ್ಲ, ಸಂಕ್ರಾಂತಿ, ನಾವೆಲ್ಲ ಇದನ್ನ ನೋಡಿ ಬೆಳೆದವರು. ಸಿಲಿಲಲ್ಲಿ ಈ ತರದ್ದು ರಂಗೋಲಿ, ಈ ತರದ್ದು ಕಾದಂಬರಿ, ಈ ತರ ಸೀರಿಯಲ್ಗಳು. ಅವಾಗಿನ ಇದು ಸೀರಿಯಲ್ಸ್ ತುಂಬಾ ಚಂದ. ಕಾಯ್ತಿದ್ವಿ. ಮುಕ್ತ TNS ಅವ್ರದ್ದು ಒಂದ್ ಎಪಿಸೋಡ್ ಮಿಸ್ ಆದ್ರೆ ನಾವು ಒದ್ದಾಡ್ತಿದ್ವಿ ಅಂತ, ಏನು ಅಂತ. ಈ ನಾವೆಲ್ಲ ಮಾತಾಡ್ತಾ ಇರ್ತೀವಿ ಸೀರಿಯಲ್ ಅಂದರೆ ಒಂದು ಸಣ್ಣ ಎಳೆ ಹಿಡ್ಕೊಂಡು ಡಾಡನ್ 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 ತೋರಿಸ್ತಾರೆ ಅಂತ. ನೀವು ಆ ಥರ ಮಾತಾಡ್ಕೊಂಡಿದ್ದೀಯಾ? ಖಂಡಿತ. ಕೊನೆಗೆ ಅಲ್ಲೇ ಹೋಗಿ ಮಾಡ್ತಿರಲ್ಲ, ಆಗ ಹೆಂಗೆ ಅನಿಸ್ತು? ನಾನು ಅದೇ ಹೇಳ್ತೀನಲ್ಲ ಕೆಲಸ. ನಾನು ತುಂಬಾ ಜನ ಹೇಳ್ತಾರೆ, ನೀವು ಬಿಡಿ ಸೆಲೆಬ್ರಿಟಿ ಅಲ್ಲ, ನೀವು ಬಿಡಿ ಟಿವಿ. ನಾನು ಕೇಳೋದು, ಟಿವಿಲಿ ಬಂದಿದ ತಕ್ಷಣ ಏನು ಸೆಲೆಬ್ರಿಟಿ? ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತೀರಿ, ಅಥವಾ ಎಲ್ಲೋ ಪಾಠ ಮಾಡ್ತೀರಾ, ಅಥವಾ ಇನ್ನೊಂದೆಲ್ಲೋ ಹೋಗಿ ಕೆಲಸ ಮಾಡ್ತೀರಾ. ನಮ್ದು ಕೆಲಸ ಅಷ್ಟೇ. ನಾವು ಮೇನ್ ಸ್ಟ್ರೀಮಲ್ಲಿ ಕಾಣಿಸ್ಬೋದು. ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಟಿವಿ ಆನ್ ಮಾಡ್ತೀರಾ, ಅವಾಗ ಕಾಣಿಸ್ತೀವಿ. ನಮಗೆ ಬೇಕಾಗಿರೋದು ಜೀವ ನಿರ್ವಹಣೆಗೆ ಏನು ಕೊಡ್ತಾರೆ? ದುಡ್ಡು ಬರುತ್ತೆ, ಮತ್ತೆ ಹೆಸರು, ಒಳ್ಳೆ ಹೆಸರು ಬರುತ್ತೆ, ಜನ ಗುರುತಿಸ್ತಾರೆ, ಅದೇ ಖುಷಿ. ಮತ್ತೆ ಅದು ಬಿಟ್ರೆ ನಂಗೇನೋ ಸ್ಪೆಷಲ್ ಫೀಲ್ ನಾವು ಸೀರಿಯಲ್ ಮಾಡ್ತಾ ಇದ್ದೀವಿ ಆ ಥರದ್ದು ಖಂಡಿತ ಇಲ್ಲ. ಈಗ ಎಷ್ಟು ಪ್ರಾಜೆಕ್ಟ್ ಮಾಡ್ತೀವಿ ಸದ್ಯಕ್ಕೆ? ಈಗ ಸದ್ಯಕ್ಕೆ ಒಂದೇ. ಅದು ಲೀಡ್ ರೋಲ್ ಆಗಿರೋದ್ರಿಂದ ನನಗೆ ಬೇರೆ ಯಾವುದು ಕೊಳ್ಳುವಂಥ ಅವಕಾಶಗಳು ಇಲ್ಲ. ಎಷ್ಟು ಟೈಮ್ ಇದೆ ಅದು ಗೊತ್ತಿಲ್ಲ. ಸೀರಿಯಲ್ ಎಷ್ಟು ವರ್ಷನೂ ಓಡ್ಬೋದು, ಎಷ್ಟು ತಿಂಗಳು ಓಡ್ಬೋದು ಹೇಳೋಕ್ಕಾಗಲ್ಲ. ಆಲ್ ಆಫ್ ಎ ಸಡನ್ ನಿಲ್ಲಿಸ್ಬೋದು. ಇದು ಸರ್ಟೇನಿಟಿ ಇಲ್ಲದೆ ಇರೋ ಕೆಲಸ. ಸೊ ನಾನು ಹೇಳ್ತೀನಿ ಅವ್ರಿಗೆ, ನೀವು ಆ್ಯಕ್ಚುಲಿ ಸೇಫ್. ತುಂಬ ಜನ ಹೇಳ್ತಾರೆ, ನೀವೇನು ದುಡ್ಡು ಮಾಡಿಬಿಡ್ತೀರಾ ಸೀರಿಯಲಲ್ಲಿ. ದುಡ್ಡು ಮಾಡಿದ್ರಾ? ದುಡ್ಡು ನೀವು ಮಾಡಲ್ವಾ? ಅಲ್ಲ, ಸೀರಿಯಲ್ ಹೋದ್ಮೇಲೆ ಮಾಡಿದ್ರ ಅಂತ. ಅದೇ ನಾನು ಹೇಳಿದ್ನಲ್ಲ, ಕೆಲಸ ಅಷ್ಟೇ. ನಿಮಗೆ ಸಂಬಳ ಕೊಟ್ಟಂಗೆ ನಮ್ಗೆ ಇಲ್ಲಿ ದಿನದ ಸಂಬಳ ಅದನ್ನು ತಿಂಗಳಿಗೆ ಸೇರಿಸಿ ಕೊಡ್ತಾರೆ. ಅದು ಬಿಟ್ಟು ಕೋಟ್ಯಾಧಿಪತಿ ಆಗ್ತೀವಿ, ಇದೆಲ್ಲ ಪಾಕೆಟ್ ತುಂಬ ಸರ್ಟೆನಿಟಿ ಇಲ್ಲ ನಿಮಗೆ. ತಿಂಗಳಲ್ಲಿ ಕೆಲವೊಮ್ಮೆ 10 ದಿನ ಶೂಟ್ ಮಾಡ್ಬೋದು, ಅಥವಾ ತಿಂಗಳಲ್ಲಿ ಕೆಲವೊಮ್ಮೆ 4 ದಿನ ಮಾಡ್ಬೋದು, ಎಷ್ಟೋ ದಿನ ಶೂಟ್ ಇಲ್ಲದೆ ಇರ್ಬೋದು. ಹಾಗಾಗಿ ನಿಮಗೆ ಸರ್ಟೇನ್ ಆಗಿ ಇಷ್ಟೇ ದುಡ್ಡು ಬರುತ್ತೆ ಅನ್ನೋ ಸೆಕ್ಯೂರ್ ಲೈಫ್ ಇಲ್ಲ. ಇದೆಲ್ಲ ನಿಮ್ಮದು ಕೆಲಸಕ್ಕಾಗಿ ಅಲೆದಾಡಿದ್ದು, ಕಷ್ಟಪಟ್ಟಿದ್ದು, ನಂತರ ಕೆಲಸ ಸಿಕ್ಕಿದ್ದು, ಈಗ ಎಲ್ಲ ಶೆಡ್ಯೂಲ್ ಪ್ರಕಾರ ಹೋಗ್ತಾ ಇರೋದು ಎಲ್ಲ ಒಂದು 4-5 ವರ್ಷ ಎಲ್ಲ ಆಗಿದ್ದಲ್ಲ? ಹೌದು. ಬೆಂಗಳೂರು ಹೇಳಿದ್ನಲ್ಲ, ಅದು ಊರು ಎಲ್ಲರನ್ನ ಅಪ್ಕೊಳ್ಳುತ್ತದು. ದುಡಿಯೋಕ್ಕೆ ನಿಮಗೆ ಬೆಸ್ಟ್ ಜಾಗ ಯಾವ್ದಾರಿದ್ರೆ ಅದು ಬೆಂಗಳೂರು. ಏನು ಕೆಲಸನೂ ಮಾಡ್ಬೋದು ನೀವು. ಇಲ್ಲೀಗ ನಿಮಗೆ ಊರಲ್ಲಿದ್ದರೆ ಆ ಕೆಲಸ ಮಾಡಿದ್ರೆ ಜನ ಏನು ಹೇಳ್ತಾರೋ. ನಾನು ಬೆಂಗಳೂರು ಆ್ಯಕ್ಚುಲಿ ಚೂಸ್ ಮಾಡಿದ್ದು. ಆಮೇಲೆ ಇಲ್ಲಿ ಮಂಡ್ಯ ರಮೇಶ್ ಸರ್ನ ನಾನು ನೆನೆಸ್ಕೋತೀನಿ. ನಾನು ಮೈಸೂರಲ್ಲಿ ಈ ಥರ ಆದಾಗ ಅವ್ರಿಗೆ ಗೊತ್ತಿತ್ತು. ಅವ್ರು ನಂಗೆ ಮೋರಲ್ ಸಪೋರ್ಟ್ ಕೊಟ್ಟವರಲ್ಲಿ ಅವರೊಬ್ಬರು. ಫಸ್ಟ್ ನನಗೆ ಹೇಳಿದವರು, ಬೆಂಗಳೂರು ಹೋಗು ನೀನು, ನಿನ್ನ ಕೈಲಿ ಏನೋ ಸಾಧ್ಯ ಇದೆ, ಆ್ಯಕ್ಟಿಂಗ್ ಮಾಡು ನೀನು ಅಂತ ಅಲ್ಲಿ ಅವರು ಹಿಂಟ್ ಕೊಟ್ಟಿದ್ರು ನನಗೆ ಆಗುತ್ತೆ ನಿನ್ನ ಕೈಲಿ, ಬೆಂಗಳೂರಿಗೆ ಹೋಗು ನೀನು, ಏನಾದರೂ ಕೆಲಸ ಮಾಡಿ ದುಡಿಬೋದು ಅಂತ. ಸೊ ಅವ್ರನ್ನ ನಾನು ಇಲ್ಲಿ ತನಕ ನಂಗೆ ಅವರ ಹೆಸರು ಹೇಳೋಕ್ಕೆ ಎಲ್ಲೂ ಅವಕಾಶ ಸಿಗಲಿಲ್ಲ. ನಾನು ಅವ್ರನ್ನ ಯಾವತ್ತಿಗೂ ನೆನೆಸ್ಕೋತೀನಿ. ಮೋರಲ್ ಸಪೋರ್ಟ್ ಕೊಟ್ಟವರಲ್ಲಿ ಅವರು ಒಬ್ಬರು. ಈಗಲೂ ಖಂಡಿತ ಖುಷಿ ಪಡ್ತಾರೆ. ಏನೋ ಸ್ಟೇಟಸ್ ನೋಡಿದ್ರೆ ಹೇಳ್ತಾರೆ, ಖುಷಿ ಆಗತ್ತೆ ಮಗಳೇ ನೋಡಿದ್ರೆ ಅಂತ. ಸೊ ಅವ್ರನ್ನೆಲ್ಲ ನೆನೆಸ್ಕೋತೀನಿ. ಬೆಂಗಳೂರು ಪರಿವರ್ತನೆ ಕೊಟ್ಟಂತಹ ಜಾಗ ನಿಮಗೆ. ಖಂಡಿತ ನನ್ನ ಸೆಟಲ್ ಅಂತ ಖಂಡಿತ ಯಾವತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಎಸ್, ನಾನು 0 ಇಂದ ಹೋಗಿ ಈಗ ಹೌದು, ಆ ಕ್ಷಣಕ್ಕೆ ನಮ್ಮದು ಆ ಜೀವನ ಹೇಗೆ ಸಾಗುತ್ತೆ ಅಲ್ಲಿಗೆ ನೆರವಾಗಿದೆ. ಖಂಡಿತ ಈ 3 ಇಯರ್ಸ್ ಅಲ್ಲಂತೂ ನನಗೆ ಜೀವನ ಅಂತೂ ಕಟ್ಕೊಂಡಿದ್ದೀನಿ. ಇಷ್ಟರ ಮಟ್ಟಿಗೆ ಪರಿವರ್ತನೆ ಆಗುತ್ತೆ ನೀವು ಅಂದ್ಕೊಂಡಿದ್ದೀರಾ? ನೀವು ಆ ಕಷ್ಟದ ಸಂದರ್ಭದಲ್ಲಿ ಇದ್ದಾಗ ಯಾರು ಅನ್ಕೊಳಕ್ಕೆ ಸಾಧ್ಯ? ನಾನು ಹೆಂಗೆ ಮುಂದುವರಿಯುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಎಜುಕೇಷನ್ ಇದೆ, ಕಲೆ ಇದೆ ನನ್ನಲ್ಲಿ, ಏನೋ ನಡ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಿಟ್ಟರೆ ಹಿಂಗೆಲ್ಲ ರೀಚ್ ಆಗ್ತೀನಿ, ಜನಕ್ಕೆ ನಾನು ರೀಚ್ ಆಗ್ತೀನಿ. ನಾಟಕ ಮಾಡೋದು ಬೇರೆ, ಚಂಡೆ ಇದು ಬೇರೆ. ಅದು ನಮ್ಮ ಒಂದು ಆ ಕೋಸ್ಟಲ್ ಇದಕ್ಕೆ ಚಂಡೆ, ಈಗ ಯಕ್ಷಗಾನ ಎಲ್ಲ ಕಡೆ ಒಂದೊಂದು ಸೀಮಿತ ಪ್ರದೇಶಕ್ಕೆ ಇರುತ್ತೆ. ಬಟ್ ಇದು ಎಲ್ಲ ಕಡೆ ನೀವು ರಂಗಭೂಮಿ ಅಂದ್ರೂ ಕೂಡ ಹೌದು ಒಂದು ಸೀಮಿತ ಪ್ರೇಕ್ಷಕ ಬಳಗ ಇರುವಂತದ್ದು ಅಷ್ಟೇ. ರಂಗಭೂಮಿಯವರಷ್ಟೇ ಎಲ್ಲ ವರ್ಗದ ಜನ ನೋಡ್ತಾರೆ, ಅದನ್ನ ಇಷ್ಟಪಡ್ತಾರೆ ಅಂತಿಲ್ಲ. ಇದೀಗ ಮೇನ್ ಅದಕ್ಕೆ ಟಿವಿಲಿ ಬಂದಿದ ತಕ್ಷಣ ಎಲ್ಲರೂ ಸೆಲೆಬ್ರಿಟಿ ಅಂತ ಹೇಳೋದು ಅದಕ್ಕೆ, ಎಲ್ರಿಗೂ ರೀಚ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇ. ಬಿಟ್ಟರೆ ಇಷ್ಟಪಡೋನು ನೋಡ್ತಾನೆ. ಸೀರಿಯಲ್ ಇಲ್ಲಂದ್ರೆ ಚೇಂಜ್ ಮಾಡ್ತಾ ಹೋದಾಗ ಅಲ್ಲಿ ಓಡ್ತಾ ಇರುತ್ತೆ ಟಿವಿ. ಇನ್ಸ್ಟಾದಲ್ಲಿ ನೋಡೋದಕ್ಕೆ ರೀಲ್ಸ್ ಅಲ್ಲೂ ಬಂದಿರುತ್ತೆ. ನೀವು ಟಿವಿಲೇ ನೋಡ್ಬೇಕಂತಿಲ್ಲ ಸೀರಿಯಲ್. ಇನ್ಸ್ಟಾದಲ್ಲಿ ಒಂದು ಹೀಗೆ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಂದೊಂದು ಪ್ರೋಮೋ ಬಿಡ್ತಾರಲ್ಲ, ಅದರಲ್ಲೇ ಸ್ಟೋರಿ ಗೊತ್ತಾಗ್ಬಿಡುತ್ತೆ. ಅದ್ರಲ್ಲಿ ನೋಡೋರು ಇದ್ದಾರೆ.
ಸೊ ತುಂಬ ಜನರಿಗೆ ರೀಚ್ ಆದೆ ನಾನು. ಅಲ್ಲಿಂದ ನಂತರ ಒಂದಷ್ಟು ಜನ ಹೊಸ ಏನು ಪರಿಚಯ, ಫ್ಯಾನ್ಸು ನಡೀತಾ ಹೋಗ್ತದೆ. ನಿಜವಾಗ್ಲೂ ಅಂದ್ಕೊಂಡಿಲ್ಲ ಇಷ್ಟು ವರ್ಷದಲ್ಲಿ ನನ್ನ ಲೈಫ್ ಒಂದು ಸರಿ ಆಗುತ್ತೆ ಈ ಥರದಲ್ಲಿ. ಮೇನ್ ಏನು ನಿಮಗೆ ಪರ್ಸ್ನಲ್ ಲೈಫ್ಗಿಂತನೂ ಟು ಬಿ ಹಾನೆಸ್ಟ್ ನಿಮ್ಮ ಕೈಯಲ್ಲಿ ದುಡ್ಡಿರಬೇಕು. ದುಡ್ಡಿದ್ರೆ ಎಲ್ಲ ಆಟೋಮೆಟಿಕ್ ಸರಿ ಆಗ್ತಾ ಹೋಗುತ್ತೆ. ನಿಮಗೆ ಮರ್ಯಾದೆ ಸಿಗುತ್ತೆ. ಹೌದು, ದುಡ್ಡಿದ್ರೆ ನಿಮಗೆ ಮರ್ಯಾದೆ ಸಿಗುತ್ತೆ, ಗೆಳೆತನ ಸಿಗುತ್ತೆ, ಸಂಬಂಧಿಕರು ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ದುಡ್ಡಿಲ್ಲ ಅಂದ್ರೆ ಏನು ಇಲ್ಲ. ನನ್ನ ಬಗ್ಗೆ ಜನ ಮಾತಾಡ್ಕೊಂಡು ಬರಲ್ಲ ಅವಳು ದುಡ್ಡಿನ ನಿಮಗೆ ಎಟ್ ದ ಎಂಡ್ ಆಫ್ ದ ಡೇ ಮೇನ್ ಬೇಕಾಗಿರೋದೇ ದುಡ್ಡು. ಅದ್ರ ಜೊತೆ ಬೇರೆ ಬರೀ ನಿನ್ನ ಪ್ರೀತಿ ವಿಶ್ವಾಸ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ದುಡ್ಡಿನ ಜೊತೆ ನಿಮಗೆ ಪ್ರೀತಿ ವಿಶ್ವಾಸ ಬೇಕು. ಅಂದ್ರೆ ದುಡ್ಡನ್ನು ತಲೆ ಇಟ್ಕೊಂಡು ಮೆರಿಬಾರ್ದು. ಅದನ್ನ ನನ್ನ ಗುರುಗಳು ಮತ್ತೆ ನನ್ನ ಅಪ್ಪ ಹೇಳಿದ್ದು ಅಂತ ನಾನು ಹೇಳಿದ್ನಲ್ಲ, ನೀನು ಎಲ್ಲೇ ರೀಚ್ ಆಗು, ಎಷ್ಟೇ ಸಂಪಾದನೆ ಪಟ್ಟಿದ್ನ ಮರಿಬೇಡ. ನಾನು ಅದನ್ನ ಯಾವತ್ತಿಗೂ ಮರ್ತಿಲ್ಲ, ನಾನು ಮರೆಯೋದು ಇಲ್ಲ. ಬಿಕಾಸ್ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಅದನ್ನೆಲ್ಲ ಕೂತ್ಕೊಂಡು ನಾನು ಗೋಗರ್ಕೊಂಡು ನಾನು ಅದನ್ನೆಲ್ಲೂ ರೀಕಾಲ್ ಮಾಡ್ತಾ ಇರ್ತೀರಾ ಹಳೆದನ್ನೆಲ್ಲ? ಅಫ್ಕೋರ್ಸ್ ಅದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದಾದ್ಮೇಲೆ ಅಪ್ಪ ಹೋಗಿದ್ದಿರ್ಬೋದು, ಇದೆಲ್ಲ ಕಷ್ಟಗಳು ತುಂಬ ನೋಡಿದ್ದೀನಿ ನಾನು. ಅದನ್ನು ಬಟ್ ಎಲ್ಲೂ ಹೇಳ್ಕೊಂಡಿಲ್ಲ ನನ್ನ ಲೈಫ್ ಹಂಗಾಗಿದೆ, ನನಗೆ ಹಿಂಗಾಗಿದೆ. ಹೇಳ್ಕೊಂಡು ಏನಾಗಬೇಕು, ಜನ ಆಡ್ಕೋತಾರೆ. ನಿಮ್ಮ ಎಮೋಷನ್ಸ್ಗೆ, ಭಾವನೆಗಳಿಗೆ ಮಾರ್ಕೆಟೇ ಇಲ್ಲ. ಅಷ್ಟೇ ನಮ್ಮ ಶ್ರಮ, ನಮ್ಮ ಸಾಮರ್ಥ್ಯ, ಅದೇ ನಮಗೆ ಪ್ರತಿಫಲ ತಂದುಕೊಡುವಂಥದ್ದು. ಖಂಡಿತ ಅಷ್ಟೇ. ಅದಾದ ನಂತರ ಈಗ ಮಗಳು ಏನು ಮಾಡ್ತಾ ಹೇಳ? ಯಾವ ಕ್ಲಾಸು? ಸೆಕೆಂಡ್ ಸ್ಟ್ಯಾಂಡರ್ಡ್. ಬೆಂಗಳೂರಲ್ಲೇ? ಅವಳು ಅಷ್ಟೇ. ಬೆಂಗಳೂರಲ್ಲೇ. ಬೆಂಗಳೂರು ಇಷ್ಟಕ್ಕಿಲ್ಲ, ದೊಡ್ಡದಿದೆ. ಬೆಂಗಳೂರಲ್ಲಿ ನಾವು ಅಭಿಮಾನಿಗಳು ಬಂದ್ಬಿಡ್ತಾರಂತ ಏನಿಲ್ಲ. ಇಲ್ಲ, ನಾನು ಮುಂಚೆಯಿಂದನೂ ಏನು ಗೊತ್ತಾ, ಎಸ್ಪೆಷಲಿ ಬೆಂಗಳೂರಿಗೆ ಹೋದ್ಮೇಲೆ ನನ್ನ ಫ್ರೆಂಡ್ ಸರ್ಕಲ್ ತುಂಬ ಇದ್ರು. ಅದಾದ್ಮೇಲಿಂದ ಕಟ್ ಡೌನ್ ಮಾಡಿದೆ. ಅಂದರೆ ಈಗ ನಿಜವಾಗ್ಲೂ ನನಗೆ ನನ್ನ ಒಳ್ಳೆಯದನ್ನು ಯಾರು ಬಯಸ್ತಾರೆ ಅವರಷ್ಟೇ ನನ್ನ ಜೊತೆ ಇದ್ದಾರೆ. ಅಂದರೆ ಮುಂಚೆ ಎಲ್ಲ ಹೊರಗಡೆ ಹೋಗೋದು, ಊಟಕ್ಕೆ ಹೋಗೋದು, ಎಲ್ಲೋ ನಾಟಕಕ್ಕೆ ಹೋಗೋದು, ಅಥವಾ ಎಲ್ಲೋ ಮೂವಿಗೆ ಹೋಗೋದು, ಈ ಥರದ್ದೆಲ್ಲ. ಈಗ ಹೆಂಗಾಗಿದೆ ಲೈಫ್ ಅಂದರೆ ನನಗೆ ನಮ್ಮ ಮನೆ ಶೂಟಿಂಗ್ ಇಷ್ಟೇ. ಬಿಸಿ ಇರಬೇಕಲ್ಲ? ಬಿಸಿ ಇರಬೇಕು ಒಂದು. ಆಮೇಲಿಂದ ಬ್ಲ್ಯಾಂಕ್ ಆಗಿಬಿಟ್ರೆ ಕಷ್ಟ, ಏನಿಲ್ಲ ಅಂತ ಹೇಳಿದ್ರೆ ತುಂಬ ನೆಗೆಟಿವ್ ಓಡುತ್ತೆ. ನೀವು ಮನೆಯಲ್ಲೇ ಇದ್ರೆ ಬೆಡ್ಡಿಂದ ಎದ್ದೇಳಕ್ಕೆ ಮನಸ್ಸಾಗಲ್ಲ ನಿಮಗೆ. ಇಲ್ಲ ಕೆಲಸ ಇದ್ರೆ ರೂಟೀನ್, ನಾನು ಡೈಲಿ 5 ಗಂಟೆಗೆ ಇರುತ್ತೆ, ಏನೋ ಒಂದು ಹೊಸ ಮಾಡೋಣ ಅನ್ನೋದಿರುತ್ತೆ, ಏನೋ ಒಂದು ಚಾಲೆಂಜ್ ಹಾಕೊಳ್ಳೋಣ ಅಂತ ಅನ್ಸುತ್ತೆ. ಮನೆಯಲ್ಲೇ ಬಿಸಿ ಇರಬೇಕು. ಆಮೇಲೆ ರಾಜರಾಜೇಶ್ವರ ನಗರದಲ್ಲಿ ಇರೋದು ನಾನು. ಎಷ್ಟೋ ಜನರಿಗೆಲ್ಲ, ಯಾರಿಗೂ ನನ್ನ ಮನೆ ಗೊತ್ತಿಲ್ಲ, ನಾನು ಹೇಳಕ್ಕೆ ಹೋಗಲ್ಲ. ಲೊಕೇಶನ್ ಕೇಳೋದಿಲ್ಲ, ಪರ್ಸನಲ್ ಆಗಿ ಲೊಕೇಶನ್ ಕೇಳೋದಿಲ್ಲ ನಾನು. ಇಲ್ಲ, ಆಲ್ವೇಸ್ ವೆಲ್ಕಮ್. ಎನಿ ಟೈಮ್ ಕಾಲ್ ಮಾಡಿ ಮನೆಗೆ ಬನ್ನಿ. ಮಗಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಬೆಂಗಳೂರಲ್ಲೇ. ಚೆನ್ನಾಗಿ ಸಾಗ್ತಾ ಇದೆ. ಅವಳು ತುಂಬ ಇಂಡಿಪೆಂಡೆಂಟ್. ಅವಳು ಪಾಡಿಗೆ ಅವಳು ಇರ್ತಾಳೆ, ಅವಳ ಕೆಲಸಗಳನ್ನ ಅವಳೇ ಮಾಡ್ಕೋತಾಳೆ. ಒಂದು ವೇಳೆ ನಿಮ್ಮ ಹಿಂದೆನೇ ಬಿದ್ದಿದ್ರೆ ಈ 5 ವರ್ಷದಲ್ಲಿ ನಿಮ್ಮ ಜೀವನ ಏನೋ ಆಗಿರೋದು. ಖಂಡಿತ ನಂಗೆ ಅವಳನ್ನ ನೋಡ್ಕೊಳಕ್ ಸಾಧ್ಯ ಇರ್ತಿರ್ಲಿಲ್ಲ. ನಾನೆಲ್ಲೋ ಬೇರೆ ನಮ್ಮ ಮನೆಯಲ್ಲಿ, ಅಥವಾ ನಾನು ಹೇಳಿದಾಗೆ ಅವಳ ತಂದೆ ಮನೆಯಲ್ಲಿ ಬಿಟ್ಟು ನಾನು ಕಾಂಪ್ರಮೈಸ್ ಆಗಿ ಇದು ಮಾಡಬೇಕಿತ್ತು. ಬಟ್ ಈಗ ನಾನೇ ನೋಡ್ಕೋತಾ ಇದ್ದೀನಿ. ಅವಳು ಅವಳ ಪಾಡಿಗೆ ಇಂಡಿಪೆಂಡೆಂಟ್ ಆಗಿದ್ದಾಳೆ. ಇನ್ನೊಂದನ್ನ ಕೇಳಬೇಕೋ ಬೇಡೋ ಗೊತ್ತಿಲ್ಲ, ಇಂತಹ ಕ್ಲಿಷ್ಟಕರ ಪರಿಸ್ಥಿತಿ ಇದ್ದಾಗ, ನಾನು ಆಗಲೇ ಹೇಳಿದೆ, ಪುನಃ ರಿಪೀಟ್ ಮಾಡೋದಿಲ್ಲ, ಸಹಜವಾಗಿ ಕಾಡೋದು, ಅದು ಗಂಡಾಗಲಿ ಹೆಣ್ಣಾಗಲಿ ಯಾರೇ ಆಗಲಿ, ಒಂದು ಡಿಪ್ರೆಷನ್ ಅನ್ನೋದು ಕಾಡುತ್ತೆ. ನಿಮಗೇನೋ ಯಾವ ಥರ ಇದು ಫೀಲ್ ಬಂದಿದೆಯಾ? ಏನು ಗೊತ್ತಾ, ಡಿಪ್ರೆಷನ್ಗೆ ಬೇರೆ ಬೇರೆ ಲಕ್ಷಣ ಇದೆ. ಹೌದು, ಪೀಕ್ ಲೆವೆಲ್. ಅದರ ಸ್ಟಾರ್ಟಿಂಗ್ ಎಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಡಿಪ್ರೆಷನ್ಗೆ ಹೋಗಿರ್ತಾರೆ. ಡಿಪ್ರೆಷನ್ ಅಂದರೆ ಹತ್ಕೊಂಡು ಏನೋ ಕೂತ್ಕೊಂಡು ಮೂಲೆಯಲ್ಲಿ ಅಳ್ತಾನೆ ಇರಬೇಕು ಅಂತಿಲ್ಲ. ಎಷ್ಟೋ ಜನ ನಗ್ನಗ್ತಾ ಇದ್ದವರು ತುಂಬ ಡಿಪ್ರೆಷನಲ್ಲಿ ಇರ್ತಾರೆ. ತುಂಬ ನಗ್ನಗ್ತಾ ಇದ್ದವರೇ ನಾಳೆ ಏನೋ ಮಾಡ್ಕೊಂಡು ಹೋಗಿರೋರ್ನು ನಾನು ನೋಡಿದ್ದೀನಿ. ಸೊ ನಾನು ಯಾವತ್ತೂ ಕೆಲವ್ರಿಗೆ ಹೇಳೋದು, ನಿಮ್ಮಲ್ಲಿರುವಂಥ ಎಕ್ಸ್ಪ್ರೆಷನ್ ಇದು ನಮ್ಮಲ್ಲಿ ಇರಬೇಕು ಅಂತಿಲ್ಲ, ನನ್ನಲ್ಲಿರುವಂಥ ನಿಮಗೆ ಬರಬೇಕು ಅಂತಿಲ್ಲ. ಖಂಡಿತ ಕೆಲವರು ಏನೋ ಬರೆದುಕೊಂಡು ಡೈರಿ ಬರೆದು ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಅವ್ರ ಪಾಡಿಗೆ. ಅವರು ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗಲ್ಲ. ನಾನು ಕೆಲವು ಹತ್ರ ಹೇಳೋದಿದೆ, ನನ್ನ ಫ್ರೆಂಡ್ಸ್ ಹತ್ರ ಇರೋ 4 ಫ್ರೆಂಡ್ಸನ್ನಾದರೂ ಅವಾಗಾದ್ರೂ ಮೆಸೇಜ್ ಹಾಕಿ ಕೇಳ್ತಾರೆ, ಹೇಗಿದ್ದೀರಾ. ನಾವು ತುಂಬ ಕೆಲವೊಂದ್ಸತಿ ಒಬ್ಬರೇ ಇದ್ಬಿಡೋಣ, ನಮ್ಮ ಲೈಫ್ನ ಚಿಕ್ಕದು ಮಾಡ್ಕೊಳ್ಳೋಣ ಸರ್ಕಲ್ ಅಂತ ಅನ್ಕೊಂಡ್ಬಿಟ್ರೆ ತುಂಬ ಎಷ್ಟೋ ದಿನ ಬಿಟ್ಟ ಮೇಲೆ ನೀವು ರಿಗ್ರೆಟ್ ಆಗ್ತೀರಾ. ನನಗೆ ಆ ಥರ ಕೆಲವು ಲೈಫಲ್ಲಿ ರಿಗ್ರೆಟ್ ಇದೆ. ಕೆಲವ್ರನ್ನ ನಾನು ಕಳ್ಕೊಂಡಿದ್ದೀನಿ, ಅಂದರೆ ಪ್ರಾಣ ಹೋಗಿ ಅಂಥವ್ರನ್ನ ನಾನು ಕಳ್ಕೊಂಡಿದ್ದೀನಿ. ಒಂದ್ಸತಿ ಫೋನ್ ಮಾಡಿ ಮಾತಾಡ್ಬೋದಾಗಿತ್ತು, ಒಂದ್ಸತಿ ಅವ್ರಿಗೆ ರೆಸ್ಪಾಂಡ್ ಮಾಡ್ಬೋದಾಗಿತ್ತು. ಈ ಥರ ಕೆಲವು ರಿಗ್ರೆಟ್ ನನಗಿದೆ. ಬೇಕು, ನಾನು ಮಾತಾಡಬೇಕು ಅಂದಾಗ ಆ ಥರ ನಾನು ಕಳ್ಕೊಂಡಿರೋ ಜೀವಗಳಿದೆ. ಸೊ ನಾನು ಹೇಳೋದು, ಡಿಪ್ರೆಷನ್ ಅನ್ನೋದು ಯಾರು ಹೇಳ್ಕೊಳ್ಳಲ್ಲ, ಅವರಿಗೆ ಗೊತ್ತಿರಲ್ಲ ನಾನು ಡಿಪ್ರೆಷನಲ್ಲಿ ಇದ್ದೀನಿ ಅಂತ. ನಾನು ಖಂಡಿತ ಹೋಗಿದ್ದೀನಿ, ಯಾಕಂದರೆ ನಾನು ಸೈಕಾಲಜಿ ಕೂಡ ಓದಿದ್ದೀನಿ. ನಾನು ಒಂದು ಸಬ್ಜೆಕ್ಟ್ ಆಗಿ ಓದಿದ್ದೀನಿ. ಮತ್ತು ಅಷ್ಟೇ ಸಾಕು ನಿಮಗೆ ಡಿಪ್ರೆಷನ್ಗೆ. ದಿನ ಇಡೀ ಕೂತ್ಕೊಂಡು ನೀನು ಅಳಬೇಕು ಅಂತ ಇಲ್ಲ, ಅಥವಾ ಇದು ನನ್ನ ಜೀವನ ಮುಗೀತು ಇಲ್ಲಿ ಮುಗಿಸೋಣ ಅನ್ನೋ ಭಾವನೆಗೂ ನೀವು ಬರಬೇಕಂತಿಲ್ಲ.
ಸಣ್ಣ ಮಟ್ಟಿ ಮುಂದಿನ ದಾರಿ ನಿಮಗೆ ಕಾಣದೇ ಇರೋದೇ ಡಿಪ್ರೆಷನ್. ಏನು ಮಾಡ್ಬೇಕು ಅಂತ ಫೇಸ್ ನಾನು ತುಂಬ ಅದ್ರ ಹೊರಗೆ ಬರಲಿಕ್ಕೆ ನೀವು ಯಾವ ಪರಿಹಾರವನ್ನು ಕಂಡುಕೊಂಡಿದ್ರಿ ಆ ಟೈಮಲ್ಲಿ? ಹೇಳಿದ್ನಲ್ಲ, ರಂಗಭೂಮಿ ಅಷ್ಟೇ. ಮಾಧವಿ. ನಾನು ಆಚೆ ಬಂದಿದ್ದೆ ಮಾಧವಿಯಿಂದ. ಬೆಂಗಳೂರು ಬಂದಿದ ತಕ್ಷಣ ಅದೊಂದು ನಿರ್ಧಾರ ಮಾಡಿದೆ. ನೀನು ನಂಬಲ್ಲ, ಇವತ್ತು ಅದೇ ಹೇಳಿದ್ನಲ್ಲ ನಾನು ಡೈರೆಕ್ಟರ್ ಹತ್ರ ಮಾತಾಡಿದೆ ಅಂತ. 1 ವರ್ಷ ಬಿಟ್ಟ ಮೇಲೆ ಮತ್ತೆ ಮಾತಾಡಿದ್ದು, ಸರ್ ಇದು ಟೇಕಪ್ ಮಾಡೋಕ್ಕೆ ಆಗಲಿಲ್ಲ, ಮಾಡಬೇಕಲ್ಲ, ಎಕ್ಸಿಕ್ಯೂಟ್ ಮಾಡಬೇಕಲ್ಲ ಅಂತ ಹೇಳಿ ಇವತ್ತು ಮಾತಾಡಿ ನೆಕ್ಸ್ಟ್ ಡೇನೇ ನಾನು ಶೇಷಗಿರಿಗೆ ಹೊರಟಿದ್ದು. ಇದಾಗಲ್ಲ ಇನ್ಮೇಲೆ, ದುಡ್ಡು ಏನೂ ಗೊತ್ತಿಲ್ಲ, ಕೈಯಲ್ಲಿ ನಯ ಪೈಸಾ ಇಲ್ಲ, ಹೆಂಗೆ ನಾಟಕ ಮಾಡೋಕ್ಕೆ ದುಡ್ಡು ಬೇಕು, ಹೆಂಗೆ ಹೊರಟಿದ್ದು, ನೀನು ಬಾ ನಾನು ನೋಡ್ಕೋತೀನಿ ಅಂತ ಗುರುಗಳು ಕರೆಸಿ ಹೋಗಿದ್ದು. ಸೊ ಎಸ್, ಆ ಥರ ಫೇಸ್ ಮಾಡಿದ್ದೀನಿ. ಅದು ಬಿಟ್ಟು ನಾನು ಡಿಪ್ರೆಷನ್ ಅಂದರೆ ಯಾರ ಹತ್ರನೂ ಹೋಗಿ ಕೌನ್ಸಿಲಿಂಗ್ ತಗೊಂಡು ಆ ಥರದ್ದೆಲ್ಲ ಮಾಡಲಿಲ್ಲ. ನನಗೆ ನಾನೇ ಕೌನ್ಸಿಲರ್ ಆಗಿದ್ದೆ. ಅದರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದಾಗಿ ಅದು ನಿಮಗೆ ನೆರವಾಯಿತು. ಮತ್ತೆ ಹೇಳಿದ್ನಲ್ಲ, ತುಂಬ ಬೋಲ್ಡ್, ನಾನು ಸ್ಟ್ರಾಂಗ್ ಆಗಿ ಬೆಳೆಸಿದ್ರು ಅಪ್ಪ ಅಮ್ಮ, ಎಸ್ಪೆಷಲಿ ಅಮ್ಮ. ನನ್ನ ಅಮ್ಮ ತುಂಬ ಬೋಲ್ಡ್, ಸ್ಟ್ರಾಂಗ್ ಲೇಡಿ ನನ್ನಮ್ಮ. ಸೊ ಅವ್ರದ್ದು ಬಂದಿರೋದು ಅಂತ ಅನ್ಸುತ್ತೆ ನನಗೆ. ಅಪ್ಪ ತುಂಬ ಸಾಫ್ಟ್ ನೇಚರ್, ಅಮ್ಮ ತುಂಬ ಬೋಲ್ಡ್. ನಿಮ್ಮ ಇಷ್ಟೆಲ್ಲ ಬೆಳವಣಿಗೆಯನ್ನು ಅವ್ರು ನೋಡಿರ್ತಾರೆ, ಸಣ್ಣದ್ರಿಂದ ಹಿಡಿದು ಈ ಕ್ಷಣದವರೆಗೆ. ಅಮ್ಮನಿಗೆ ತುಂಬ ಆ ಥರದಿಂದ ಗೊತ್ತಿರುತ್ತೆ. ಹೌದು. ಈಗ ಇದೆಲ್ಲ ನೋಡಿದ ನಂತರ ಅಮ್ಮ ಏನು ಹೇಳ್ತಾರೆ? ಈಗ ರೀಸೆಂಟ್ಲಿ ನಾನು ಇಷ್ಟು ವರ್ಷದ ಬೆಂಗಳೂರಲ್ಲಿದ್ದರೂ ನನ್ನ ಅಮ್ಮ ಬೆಂಗಳೂರಿಗೆ ನನ್ನನ್ನು ನೋಡೋಕ್ಕೆ ನಮ್ಮ ಮನೆಗೆ ಅಂತ ಬಂದಿರೋದು 3 ಸಲ, 3ರಿಂದ 4 ಸಲ. ಅವ್ರಿಗೆ ಆ ಸಿಟಿ ಅದು ಏನು ನನಗೆ ಮಗಳನ್ನ ನೋಡ್ಕೊಳಕ್ಕಾಗದೇ ಇಲ್ಲ, ಪ್ಲೀಸ್ ಬಾ ಈ ಸತಿ ಅಂತ ಅಂದಾಗ ಒಂದು ಅವ್ರಿಗೆ ಸಿಟ್ಟಿರಲಿಲ್ಲ ನನ್ನ ಮೇಲೆ. ನಾನು ಸಪ್ರೇಟ್ ಆಗಿದ್ದೀನಿ, ಏನು ಮದುವೆಯಿಂದ ಆಚೆ ಬಂದಿದ್ದೀನಿ ಅನ್ನೋ ಸಿಟ್ಟಿರಲಿಲ್ಲ. ಅಫ್ಕೋರ್ಸ್ ಬೇಜಾರಿರುತ್ತೆ, ಯಾವುದೇ ತಂದೆ ತಾಯಿ ಅದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ. ಬಟ್ ಅಮ್ಮಂಗೆ ಇತ್ತು ಏನಂದರೆ, ಅವಳು ಟ್ರೈ ಮಾಡೋಷ್ಟು ಮಾಡಿದಾಳೆ, ಆಗದೇ ಇಲ್ಲ ಅಂದಾಗ ಈ ಡಿಸಿಷನ್ ತಗೊಂಡಿದ್ದವಳು. ಹಾಗಾಗಿ ಅವ್ರಿಗೆ ಅದು ಆಕ್ಸೆಪ್ಟೆನ್ಸಿ ಇತ್ತು. ಅಮ್ಮ ರೀಸೆಂಟ್ಲಿ ಮೊನ್ನೆ ಬಂದಾಗ ಅದನ್ನೇ ಹೇಳಿದರು. ನಾನು ಹೇಳಿದ್ನಲ್ಲ ನಿಮಗೆ, 1 BHK ಮನೆಯಲ್ಲಿದ್ದೆ ಸ್ಟಾರ್ಟಿಂಗಲ್ಲಿ, ಏನೂ ಇಲ್ಲ ಅಲ್ಲಿ, ಒಂದು ಚಾಪೆ ಅಷ್ಟೇ ನನ್ನ ಹತ್ರ, ಒಂದು ಚಾಪೆ, ಒಂದು ಬೆಡ್ಶೀಟು, ಒಂದು ದುಂಬು, ನಾನು ನನ್ನ ಮಗಳಿಗೆ. ಅದಾದಮೇಲಿಂದ ಇವಾಗ 2 BHK ಮನೆ ಮಾಡ್ಕೊಂಡಿದ್ದೀನಿ. ಮನೆಗೆ ಏನೇನು ಬೇಕೋ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನೋಡಿ ಖುಷಿ ಪಡ್ತಾರೆ. ನನಗೆ ನೀನು ಬೇರೆ ಏನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಿನಗೇನು ಬೇಕು ಅದನ್ನು ಮಾಡ್ಕೊಂಡಿದ್ಯಲ್ಲ, ನೀನು ಆರಾಮಾಗಿದೆಯಲ್ಲ, ನನಗೆ ತುಂಬ ಪ್ರೌಡ್. ಅಪ್ಪ ಇರಬೇಕಿತ್ತು ಅನ್ನೋದು ಅವ್ರು ಹೇಳ್ತಾರೆ. ನನಗೆ ಈ ಕ್ಷಣಕ್ಕೂ ಯಾವತ್ತೂ ಅನ್ಸುತ್ತೆ, ಅಪ್ಪ ಇರಬೇಕಿತ್ತು. ಅವ್ರಿಗೆ ನನ್ನ ಬಗ್ಗೆ ಬೇಜಾರಿತ್ತು ಸ್ವಲ್ಪ. ಅಂದರೆ ಪಾಪ ಇಷ್ಟೆಲ್ಲ ಕಷ್ಟಪಡ್ತಾಳೆ, ಆದರೂ ಅವಳಿಗೊಂದು ಫಲ ಸಿಗ್ತಿಲ್ವಲ್ಲ, ದೇವ್ರು ಯಾಕೆ ಹಿಂಗೆ ಮಾಡ್ತಾನೆ ಅವಳಿಗೆ, ಆ ಥರದಲ್ಲಿ ಬೇಜಾರು. ಬಿಟ್ಟರೆ ಇವಳೇ ಲೈಫ್ ಹಾಳು ಮಾಡ್ಕೊಂಡ್ಲು ಆ ಥರದ್ದೆಲ್ಲ ಇಲ್ಲ. ತುಂಬ ಜನ ಮಾತಾಡಿರೋದು ಅಂತೆ ನನ್ನ ಅಪ್ಪ ತೀರ್ಕೊಂಡಾಗ. ನನ್ನ ಅಪ್ಪಂದು ಇಟ್ ವಾಸ್ ನ್ಯಾಚುರಲ್ ಡೆತ್ ಅಲ್ಲ, ಅವರು ಸೂಸೈಡ್ ಮಾಡ್ಕೊಂಡು ಹೋಗಿದ್ದು. ನನಗೆ ಅದಕ್ಕೆ ರೀಸನ್ ಬೇರೆನೇ ಇತ್ತು. ಅಪ್ಪಂಗೆ ಹೆಲ್ತ್ ಇಶ್ಯೂಸ್ ಇತ್ತು ಪಾಪ, ಒಂದಷ್ಟು ಮೆಂಟಲಿ ಅವರು ಕುಗ್ಗು ಹೋಗಿದ್ರು. ತೋಟ ಹೋಯ್ತು ನಮ್ಮ ಕಡೆ, ನಿಮ್ಗೆ ಗೊತ್ತಿರ್ಬೋದು, ತೋಟ ಇಡೀ ರೋಗ ಬಂದು ಅಲ್ಲಿಂದ ಅಪ್ಪ ತುಂಬ ವೀಕ್ ಆದರು. ಆ ಥರ ಮಾಡ್ಕೊಂಡು ಅವ್ರು ಹೋಗಿತ್ತು. ತುಂಬ ಜನ ಮಾತಾಡ್ಕೊಂಡ್ರು ಅವ್ರ ಮಗಳು ಡಿವೋರ್ಸ್ ಆಗಿದೆ ಅಂತೆ, ಅವ್ರ ಮಗಳು ಇದರಲ್ಲಿ ಅವರು ಡಿವೋರ್ಸ್. ನಮ್ಮ ಮನೇಲಿ ಏನಾಗ್ತಿದೆ ಅಂತ ನಮಗೇ ಗೊತ್ತಿರಲ್ಲ ಕೆಲವೊಂದ್ಸತಿ. ಇವನು ಯಾವನಿಗೋ ಪಕ್ಕದ ಮನೆಯವನಿಗೆ ಗೊತ್ತಾಗಿರುತ್ತಂತೆ ಅವಳದು ಡಿವೋರ್ಸ್ ಆಗಿದ್ದಕ್ಕೆ ಹಿಂಗೆ ಹಿಂಗೆ ಅಂತ. ಬಟ್ ನನ್ನ ಅಪ್ಪ ಅಮ್ಮ ಎಷ್ಟು ಸಪೋರ್ಟಿವ್ ಆಗಿ ನನ್ನ ಜೊತೆ ಇದ್ರು ಅನ್ನೋದು ನನಗಷ್ಟೇ ಗೊತ್ತಿದೆ. ಅಫ್ಕೋರ್ಸ್ ಡಿವೋರ್ಸ್ ಬೇಡ ಅಂತಲೇ ಹೇಳ್ತಿದ್ರು. ಅದು ಬಿಟ್ಟರೆ ನೀನು ಲೈಫ್ ಕಟ್ಕೊ ಅಷ್ಟೇ ಹೇಳಿದ್ದು ನನ್ನಪ್ಪ. ನಿನ್ನ ಕಾಲಲ್ಲಿ ನೀನು ನಿಂತ್ಕೊ, ಯಾರು ಬರಲ್ಲ, ಆವಾಗ ಎಲ್ಲ ಸರಿ ಹೋಗುತ್ತೆ. ಬೇರೆ ಮದುವೆ ಆಗಬೇಕು ಆ ಥರದ್ದೆಲ್ಲ ಯಾವುದೂ ಇಟ್ಕೊಬೇಡ ತಲೆಯಲ್ಲಿ, ಫಸ್ಟ್ ನಿನ್ನ ಕಾಲ ಮೇಲೆ ನಿಂತ್ಕೊ ಅಂತ. ಸೊ ಇವತ್ತಿಗೆ ನನ್ನ ಅಮ್ಮಂಗೆ ನನ್ನ ಬಗ್ಗೆ ಅವ್ರಿಗೆ ಯಾವತ್ತೂ ಪ್ರೌಡ್ ಇತ್ತು. ಜನ ನನ್ನೆಲ್ಲೋ ಗುರುತಿಸೋದು ಅದೆಲ್ಲ ತುಂಬ ಖುಷಿ ಅವ್ರಿಗೆ. ಬಟ್ ಅಪ್ಪ ಹಂಗೆ ಅದೆಲ್ಲ ಏನೂ ಅಲ್ಲ, ಫಸ್ಟ್ ದುಡ್ಡು ಮಾಡು, ಸೆಟ್ಲ್ ಆಗು, ಇಷ್ಟೇ ನನ್ನ ಅಪ್ಪ ಹೇಳ್ತಾ ಇದ್ದಿದ್ದು. ಬಟ್ ನನ್ನ ಅಮ್ಮಗೆ ಈಗ ತುಂಬ ಖುಷಿ ಇದೆ, ಇಷ್ಟೆಲ್ಲ ಮಾಡ್ಕೊಂಡಿಯಲ್ಲ, ಇನ್ನೂ ನೀನು ನಡ್ಸ್ಕೊಂಡು ಹೋಗ್ತೀಯ ಲೈಫು ಅನ್ನೋದು ತುಂಬ ಪ್ರೌಡ್ ಫೀಲ್ ಇದೆ ಅಮ್ಮಗೆ. ಈಗ ಸದ್ಯಕ್ಕೆ ನಟನೆಯಲ್ಲಿ, ಸೀರಿಯಲ್ ನಟನೆಯಲ್ಲಿ ಮುಂದುವರೆದಿದ್ದೀರಿ. ಬೇರೆ ಆಫರ್ಗಳು ಬರ್ತಾ ಇದೆಯಾ? ಖಂಡಿತ ಬರ್ತಿದೆ, ತೆಲುಗು ಬರ್ತಾ ಇದೆ. ಬೇಜಾರಿದೆಯಾ ಒಪ್ಕೊಳಕ್ಕಾಗ್ತಿಲ್ಲ ಅಂತ? ಅಫ್ಕೋರ್ಸ್, ಯಾರಿಗೆ ನಂಗೆ ಏನು ಗೊತ್ತಾ, ನನಗೆ ತಿಂಗಳಲ್ಲಿ 30 ದಿನನೂ ಕೆಲಸ ಮಾಡಬೇಕು ಈ ಥರ. ನಾನು ತೆಲುಗಲ್ಲಿ ಬರ್ತಾ ಇದೆಯಾ? ತೆಲುಗಲ್ಲಿ ಬರ್ತಾ ಇದೆ, ತಮಿಳ್ ಸೀರಿಯಲ್ ಕೇಳಿದ್ರು, ಬಟ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಇದರಲ್ಲಿ ಈಗ ಪ್ರಮೋದ್ ಶೆಟ್ಟಿ ಅವರ ಪ್ರೊಡಕ್ಷನಲ್ಲಿ, ಇದು ನಾನು ವರ್ಕ್ ಮಾಡ್ತಿರೋ ಸೀರಿಯಲ್ ಪ್ರಮೋದ್ ಶೆಟ್ಟಿ ಅವರ ಪ್ರೊಡಕ್ಷನ್, ಸುಪ್ರೀತಾ ಮೇಡಮ್ ನಡ್ಸ್ಕೊಂಡು ಹೋಗ್ತಾ ಇರೋದು. ಸೊ ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಸಿಕ್ಕಿದೆ. ಒಂದಷ್ಟು ಇನ್ನೂ ಕೆಲಸಗಳು ಮಾಡುವಂಥ ಮಾತುಕತೆ ಅವ್ರ ಜೊತೆ ನಡೆದಿದೆ. ಹಾಗಾಗಿ ಅವರು ಒಂದು ಸಪೋರ್ಟಿವ್ ಆಗಿದ್ದಾರೆ. ಸೊ ನನಗೆ ಅದ್ರ ಜೊತೆ ನಿಮ್ಗೆ ಆ್ಯಕ್ಟಿಂಗ್ ಮಾಡಿದ್ರೆ ಬೇರೆ ಏನು ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಬೆಳಗ್ಗೆ ಶೂಟಿಂಗ್ ಒಂದ್ಸತಿ ಸೆಟ್ಟಿಗೆ ಹೋದರೆ ಮನೆಯಿಂದ 7 ಗಂಟೆ 6ವರೆಗೆಲ್ಲ ಹೊರಡಬೇಕಾಗತ್ತೆ. ಮತ್ತೆ ನೀವು ಮನೆಗೆ ಬರೋದು. ಬೆಳಗ್ಗೆ ರೂಟೀನ್ ಹೇಗೆ ಸ್ಟಾರ್ಟ್ ಆಗ್ತಿತ್ತು? ನನ್ನ ರೂಟೀನ್ ಸ್ಟಾರ್ಟ್ ಆಗೋದು, ನಾನು ಬೆಳಗ್ಗೆ 4ವರೆಗೆ ಹೇಳ್ತೀನಿ. ಬೆಳಗ್ಗೆ 4ವರೆಗೆ ಅದು ರಾತ್ರಿದ ನಿಮಗೆ. ಬೆಳಗ್ಗೆ ಅಷ್ಟು ಗಂಟೆಗೆ ಎದ್ದು
ನನ್ನ ಸೆಟ್ಗೆ ನಾನೇ ಊಟ ಎಲ್ಲ ತೊಗೊಂಡೋಗ್ತೀನಿ, ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚಿಂದ ಹಿಡಿದು ಸಂಜೆ ಸ್ನ್ಯಾಕ್ಸಿಗೆ ಹಿಡಿದು ಎಲ್ಲ ನಾನೇ ಕಟ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು ಫುಡ್ಡಲ್ಲಿ ತುಂಬ ಆಯ್ಕೆ ಮಾಡಕ್ಕೆ ಚೂಸಿ, ನಾನು ತುಂಬ ಸರಿ ತಿಂತೀರ, ತುಂಬ ಹೆಲ್ದಿ, ತುಂಬ ತಿಂತೀನಿ. ಆ್ಯಕ್ಚುಲಿ ಚೆನ್ನಾಗಿ ತಿಂತೀನಿ ನಾನು, ಒಳ್ಳೆ ಫುಡ್, ಹೆಲ್ದಿ ಫುಡ್ ತಿಂತೀನಿ. ಜಂಕ್ ಫುಡ್ಡು ಮುಳ್ಳೆಲ್ಲ ತಿನ್ನೋದಿಲ್ಲ, ಖಂಡಿತ ಇಲ್ಲ. ಹಾಗಾಗಿ ಹೆಲ್ತ್ ಕಾನ್ಷಿಯಸ್ಸಿಂದ, ಮತ್ತು ಅಫ್ಕೋರ್ಸ್ ಆರ್ಟಿಸ್ಟ್ ಅಂದಮೇಲೆ ಒಂದು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರಲೇಬೇಕು, ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ಬೇಕು. ಹಾಗಾಗಿ ಆ ಕಾನ್ಷಿಯಸ್ ಅಂತಲ್ಲ, ನನ್ನ ಮೇನ್ ಹೆಲ್ತ್ ಕಾನ್ಷಿಯಸ್. ನಿಮಗೆ ಹೆಲ್ತ್ ದೊಡ್ಡ ಅದು ಆರೋಗ್ಯ ಚೆನ್ನಾಗಿದ್ರೆ ನಮಗೆ ಖಂಡಿತ ಅದು ದೊಡ್ಡ ವೆಲ್ತ್, ಆರೋಗ್ಯನೇ ಭಾಗ್ಯ ಅಂತಾರಲ್ಲ ಆ ಥರ. ಹಾಗಾಗಿ ಕಾನ್ಷಿಯಸ್ಸಿಂದ ನಾನು ಅಡುಗೆ ಮಾಡ್ಕೊಂಡು ಹೋಗ್ತೀನಿ. ಸೊ 4:15 ಎದ್ದು ಅಡುಗೆ ಮಾಡಿ ನನ್ನ ಮಗಳಿಗೆ ಬಾಕ್ಸ್ ಹಾಕಿ ಕೊಟ್ಟು ಅವಳನ್ನು ಸ್ಕೂಲ್ ಬಸ್ ಹತ್ತಿಸಿ ಸೆಟ್ಟಿಗೆ ಹೊರಡ್ತೀನಿ. ಸೆಟ್ಟಿಗೆ ಹೊರಟ್ಮೇಲೆ ಅಲ್ಲಿಂದ ಕೆಲಸ 8:15ಗೆಲ್ಲ ಕ್ಯಾಮ್ರಾ ರೋಲ್ ಆಗುತ್ತೆ. 8:30ಇಂದ ನಿಮಗೆ ರಾತ್ರಿ 8:30 ತನಕ. ಹೊರಗಡೆ ಶೂಟಿಂಗ್ ಎಲ್ಲ ಇದ್ದಾಗ ಬೇರೆ ಕಡೆ ಸದ್ಯಕ್ಕೆ ಯಾವುದು ಬೇರೆ ಕಡೆ ಇಲ್ಲ ನನಗೆ. ಮುಂಚೆ ಮಾಡ್ತಿದ್ದಿದ್ದು ಸೀರಿಯಲ್ ಕೊಪ್ಪದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆವಾಗ ನಮ್ಮ ಮನೇಲಿ ನನ್ನ ಮಗಳನ್ನ ನೋಡ್ಕೊಳ್ಳೋಕ್ಕೆ ಕೇರ್ ಟೇಕರ್ ಇದ್ದರು, ಸೊ ನಡೀತಾ ಇತ್ತು. ಇವಾಗ ಯಾವುದು ಔಟ್ಡೋರ್ ಒಪ್ಕೋತಾ ಇಲ್ಲ, ಕಷ್ಟ ನನಗೆ. ಸೊ ನನಗೀಗ ಲಿಮಿಟ್ಸ್ ಗೊತ್ತಾಗಿದೆ, ನನಗೆ ಏನು ಬೇಕು ಇಷ್ಟು ಮಾಡೋಣ ಸಾಕು. ಆಮೇಲೆ ಶೂಟಿಂಗಲ್ಲೇ ನೀವು ಕಂಪ್ಲೀಟ್ ತೊಡಗಿಸ್ಕೊಂಡ್ರೆ ಬೇರೆ ಮಾಡೋಕ್ಕೆ ನಿಮಗೆ ಸಾಧ್ಯತೆಗಳು ಇಲ್ಲ. ಬಿಕಾಸ್ ಡೇ ಆ್ಯಂಡ್ ನೈಟ್ ಅಲ್ಲೇ ಆಗಿಬಿಡುತ್ತೆ. ಸೊ ಅದಕ್ಕೆ ಇವಾಗ ಚಂಡೆಯನ್ನು ಮತ್ತೆ ನನ್ನ ಕೈಗೆ ಎತ್ಕೊಂಡಿದ್ದೀರಾ? ಹೌದು, ಖಂಡಿತ. ಎಷ್ಟು ಸಮಯ ವಿರಾಮ ಕೊಟ್ಟಿದ್ದೀರಿ? ಇಟ್ಸ್ ಬೀನ್ ಎ ಇಯರ್ ಅನ್ಸುತ್ತೆ. ಅಷ್ಟೇ? 1 ವರ್ಷ ಇಲ್ಲ, 2 ವರ್ಷ. ಯಕ್ಷಗಾನಕ್ಕೆ ಹೋಗದೆ ಅಂತ 2 ವರ್ಷ ಆಯಿತು. ಕ್ಲಾಸ್ ಮಾಡ್ತಾ ಇದ್ದೆ ನಾನು ಮುಂಚೆ. ಅದನ್ನ ಕೇಳಬೇಕು, ನೀವು ಆನ್ಲೈನ್ ಕ್ಲಾಸ್ ಏನೆಲ್ಲ ಮಾಡ್ತಾ ಇದ್ರಲ್ಲ, ಅದು ಏನಾಯ್ತು? ಅದು ಈ ಆ್ಯಕ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ರ? ಕಷ್ಟ, ಮಕ್ಕಳಿದ್ರ? ಟೈಮ್ ಸಿಗಲ್ಲ. ಖಂಡಿತ 15-20 ಜನ ಇದ್ರು ನನಗೆ. ದುಬೈಯಿಂದ ಒಬ್ರು ಇದ್ರು, ಬಹ್ರೈನಿಂದ ಎಷ್ಟು ಇದ್ರು. ದಿನ ನಡೆಸಿದ್ರಿ ಕ್ಲಾಸ್? ಎಷ್ಟು ಟೈಮ್ ನಡೆಸಿದ್ರಿ ಕ್ಲಾಸ್? 1 ವರ್ಷ ಎಲ್ಲ ನಡೆಸಿದ್ದೀನಿ ಖಂಡಿತ. ಅದಾದ್ಮೇಲೆ ಕೊರೋನಾ ಟೈಮಲ್ಲೆಲ್ಲ ಕ್ಲಾಸ್ ಮಾಡ್ತಾ ಇದ್ದೆ. ಅವಾಗ ಅದೇ ನನಗೆ ಊಟ ಹಾಕಿದ್ದು. ಬೆಂಗಳೂರಿಗೆ ಬಂದಾಗಲೂ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೆ, ಆಫ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೆ. ಸೊ ಇವಾಗ ಮತ್ತೆ ಚಂಡೆನ ಶುರು ಮಾಡೋಣ ಅಂತ. ಅದು ಯಕ್ಷಗಾನದಿಂದ ಅಂತ ಖಂಡಿತ ಅಲ್ಲ, ಯಕ್ಷಗಾನಕ್ಕೆ ಹೋಗಿಂತಲ್ಲ, ಬಟ್ ಏನೋ ಒಂದು ಅಂತೂ ಚಂಡೆಯನ್ನು ನಾನು ಹೊಸ ಪ್ರಯೋಗ ಮಾಡ್ತಿದ್ರೆ, ಹೊಸ ಪ್ರಯೋಗ ಖಂಡಿತ ಮಾಡ್ತೀನಿ. ಬೇರೆ ಬೇರೆ ಥರದ ಪ್ರಯೋಗಗಳು. ನಿಮ್ಮಿಂದವೋ ಅಥವಾ ನಿಮ್ಮ ಟೀಮ್ ಆಗಿ ಮಾಡ್ಕೊಂಡಿದ್ದೀರಾ? ಸದ್ಯಕ್ಕೆ ನಾನೊಬ್ಬಳೆ. ಅದಾದ್ಮೇಲಿಂದ ಒಂದು ತಂಡ ಮಾಡಬೇಕು, ಈ ಥರದ್ದು ಯೋಚನೆ ಇದೆ. ಇದೆ ಈಗ ಇಲ್ಲಿಂದಾನೇ ನಂದು ಏನೋ ಪ್ರಮೋಷನ್ ಸ್ಟಾರ್ಟ್ ನಿಮ್ಮ ಚಾನಲ್ ಇದ್ದ. ಏನು ಅಂತ ನನಗೂ ಕ್ಲಾರಿಟಿ ಇಲ್ಲ. ಅದೇ ನಾನು ಒಂದಕ್ಕೆ ಸ್ಟಿಕ್ ಆಗಲಿಲ್ಲ. ಇದೇ ಮಾಡ್ಕೊಂಡು ನಾನು ಇದರಲ್ಲಿ ಬೇರೆ ಬೇರೆ ಪ್ರಯೋಗಗಳು ಮಾಡಬೇಕಂತ ನನಗಿದೆ. ಸೊ ಎಲ್ಲೋ ರೀಚ್ ಆಗಬೇಕು ಅಂತ ನನಗೆ ಆಸೆ ಇದೆ. ಖಂಡಿತ ಅದಕ್ಕೋಸ್ಕರನೇ ಹೊಸದಾಗಿ 2 ಚಂಡೆ ತಗೊಂಡಿರೋದು. ಈಗ ನನ್ನ 3 ಚಂಡೆ ಇದೆ, 2 ಮೃದಂಗ ಇದೆ, 1 ಮದ್ದಳೆ ಇದೆ. ನಾನು ಕ್ಲಾಸಿಕಲ್ ಮೃದಂಗಂ ಕೂಡ ಕಲ್ತಿದ್ದೀನಿ. ಬೆಂಗಳೂರಲ್ಲಿ ಅದು ಸಾಧ್ಯತೆ ಇಲ್ಲ. ಬೆಂಗಳೂರಲ್ಲಿ ಫ್ಲೋರ್ ಅಲ್ಲಿ ಏನೋ ಒಂದು ಪೆನ್ ಬಿದ್ರೆ ಕೆಳಗಡೆ ಸೌಂಡ್ ಆದ್ರೆ ಕಂಪ್ಲೇಂಟ್ ಬರುತ್ತೆ ಸೆಕ್ಯೂರಿಟಿ. ಜಾತ್ರೆ ಆಗ್ತಾ ಇದ್ದಾಗ ನಿಮಗೆ ಬರ್ಸಬಹುದು. ಅದು ಬಿಟ್ಟರೆ ನಿಮಗೆ ನುಡ್ಸೋಂತ ಅವಕಾಶಗಳು ಇಲ್ಲ. ಹಾಗಾಗಿ ಅದು ಸ್ಟಾಪ್ ಆಗಿದ್ದು. ಮನೆಗೆ ಬಂದು ತೋಟದೊಳಗೆ ನೋಡ್ಕೊಂಡು ಹೋಗ್ಬೇಕು. ಊರಿಗೆ ಬರೋದೇ ಕಮ್ಮಿ ಆಗ್ಬಿಟ್ಟಿದೆ. ಈಗ ಹೇಳಿದ್ನಲ್ಲ, ಶೂಟಿಂಗಿಂದಾಗಿ ನಿಮಗೆ ಟೈಮ್ ಮಾಡ್ಕೋಬೇಕು. ಈಗ ಇನ್ನೂ ಬರೋಣ, ಇನ್ನೂ ಸ್ವಲ್ಪ ಶೂಟಿಂಗ್ ಬೇರೆ ಥರದ್ದು ಒಪ್ಕೊಳ್ಳೋದು, ಅಂದರೆ ಎಸ್ಪೆಷಲಿ ಸೀರಿಯಲ್ಸ್ನ ಎಷ್ಟು ಬೇಕು ಅಷ್ಟೇ ಮಾಡಿ ಇದನ್ನು ಕೂಡ ಮುಂದುವರಿಸಬೇಕು. ಹಾಗಂತ ಅದನ್ನು ಕಂಪ್ಲೀಟ್ ಬಿಡ್ತೀನಿ ಅಂತ ಅಲ್ಲ, ಇನ್ನು ಬೇರೆ ಥರ ತೊಗೊಂಡು ನನಗೆ ಕೆಲಸ ಇಲ್ಲದೆ ಹಾಗೆ ಆಗೋದು ಬೇಡ. ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಬದುಕು ಕೊಟ್ಟಿದ್ದು ಬಿಡೋದು ಬೇಡ ಅಂತ ಖಂಡಿತ ಇಲ್ಲ. ಬದುಕು, ಹೆಸರು ಎಲ್ಲ, ಅನ್ನ ಕೊಟ್ಟಿದ್ದೆಲ್ಲ ಇದು ಜೀವನ. ಅದು ಮುಂದಿನ ಜೀವನ ಬೆಂಗಳೂರಲ್ಲೇ ಸಾಗುತ್ತಾ? ಹೇಳಿದ್ನಲ್ಲ ನಾನು ಪ್ಲಾನ್ ದೂರದೃಷ್ಟಿ ನಾನು ಇವಾಗಲೇ ಪ್ಲಾನ್ ಮಾಡಲ್ಲ. ನಾನು ಎಷ್ಟೋ ಸತಿ ಟ್ರಾವೆಲ್ ಹೊರಟಾಗ್ಲೂ ಅಷ್ಟೇ, ಎಲ್ಲಿಗೆ ಅಂತ ನಮಗೆ ಡೆಸ್ಟಿನೇಷನ್ ಇರಲ್ಲ, ಸುಮ್ಮನೆ ಹೊರಟ್ಬಿಡೋದು. ಅಲ್ಲಿ ಯಾವ ಚೆನ್ನಾಗಿ ಕಾಣುತ್ತೆ, ಏನು ಕಾಣುತ್ತೆ ಎಕ್ಸ್ಪ್ಲೋರ್ ಮಾಡಿ ಆ ಥರದ್ದು. ನನ್ನ ಲೈಫ್ ಕೂಡ ಅಷ್ಟೇ, ಮುಂದಿನ ಪ್ಲ್ಯಾನ್ ಇರುತ್ತೆ. ಇಂಥದ್ದೊಂದು ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ನನ್ನದೇ ಒಂದಷ್ಟು ಸ್ಟೂಡೆಂಟ್ಸ್ಗಳು ಬರಬೇಕು ನನಗೆ, ಆ ಥರದ್ದೆಲ್ಲ ಪ್ಲ್ಯಾನ್ ಇದೆ. ತೀರಾ ಎಲ್ಲಿ ಸೆಟ್ಲ್ ಆಗಬೇಕು ಖಂಡಿತ ಆ ಥರದ್ದೆಲ್ಲ. ಈ ಸುಮಾರು ಜನ ನನಗೂ ನಟನೆ ಆ್ಯಕ್ಟ್ ಮಾಡಬೇಕು, ಸೀರಿಯಲ್ಗೆ ಬರಬೇಕು, ಫಿಲಮ್ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ. ಏನು ಬೇಕು ಅವರಿಗೆ? ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಚಾನ್ಸ್ಗೆ ಮಾಡಿಸ್ಕೊಡಿ ಅಂತ. ನಾನು ಅವರಿಗೆ ಓಪನ್ ಆಗಿ ಹೇಳ್ತೀನಿ, ಚಾನ್ಸ್ ನಾನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ತುಂಬ ಜನ, ಈಗ ಬೆಂಗಳೂರಿಗೆ ಬಂದಾಗ ನನಗೆ ಮುಂಚೆಯಿಂದನೂ ಇಂಡಸ್ಟ್ರಿಯಲ್ಲಿ ತುಂಬ ಜನ ಕಾಂಟ್ಯಾಕ್ಟ್ಸ್ ಇದ್ದರು. ಈಗ ನಾನು ಅದೆಲ್ಲ ಸಿಕ್ಕಿದ್ದು ನನಗೆ ಫೇಸ್ಬುಕ್ಕಿಂದ. ಎಸ್ಪೆಷಲಿ ಈ ಚಂಡೆದು ನಾನೆಲ್ಲ ಫೋಟೋಸ್ ಹಾಕಿದಾಗ ನನಗೆ ತುಂಬ ಜನ ಆರ್ಟಿಸ್ಟ್ಗಳು, ಡೈರೆಕ್ಟರ್ಸು ಎಲ್ಲ ನನಗೆ ಕಾಂಟ್ಯಾಕ್ಟ್ ಆಗಿದ್ದರು. ತುಂಬ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ ನನಗೆ ಇಂಡಸ್ಟ್ರಿಲಿ. ಸೊ ತುಂಬ ಜನ ಫ್ರೆಂಡ್ಸ್ ಹೇಳೋರು, ನೀನು ಆ ಕಾಂಟ್ಯಾಕ್ಟ್ ಯೂಸ್ ಮಾಡೇ ಹೋಗ್ಬೋದಲ್ಲ ಅಂತ. ನನಗದು ಮಾಡೋಕ್ಕೆ ಇಷ್ಟ ಇಲ್ಲ. ಇವಾಗಲೂ ನೀನು ಫಿಲ್ಮ್ ಮಾಡ್ಬೋದಲ್ವಾ, ಅವ್ರ ಕಾಂಟ್ಯಾಕ್ಟ್ ಇದೆ. ಒಂದು ನನಗೆ
ಇನ್ಫ್ಲೂಯೆನ್ಸಿಂದ ಹೋಗೋಕೆ ಇಷ್ಟ ಇಲ್ಲ ಒಂದು. ಅದಾಗೆ ನಿಮ್ಗೆ ಅವಕಾಶಗಳು ಬರಬೇಕು. ಆಮೇಲೆ ಇನ್ಫ್ಲೂಯೆನ್ಸಿಂದ ಬಂದರೆ ನಿಮ್ಮನ್ನು ಬೇರೆ ಥರ ನೋಡ್ತಾರೆ, ಗ್ರಾಂಟೆಡ್ ಆಗಿಬಿಡ್ತೀರಾ. ನನಗೆ ಅದೆಲ್ಲ ಇಷ್ಟ ಇಲ್ಲ. ನನ್ನ ಹತ್ರನೂ ಕೇಳ್ತಾರೆ ನನಗೆ ಒಂದು ಚಾನ್ಸ್ ಮಾಡಿಕೊಡಿ. ನಾನು ಹೇಳ್ತೀನಿ ನಾನು ಚಾನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ರೆಫರೆನ್ಸ್ ಮಾಡ್ಬೋದು, ನಾನು ಹಿಂಗೆ ಒಬ್ರು ಇದ್ದಾರೆ ಇಂಟ್ರೆಸ್ಟ್ ಇದೆಯಂತೆ ನೋಡಿ ಅಂತ ನಾನು ಹೇಳ್ಬೋದು. ಅದು ಬಿಟ್ಟು ನಾಳೆ ನಾನು ನಿಮಗೆ ಸೀರಿಯಲ್ ಕೊಡಿಸ್ತೀನಿ ಅಂತ ನಾನು ಹೇಳಿದ್ದಾರೆ. ನಿಮಗೆ ಯಾವುದೇ ಈಗ ಸೀರಿಯಲ್ ಅಂತಲ್ಲ, ನೀವು ಕೇಳಿದ್ರೆ ಏನು ಬೇಕು ಮೇಯ್ನ್ ಅಂತ, ಸೀರಿಯಲ್ ಅಂತಲ್ಲ, ನಿಮಗೆ ಏನೇ ಮಾಡಬೇಕು ಅಂತಿದ್ರೆ ಫಸ್ಟ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು. ಏನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು. ಈಗ ನಾನು ಆವಾಗಲೇ ಹೇಳಿದೆ, ಸರ್ಟೆನಿಟಿ ಇಲ್ಲ ಇದರಲ್ಲಿ. ನಾಳೆ ಸೀರಿಯಲ್ ಮುಗಿದು ಹೋಗ್ಬೋದು, ಅದಕ್ಕೂ ನಾನು ರೆಡಿ ಇರಬೇಕು. ಇಲ್ಲೇ ಹೋಗಿ ನನ್ನ ಜೀವನ ಇಲ್ಲೇ ಸೆಟ್ಲ್ ಆಗ್ಬಿಡುತ್ತೆ ಅಯ್ಯೋ ಆಯಿತು ಇನ್ನೇನು ಮಾಡೋದು ಅನ್ನೋ ಟೆನ್ಷನ್ ಮಾಡ್ಕೊಂಡು ಕೂರ್ತೀರಿ ಅನ್ನೋದೆಲ್ಲ ಇದ್ದರೆ ದಯವಿಟ್ಟು ಬರಲೇಬೇಡಿ. ಸಾಧ್ಯನೇ ಇಲ್ಲ ಮಾಡೋಕ್ಕೆ. ಏನೇ ಆದರೂ ಫೇಸ್ ಮಾಡ್ತೀನಿ ಅನ್ನೋ ಕ್ಲಾರಿಟಿ ಇದ್ದರೆ ಅಷ್ಟೇ ಬನ್ನಿ. ಅದು ಮೇಯ್ನ್ ನಿಮಗೆ. ಆಮೇಲಿಂದ ಆ್ಯಕ್ಟಿಂಗ್ ಅದೆಲ್ಲ ಕಲಿಸುತ್ತೆ ನಿಮ್ಗೆ. ಅದು ಕ್ಯಾಮ್ರಾ ಮುಂದೆ ಬಂದಾಗ ಅದು ಕಲಿಸುತ್ತೆ. ಡೈರೆಕ್ಟರ್ಸ್ ಕಲಿಸ್ತಾರೆ, ಕೋ ಆರ್ಟಿಸ್ಟ್ಗಳು ಕಲಿಸ್ತಾರೆ, ಅದೆಲ್ಲ ಬರುತ್ತೆ. ಆಸಕ್ತಿ, ಶ್ರದ್ಧೆ, ಧೈರ್ಯ ಅಷ್ಟೇ ಯಾವುದಕ್ಕಾದ್ರೂ. ಈಗ ನೀವು ಒಬ್ಬ ಹೆಣ್ಣಾಗಿ ಗಂಡು ಮಗು ಅಂತ ಹೇಳಿದ್ರಿ, ಹೆಣ್ಣಾಗಿ ಕೂತಿರೋದನ್ನ ಕೇಳ್ತಾ ಇದ್ದೀನಿ. ನಿಮ್ಮ ಥರದ ಸವಾಲುಗಳನ್ನು, ಚಾಲೆಂಜ್ಗಳನ್ನು, ಸಂಕಷ್ಟಗಳನ್ನು, ಕ್ಲಿಷ್ಟಕರ ಪರಿಸ್ಥಿತಿಗಳನ್ನು ಅನೇಕರು ನಮ್ಮ ಸಮಾಜದಲ್ಲಿ ಎದುರಿಸ್ತಾ ಇರ್ತಾರೆ. ಅಂಥವ್ರಿಗೆ ನಿಮ್ಮ ಮೂಲಕ ಸಣ್ಣದಾಗಿ ಸಂದೇಶ ಕೊಡ್ಬೇಕಾದ್ರೆ ಏನು ಅವ್ರಿಗೆ ಕೊಡ್ತೀರಿ ನಿಮ್ಮ ಅನುಭವದ ಆಧಾರದ ಮೇಲೆ? ಅನುಭವದ ಮೇಲೆ ಹೇಳೋದು, ನಾನು ಆವಾಗಲೇ ಹೇಳಿದೆ ಏನಂದರೆ, ನಿಮ್ಮ ಕಷ್ಟ ನಿಮಗಷ್ಟೇ ಗೊತ್ತು. ನೀವೆಷ್ಟು ದಿನ ಉಪವಾಸ ಕೂತಿದ್ದೀರಿ ಅಥವಾ ನಿಮ್ಮ ಒಂದು ಹೊತ್ತಿನ ಊಟಕ್ಕೂ ನೀವು ಏನೆಲ್ಲ ಕಷ್ಟಪಟ್ಟಿದ್ದೀರಿ ಅನ್ನೋದು ನಿಮಗಷ್ಟೇ ಗೊತ್ತು. ಅದನ್ನು ಬೇರೊಬ್ಬನಿಗೆ ಹೇಳಿದರೆ ಅರ್ಥ ಆಗೋಕ್ಕೂ ಸಾಧ್ಯ ಇಲ್ಲ. ನೀವು ಹೇಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಒಂದು. ಆಮೇಲೆ ನಿಮ್ಮ ಕಷ್ಟಗಳನ್ನು ಎಲ್ಲೂ ಹೇಳ್ಕೊಬೇಡಿ. ತೀರಾ ಆಪ್ತರ ಜೊತೆ ಓಕೆ, ಎಲ್ಲೂ ಹೇಳ್ಕೊಬೇಡಿ. ಆಡ್ಕೊಳ್ತಾರೆ ಬಿಟ್ಟರೆ ಅದಕ್ಕೆ ನಿಮಗೆ ಸೊಲ್ಯೂಷನ್ ಕೊಡೋರು ಅಥವಾ ಸಹಾಯ ಮಾಡಬೇಕು. ಯಾಕೆ ಸಹಾಯ ಮಾಡಬೇಕು? ನಾನೀಗ ನಿಮ್ಗೆ ಯಾಕೆ ಬಂದು ನೀವು ಕಷ್ಟ ಅಂತ ಹೇಳಿದಾಗ ಯಾಕೆ ಸಹಾಯ ಮಾಡಬೇಕು ನಾನು? ಅಥವಾ ನನ್ನ ಕಷ್ಟ ನೀವು ಹೇಳಿದಾಗ ನೀವು ನನಗೆ ಯಾಕೆ ಸಹಾಯ ಮಾಡಬೇಕು? ಅದೊಂದೇನೋ ನಮ್ಮ ವಿಶ್ವಾಸ, ನಂಬಿಕೆ, ಆ ಆತ್ಮೀಯತೆಯಿಂದ ಅಂಥ ಧೈರ್ಯ ಇದ್ದವ್ರ ಜೊತೆ ಅಷ್ಟೇ ಶೇರ್ ಮಾಡ್ಕೊಳ್ಳಿ. ಈಗ ದಿನಗಳಲ್ಲಿ ಅಂಥವ್ರು ಎಷ್ಟು ಸಿಗ್ತಾರೆ ಅನ್ನೋದು ಕೂಡ ಹೌದು, ಕ್ವಶನ್ ಮಾರ್ಕ್. ಎಲ್ಲರೂ ಅವ್ರವ್ರದೇ ಇದರಲ್ಲಿ ಇರ್ತಾರೆ. ನಿಮ್ಮ ಮನೇದೊಂದು ಸಮಸ್ಯೆ ಇರುತ್ತೆ, ನನ್ನ ಮನೇದೊಂದು ಸಮಸ್ಯೆ ಇರುತ್ತೆ. ನಾನು ಆ ಥರದ ಹೆಣ್ಣು ಮಕ್ಕಳಿಗೆ ಹೇಳೋದೇನೆಂದರೆ, ಈಗಿನ ಜನ್ರೇಷನಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಆಮೇಲೆ ಮುಂಚಿನ ಥರ ಈಗ ಮಾತಾಡ್ತಾರೆ ಆ ಥರದಲ್ಲಿ ಇಲ್ಲ. ಜನರು ಅವ್ರವ್ರ ಪಾಡಿಗೆ ಅವ್ರವ್ರದ್ದೇ ಕಷ್ಟಗಳಲ್ಲಿ ಬ್ಯುಸಿಯಾಗಿದ್ದಾರೆ ಒಂದು. ಆಮೇಲೆ ಯಾರು ಎಷ್ಟೇ ಮಾತಾಡಿದ್ರು ಅದಕ್ಕೆ ತಲೆ ಕೆಡಿಸ್ಕೊಬೇಡಿ. ನಾಡಿದ್ದು ಏನೋ ಒಳ್ಳೇದು ಮಾಡಿದ್ರಿ ನೀವು ತುಂಬ ಈಗ ನಾನೇ ಎಕ್ಸಾಂಪಲ್, ಇಲ್ಲದೇ ಇದ್ದಾಗ ಯಾರು ಬರಲಿಲ್ಲ. ಎಷ್ಟೋ ಜನ ನನ್ನ ಫ್ರೆಂಡ್ಸು ಕೂಡ ಸ್ಟೇಟಸ್ ನೋಡಿ ನನಗೆ ರಿಪ್ಲೈ ಮಾಡದೇ ಇರ್ತಿದ್ರು. ಫ್ರೆಂಡ್ಸ್ ಅಂತಕ್ಕೆ ನಮ್ಮವ್ರು, ಈಗ ನಮ್ಮವರು ಅಂತ ನಾವು ನಂಬಿರ್ತೀವಲ್ಲ, ಓ ನನ್ನ ಫ್ಯಾಮಿಲಿ, ನಮ್ಮ ಮನೆಯವರು, ನನ್ನ ರಿಲೇಷನ್ ಅಂತ. ಎಷ್ಟೋ ಜನ ನನ್ನ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಅವಳು ಬಿಡು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿದೆ ಈಗ? ಏನಾಯಿತು? ಮಗು ಊಟ ಮುಂಚೆ ತೊಟ್ಲು ಏನೋ ತಗೊಂಡ್ರು, ಈ ಥರದ್ದೆಲ್ಲ ಹೇಳಿದ್ದಾರೆ ನನಗೆ. ಸೊ ನಾನು ಹೇಳೋದು, ನಿಮ್ಮ ಪಾಡಿಗೆ ನೀವು ಇದು ಬಿಡಿ. ಒಂದು, ಕಷ್ಟಗಳನ್ನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಒಂದು. ಆಮೇಲೆ ಜನ ಮಾತಾಡಲಿ ಬಿಟ್ಟುಬಿಡಿ. ಮಾತಾಡ್ಕೊಳ್ತಾರೆ. ನಿಮ್ಮ ಕೆಲಸ. ಮೇಲೊಬ್ಬ ಇದ್ದಾನೆ, ಅವ್ನು ನಿಮ್ಗೆ ರಿಸಲ್ಟ್ ಕೊಟ್ಟೇ ಕೊಡ್ತಾನೆ, ನಂಬಿಕೆ ಇದ್ರೆ. ಮೇಲೊಬ್ಬ ಅನ್ನೋದಕ್ಕಿಂತ ನಿಮ್ಮ ಮೇಲೆ ನಿಮಗೆ ನಂಬಿಕೆ, ನಮ್ಮೊಳಗೆ ಇದೆ ಅದು, ಆ ಶಕ್ತಿ. ಅದು ನಿಮ್ಮನ್ನು ನಡ್ಸ್ಕೊಂಡು ಖಂಡಿತ ಹೋಗುತ್ತೆ. ಯಾರಿಗೂ ಕೆಟ್ಟದ್ದು ಮಾಡಬೇಡಿ, ಯಾರನ್ನೂ ಜಡ್ಜ್ ಮಾಡಬೇಡಿ. ನಾನು ಹೇಳೋದು, ನೀವೇ ಕಷ್ಟದಲ್ಲಿದ್ದರೂ ಇನ್ನೊಬ್ರ ಬಗ್ಗೆ ನೀವು ಮಾತಾಡ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. ಇನ್ನೊಬ್ರ ಬಗ್ಗೆ ಒಳ್ಳೇದೇ ಮಾತಾಡಿ. ಅದು ನಿಮ್ಮನ್ನು ನಾವು ನಮ್ಮದ ಬಗ್ಗೆ ಮಾತ್ರ ನೋಡ್ಕೊಂಡು ಹೋಗೋಣ, ಜೊತೆಗೆ ಕೇಡು ಬಯಸದೆ ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ. ಆದರೆ ಸಹಾಯ ಮಾಡಿ. ನಮ್ಮ ಒಳ್ಳೆತನ ಒಂದಲ್ಲ ಒಂದು ಟೈಮ್ ನಮಗೆ ಖಂಡಿತ. ನನ್ನನ್ನು ಇಲ್ಲಿ ತನಕ ಅದೇ ಅಂದರೆ ನಾನು ಭಾಳ ಒಳ್ಳೆಯವಳು ಆ ಥರ. ನಾನು ಹೇಳಿದ್ನಲ್ಲ, ಕಷ್ಟದಲ್ಲಿರೋರು ನೋಡಿದ್ರೆ ಅಯ್ಯೋ ಅಂತ ಅಂತೀನಿ. ಎಷ್ಟೋ ಜನರಿಗೆ ಹೆಲ್ಪ್ ಕೂಡ ಮಾಡಿದ್ದೀನಿ. ಅದು ನಮ್ಮನ್ನು ಯಾವತ್ತೂ ಸಾಕತ್ತೆ. ನಿನ್ನ ಹತ್ರ 10 ರೂಪಾಯಿ ಇದ್ದಾಗ 5 ರೂಪಾಯಿ ಕೊಡೋಕ್ಕೆ ಬೇಜಾರಿಲ್ಲ. 5 ರೂಪಾಯಿ ಕೊಡ್ತೀಯಲ್ಲ, ಅದು ನಿಮಗೆಲ್ಲೋ ಇನ್ನೊಂದು ಕಡೆ 500 ರೂಪಾಯಿ ಕೊಡುತ್ತೆ. ಸೊ ಆದಷ್ಟು ಸಹಾಯ ಮಾಡಿ, ಒಳ್ಳೇದು ಮಾಡಿ. ಸಹಾಯ ಮಾಡದೇ ಇದ್ರೂ ತೊಂದರೆ ಅಂತೂ ಮಾಡಬೇಡಿ ಅಷ್ಟೇ. ಧೈರ್ಯವಾಗಿರಿ, ದೇವ್ರು ನಡ್ಸ್ಕೊಂಡು ಹೋಗ್ತಾನೆ. ಮಾತಾಡೋದು ಏನು ಮಾತಾಡಿದ್ರು ಸುಮಾರಿದೆ ಆಯ್ತಾ. ಬಟ್ ನನ್ನ ನೇಚರ್ ಏನಂದ್ರೆ, ಈಗ ಇದರಲ್ಲಿ ನಾನು ಪಟ್ಟ ಕಷ್ಟಗಳು, ನನಗೆ ಚಂಡೆ ಕಲಿತ ತುಂಬ ಕಷ್ಟಗಳಾಗಿದೆ. ಯಕ್ಷಗಾನ
ಕಲಿಯೋಕ್ಕೆ, ನಮಗೆ ಏನು ಇವಾಗಿನ ಥರ ಕೈಯಲ್ಲೇ ಫೋನು, ಟಿವಿ ಅಂತ ಕಮ್ಯುನಿಕೇಶನ್ ಅವಕಾಶಗಳು ಇರಲಿಲ್ಲ. ಇರ್ಲಿಲ್ಲ. ನಮ್ಗೆ ಏನು ಇಷ್ಟು ಗಂಟೆಗೆ ಒಂದು ಬಸ್ಸು ಅಂತ ಇದ್ದಿದ್ದು, ಅದು ದಿನದಲ್ಲಿ 2 ಸಲ ಅಷ್ಟೇ ಓಡಾಡೋದು. ಅದು ಮಿಸ್ ಆದ್ರೆ ಇಲ್ಲ, ಸ್ಕೂಲಿಗೆ 2.5 ಕಿಲೋಮೀಟರ್ ನಡ್ಕೊಂಡು. ಈ ಥರದ್ದೆಲ್ಲ ಕಷ್ಟಗಳು ಸುಮಾರಿದೆ. ಅದನ್ನೆಲ್ಲ ಹೇಳ್ಕೊಂಡು ನನಗೆ ಅದಕ್ಕೆ ಮಾರ್ಕೆಟ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನೀಗ ತುಂಬ ಖುಷಿಯಾಗಿದ್ದೀನಿ, ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು, ನನಗೆ ಅದನ್ನ ಹೇಳ್ಕೋಬೇಕು. ಟಚ್ ವುಡ್, ನಾನು ತುಂಬ ಖುಷಿಯಾಗಿದ್ದೀನಿ. ಎಲ್ಲ ಒಂದು ಅನುಭವ ಅಲ್ಲ. ಖಂಡಿತ ಅನುಭವ. ನನಗೆ ಈಗ ಫೀಲ್ ಮಾಡಕ್ಕಾಗ್ತಾ ಇರಲಿಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ನೀವು ಸುಖದಲ್ಲೇ ಇದ್ರೆ ನಿಮಗೆ ಒಂದೇ, ಅದರಲ್ಲಿ ಏನಿದೆ, ಏನು ಚೇಂಜಸ್ ಇಲ್ಲ. ನಾನು ಆ ಸುಖದಲ್ಲಿ ಬದುಕಿದೆ ಒಂದ್ಸತಿ. ಅಪ್ಪ ಅಮ್ಮ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಾದ್ಮೇಲಿಂದ ನೋವುಗಳು ಪಟ್ಟೆ. ಅದಾದ್ಮೇಲಿಂದ ನೋವು ಪಟ್ಟ ಮೇಲೆ ಸಿಗೋ ಖುಷಿ ಇದೆಯಲ್ಲ, ಅದು ಡಿಫ್ರೆಂಟ್. ಅದು ಖುಷಿಯ ಬೆಲೆನೂ ಗೊತ್ತಾಗುತ್ತೆ, ನೋವಿನ ಬೆಲೆನೂ ಗೊತ್ತಾಗುತ್ತೆ. ಹೌದು. ನಾನೀಗ ಎಲ್ಲಿ ಬೇಕಾದ, ನನಗೆ ಬಡತನದಲ್ಲೂ ಬದುಕಕ್ಕೆ ಸಾಧ್ಯ, ಈಗ ಆ ಶ್ರೀಮಂತಿಕೆಯಲ್ಲಿಯೂ ಬದುಕಕ್ಕೆ ಸಾಧ್ಯ. ನನಗೆ ಎಲ್ಲಿ ಹೋದ್ರೂ ನಾನು ಬದುಕ್ತೀನಿ ಈಗ, ಅದೊಂದು ಧೈರ್ಯ ಇದೆ. ಖುಷಿಯಾಗಿದ್ದೀನಿ ನಾನು, ಯಾವ ತೊಂದರೆ ಇಲ್ಲ. 3 ಹೊತ್ತು ಆರಾಮಾಗಿ ಊಟ ಮಾಡ್ತಿದ್ದೀನಿ, ಕೈಯಲ್ಲಿ ಕೆಲಸ ಇದೆ, ಖುಷಿಯಾಗಿದ್ದೀನಿ. ನನ್ನ ಮಗಳಿದ್ದಾಳೆ, ನನ್ನ ಒಳ್ಳೇದು ಬಯಸೋರು ನನ್ನ ಜೊತೆ ಇದ್ದಾರೆ. ಈ ನಟನೆಯಲ್ಲಿ ಭವಿಷ್ಯದಲ್ಲಿ ಏನಾದರೂ ಒಂದು ಕನಸಿದೆಯಾ? ನಟನೆ ಖಂಡಿತ ಇದೆ. ಏನಿದೆ? ನನಗೆ ಹೀರೋಯಿನ್ ಆಗಬೇಕು ಆ ಥರದ್ದೆಲ್ಲ ಆಸೆಗಳಿಲ್ಲ. ಆಗಲೇ ಹೇಳಿದೆ, ನಾನು ಹೀರೋ ಓರಿಯೆಂಟೆಡ್, ಹೀರೋಯಿನ್ ಓರಿಯೆಂಟೆಡ್ ಆ ಕಾನ್ಸೆಪ್ಟನ್ನು ನಾನು ನಂಬೋದೇ ಇಲ್ಲ. ಎಲ್ಲರೂ ಮುಖ್ಯ. 1 ಸೆಕೆಂಡ್ ಹಿಂಗೆ ಬಂದು ಹೋಗೋ ಆರ್ಟಿಸ್ಟು ನಿನಗೆ ಮುಖ್ಯ, ಟೆಕ್ನಿಷಿಯನ್ಸು ಮುಖ್ಯ. ಅದು ಟೀಮ್ ವರ್ಕ್. ಅದು ನನಗೆ ಒಳ್ಳೆ ಮೂವಿ ಮಾಡಬೇಕು, ಇಂಥ ಆ್ಯಕ್ಟ್ರ್ ಜೊತೆ ಆ ಥರದ್ದೆಲ್ಲ ಆಸೆಗಳಿಲ್ಲ ನನಗೆ. ಚೆನ್ನಾಗಿರಬೇಕು, ತುಂಬ ಒಳ್ಳೆ ಮೂವಿ ಮಾಡಬೇಕು. ತುಂಬ ಬೋಲ್ಡ್ ಕ್ಯಾರೆಕ್ಟರ್, ಅಂದರೆ ತುಂಬ ಜೋರಿನ ಹೆಂಗಸು, ಸಾಂಸಾರಿಕ ತುಂಬ ಗತ್ತಿನ ಹೆಣ್ಣು ಮಗಳು ಇರ್ತಾಳಲ್ಲ, ಆ ಥರ ರೋಲ್ ಮಾಡ್ಬೇಕು ತುಂಬ ಆಸೆ. ಅದು ನೆಗೆಟಿವ್ ಆಗಿದ್ರು ಓಕೆ, ಅದೊಂದು ಮೇಂಟೈನ್ ಮಾಡ್ತಾರಲ್ಲ, ಅದನ್ನ ಮಾಡಬೇಕು. ನಾವೆಲ್ಲ ಮಾಲಾಶ್ರೀ ನೋಡ್ತಿದ್ದಿಲ್ಲ ಆ ಥರದ. ಹಾಗಂತಾನೆ ಅಲ್ಲ, ಈಗ ನಿಮಗೆ ಹಳ್ಳಿ ಕಡೆ ಕೆಲವು ಕ್ಯಾರೆಕ್ಟರ್ ಇರ್ತಾವ್ರೆ ಗೊತ್ತಾ, ಸುಮ್ಮನೆ ಹೀಗೆ ಕೂದಲು ಹಿಂಗೆ ಎತ್ತಿ ಕಟ್ಕೊಂಡು ಸರಗ ಹಿಂಗೆ ಹಾಕೊಂಡು ರಗಡ್ ಲುಕ್. ಅವರು ಹೆಂಗ್ಸ್ ಬಂದರೆ ಅವ್ರ ಮನೆಯವರೇ ಹೆದರ್ಬೇಕು, ಆ ಥರ ಇರ್ತಾರೆ. ಆ ಥರ ಗಟ್ಟಿಗಿತ್ತಿ ರೋಲ್ ಮಾಡಬೇಕು, ನನಗೆ ತುಂಬ ಇಷ್ಟ. ಅದು ನೆಗೆಟಿವ್ ಆಗಿ ಇರ್ಬೋದು, ಪಾಸಿಟಿವ್ ಆಗಿರ್ಬೋದು, ಅಂತೂ ಗಟ್ಟಿಗಿತ್ತಿ ಹೆಣ್ಣಿನ ರೋಲ್ ಮಾಡಬೇಕು ನನಗೆ. ರಿಯಲ್ ಲೈಫಲ್ಲಿ ಮಾಡಿದ್ದೀನಿ, ಸ್ಕ್ರೀನ್ ಮೇಲೆ ಮಾಡಬೇಕು. ಆದಷ್ಟು ಬೇಗ ಸಿಗಲಿ. ಆಮೇಲೆ ನನಗೆ ಚಂಡೇಲಿ ಅಟ್ಲೀಸ್ಟ್ ಒಬ್ಬರಾದರೂ ನನ್ನ ಸ್ಟೂಡೆಂಟ್ ಬರಬೇಕು ಅಂತ ಆಸೆ ಇದೆ. ಯಾರು ನಿನ್ನ ಗುರುಗಳು ಅಂತ ಹೇಳಿದಾಗ ದಿವ್ಯಶ್ರೀ ಅವರು ಅಂತ ಹೇಳಿದಾಗ ನನ್ನ ಪೀಳಿಗೆ ಮುಂದುವರಿಬೇಕು ಅನ್ನೋ ಆಸೆ ಇದೆ. ಖಂಡಿತ ಅದು ತುಂಬ ಆಸೆ ಇದೆ. ನನ್ನ ಮಗಳಿಗೆ ಅದು ಇಂಟ್ರೆಸ್ಟ್ ಇಲ್ಲ. ಬೇಕಾದ ಪ್ರಯತ್ನ ಮಾಡ್ತಾ ಇದ್ದೀರಾ? ಪ್ರಯತ್ನ ಮಾಡ್ತಿದ್ದೆ. ಕ್ಲಾಸ್ ನಡೆಸಿದ್ರಿ, 1 ವರ್ಷಕ್ಕೆ ನಿಲ್ಲಿಸಿದ್ರಿ. ಖಂಡಿತ. ನನಗೆ ಆ್ಯಕ್ಚುಲಿ ವಿಶ್ರುತ್ ಅನ್ನೋ ಒಳ್ಳೆ ಸ್ಟೂಡೆಂಟ್ ಸಿಕ್ಕಿದ್ದ. ಅದು ಮೈಸೂರಲ್ಲಿ. ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಟ್ ಅವನು ಮುಂದುವರಿಸ್ತಾ ಇದ್ದಾನೀಗ. ಆವಾಗ ಮೊದಲ ಗುರು ದಿವ್ಯಶ್ರೀ ಅಂತ ಹೇಳ್ತಾನೆ, ನಂಗೆ ಅದು ಅಷ್ಟಾದ್ರೂ ಖುಷಿ. ಮೊದಲ ಗುರುಗಳು ಯಾರು? ದಿವ್ಯಶ್ರೀ ಅಂತ ಹೇಳಿದಾಗ ನಂಗದು ಖುಷಿ. ಅದು ಬೇಗ ಆಗಲಿ, ಒಂದು ದೊಡ್ಡ ಶಿಷ್ಯ ವೃಂದ ನಿಮ್ಮಿಂದ ಬರಲಿ. ಖಂಡಿತ ಎಲ್ಲ ಕಡೆ ನಿಮ್ಮ ಹೆಸರನ್ನ ಹೇಳುವಂತ ಆಗಲಿ. ಅದು ಇನ್ನೊಂದು ಆಸೆ. ಇನ್ನೊಂದು ರ್ಯಾಪಿಡ್ ಫೈರ್ ಅಂತ ನಾನು ಹೇಳೋದಿಲ್ಲ, ಒಂದಷ್ಟು ಸಣ್ಣ ಅಂತ ತೀರಾ ಮಾತಾಡ್ಬೇಕು ಅನ್ಸಿದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಯಾವ್ದ್ರದ್ದು? ರ್ಯಾಪಿಡ್ ಅಂದ್ರೆ ನಿಮ್ಗೆ ಹೇಳಿ ಅಂತೆಲ್ಲ ಇಲ್ಲ. ನಿಮಗೂ ಕೂಡ ಬೇರೆ ಬೇರೆ ಕೆಲಸಗಳಿದ್ದಾವೆ, ನಿಮ್ಮ ಸಮಯವೂ ಕೂಡ ಬಹಳ ಮುಖ್ಯ. ಹಾಗಾಗಿ ಶೂಟಿಂಗ್ನಲ್ಲಿ ನೀವು ಹೆಚ್ಚು ಇಷ್ಟಪಡುವಂತಹ ಕ್ಷಣ ಯಾವುದು? ಕ್ಯಾಮ್ರಾ ಮುಂದೆ ಶೂಟಿಂಗ್ ಅಲ್ಲಿ ಇನ್ನೇನು ಖುಷಿ ಇರುತ್ತಾ? ಖಂಡಿತ. ಮೊದಲು ಭಯ ಪಡ್ತಿದ್ದವರು ಕ್ಯಾಮ್ರಾ ಅಂದಾಗ. ಶೂಟಿಂಗ್ ಅಲ್ಲಿ ಖಾಲಿ ಕೂರಿಸ್ಬಿಟ್ರೆ ಬೇಜಾರಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಸೀನ್ಸ್ ಇಟ್ಟಾಗ ತುಂಬಾ ಖುಷಿ. ಇಂಡಸ್ಟ್ರಿಯಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್? ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಫ್ರೆಂಡು ಸಿಕ್ಕಿಲ್ಲ, ಹೇಳಿದ್ರೆ ಬೇಜಾರಾಗ್ಬೋದು. ಇಲ್ಲ, ಆ ಥರ ಇಲ್ಲ. ಇಲ್ಲ ಬೆಸ್ಟ್ ಫ್ರೆಂಡ್ ಅಂತ ಇಲ್ಲ ನನಗೆ. ನಾನು ಎಲ್ಲರ ಜೊತೆ ಒಂದೇ ಥರ ಇರ್ತೀನಿ. ತೀರಾ ನಾನು ಹಚ್ಕೊಂಡು ಆ ಥರದ್ದು ಯಾರಿಲ್ಲ. ಆ್ಯಕ್ಟ್ ಮಾಡೋದು ಈಸಿ, ಸ್ವಲ್ಪ ಕಷ್ಟ. ನಾನು ಆವಾಗಲೇ ಹೇಳಿದ್ನಲ್ಲ, ಇಷ್ಟಪಟ್ಟು ಮಾಡಿದ್ರೆ ಯಾವುದು ಬ್ರಹ್ಮವಿದ್ಯೆ ಅಲ್ಲ. ಹಾಗಂತ ಈಸಿನೂ ಅಲ್ಲ. ಎಲ್ಲದರಲ್ಲೂ ಕಷ್ಟ ಇದೆ, ಎಲ್ಲದರಲ್ಲೂ ಕಲ್ತ್ಕೊಂಡ್ಮೇಲೆ ಈಸಿ. ನೀವಾಗಲೇ ಸಿನಿಮಾದ ವಿಚಾರ ಹೇಳಿದ್ರಿ. ಸಿನಿಮಾದಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ, ನೀವು ಬಯಸಿದ ಅವಕಾಶ ಸಿಕ್ಕಿದ್ರೆ ಸೀರಿಯಲ್ನ ಬಿಡ್ತೀರಾ? ಎಸ್ ಆರ್ ನೋ? ಬಿಡ್ತೀನಿ. ಫಿಟ್ನೆಸ್ ಸೀಕ್ರೆಟ್? ಅಯ್ಯೋ, ನನ್ನ ಫಿಟ್ನೆಸ್ ಸೀಕ್ರೆಟ್ ಆ್ಯಕ್ಚುಲಿ ಏನಿಲ್ಲ, ಜೆನೆಟಿಕ್. ನನ್ನ ಅಪ್ಪ ಅಮ್ಮ ಫಿಟ್ ಆ್ಯಂಡ್ ಫೈನ್ ಇದ್ದಾರೆ. ಮತ್ತು ಮಂಗಳೂರು ಕಡೆಯವರು ಯಾರೋ ತೀರೋದಪ್ಪ. ಜಿಮ್ಮಿಗೆ ಹೋಗೋದಿಲ್ಲ? ಜಿಮ್ಮಿಗೆ ತುಂಬ ಏನೋ ಹೋದವಳಲ್ಲ ನಾನು. ಇವಾಗಂತೂ 1.5 ವರ್ಷದ ಮೇಲಾಯಿತು. ಹಂಗಂತ ರೆಗ್ಯುಲರ್ 1 ವರ್ಷದ ಏನು ಸಬ್ಸ್ಕ್ರಿಪ್ಷನ್ ಅಷ್ಟೇ ತಗೋತಾ ಇದ್ದಿದ್ದು. ಅದರಲ್ಲಿ ತಿಂಗಳಲ್ಲಿ 1-2-3 ದಿನ ಈ ಥರ. ಮತ್ತು ನಾನು ಇತ್ತೀಚೆಗೆ ಹೋಮ್ ವರ್ಕೌಟ್ ಮಾಡ್ತೀನಿ. ಆವಾಗಲೇ ಹೇಳಿದಂಗೆ ಜಂಕ್ ಫುಡ್ ಈ ಥರ ಎಲ್ಲ ಪ್ರಿಫರ್ ಮಾಡಲ್ಲ. ಚೆನ್ನಾಗಿ ನೀರು ಕುಡಿತೀನಿ.
ಈ ನಟನೆ ಅಲ್ಲದೆ ನಿಮ್ಮ ಈ ಕಲಾಕ್ಷೇತ್ರ ಅಲ್ಲದೆ ನೀವು ಇಷ್ಟಪಟ್ಟು ಮಾಡೋ ಕೆಲಸ? ಬರವಣಿಗೆ. ಅಂತೀರಾ? ಬರಹ ಅಂದರೆ ಕವನಗಳು ಬರಿತಾ ಇದ್ದೆ, ಈಗ ಬಿಟ್ಟು ಹೋಗಿದೆ. ತುಂಬ ಬರಿತಿದ್ದೆ, ಅದರಲ್ಲೂ ಪ್ರೇಮ ಕವಿತೆಗಳು ಜಾಸ್ತಿ ಬರಿತಾ ಇದ್ದೆ. ಆವಾಗ ಅದೇ ಪ್ರೀತಿ. ನೆನ್ಪುಂಟ ಯಾವ್ದಾದ್ರು? ಮೊಬೈಲಲ್ಲಿ ಹುಡುಕ್ಬೇಕು. ಮೊಬೈಲ್ ಹುಡುಕೋದು ನಿಮ್ಮ ಅಲ್ಲಿ. ಆಮೇಲೆ ಬುಕ್ಸ್ ಓದೋದು ಇಷ್ಟ, ಓದೋದು ಇಷ್ಟ. ಇದು ಪ್ರೇಮ ಕವಿತೆ ಕಾಲೇಜ್ ಟೈಮಲ್ಲಿ ಬರ್ದಿದ್ದ? ಇಲ್ಲ, ಹಂಗೆ ಲವ್ ಆಗಿ ಬರ್ದಿದ್ದ ಅಲ್ಲ? ಅದು ಲವ್ ಆದವರೆಲ್ಲ ಪ್ರೇಮ ಕವಿತೆ ಬರಿಬೇಕಂತ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನನಗೆ ಬರ್ತಾ ಅದರದ್ದೆಲ್ಲ ಏನಿಲ್ಲ, ಯಾರಾದ್ರೂ ಬರಿಬೋದು. ನೀವು ಹೇಳ್ಬೇಕು. ಇಲ್ಲ, ನನಗೆ ಬರವಣಿಗೆ ತುಂಬಾ ಇಷ್ಟ. ಆರ್ಟಿಕಲ್ಸ್ ಬರೆಯೋದು ನನ್ನ ಪಾಡಿಗೆ ನಾನು ಬರಿತಾ ಇರ್ತೀನಿ. ಈಗ ಅದು ಬರೆಯೋದು ಹೇಳಿದ್ನಲ್ಲ, ಬಿಟ್ಟು ಹೋಗಿದೆ ಯಾಕೋ. ಬರಿತೀನಿ. ಎಸ್, ನೆನಪಿಸೋದಕ್ಕೆ ಥ್ಯಾಂಕ್ಸ್. ಅದಾದ್ಮೇಲೆ ತುಂಬಾ ಇಷ್ಟಪಟ್ಟು ಮಾಡೋದು ನಾನು ಅಡುಗೆ. ಹೌದಾ? ತುಂಬಾ ಇಷ್ಟ ನನಗೆ ಅಡುಗೆ ಮಾಡೋಕ್ಕೆ. ತುಂಬಾ ಇಷ್ಟದ ನಿಮ್ಮ ಕೈ ರುಚಿ? ನನಗೆ ನಾನು ಮಾಡೋದಾ? ನಾನು ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತೀನಿ. ಅದರಲ್ಲೂ ಬೆಸ್ಟ್ ಮಾರ್ಕ್ ಕೊಡೋದಾರೆ? ನಾನು ಬೇರೆ ಬೇರೆ ವೆರೈಟೀಸ್ ಆಫ್ ತಂಬ್ಳಿಗಳು ಮಾಡ್ತೀನಿ. ನೀರು ದೋಸೆ ಎಲ್ಲ ಚೆನ್ನಾಗಿ ಮಾಡ್ತೀನಿ. ವೆಜಿಟೇರಿಯನ್ ಫುಡ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಜೀವನದಲ್ಲಿ ನಿಮಗೆ ನಿಮ್ಮಲ್ಲಿರೋ ಒಳ್ಳೆಯ ಹವ್ಯಾಸ ಅಂತ ಹೇಳಿದ್ರೆ? ನನಗೆ ಗಾರ್ಡನಿಂಗ್ ತುಂಬಾ ಇಷ್ಟ. ಹೂ ಗಿಡಗಳು ಮಾಡ್ತಾ ಇದ್ದೀರಾ? ಎರಡು ಬಾಲ್ಕನಿ ಇದೆ, ಒಂದಷ್ಟು ಅದರಲ್ಲಿ ತರಕಾರಿ ಗಿಡಗಳು ಇದೆ, ಹೂವಿನ ಗಿಡಗಳು ಇದೆ. ನಂಗೆ ತುಂಬಾ ಇಷ್ಟ. ನೇಚರ್ ಜೊತೆ ನಂಗೆ ತುಂಬಾ ಕನೆಕ್ಟ್ ಆಗ್ತೀನಿ ನಾನು. ತುಂಬಾ ಇಷ್ಟ ನನಗೆ. ಕೆಟ್ಟ ಹವ್ಯಾಸ ಅಂತ ಹೇಳಿದ್ರೆ? ಬೇಡ ಅಂತ ಹೇಳಿದ್ರು ಅದನ್ನ ಮಾಡ್ತಾ ಇರ್ತೀರಿ? ಬೇಡ ಅಂತ ಹೇಳೋದು, ರಜೆ ಇದ್ದಾಗ ಆಲ್ಮೋಸ್ಟ್ ಬೆಡ್ಡಲ್ಲೇ ಮಲ್ಕೊಂಡೇ ಇರ್ತೀನಿ. ನಿದ್ದೆ ಬರುತ್ತೋ ಬಿಡುತ್ತೋ, ಸುಮ್ಮನೆ ಬೆಡ್ಡಲ್ಲಿ ಇರ್ತೀನಿ. ಬೇಡ ಬೇಡ ಅಂದ್ರೆ ಸುಮ್ಮನೆ ಫೋನಲ್ಲಿ ಏನೋ ಓದ್ತಾ ಕೂತ್ಕೊಳ್ಳೋದು, ನೋಡ್ತಾ ಇರೋದು. ಫೋನಲ್ಲಿ ನೋಡಬಾರ್ದು, ಅದು ಬೇರೆ ಎಲ್ಲ ಓದ್ಬೋದು. ಅದು ನಿಜವಾಗ್ಲೂ ಅದು ಕೆಟ್ಟ ಹವ್ಯಾಸ. ಅದು ಹಂಗಂತ ಏನು ತೀರಾ ಮೊಬೈಲ್ ಅಡಿಕ್ಷನ್ ಅಲ್ಲ ನಾನು. ಅದರಲ್ಲಿ ಏನೋ ಒಳ್ಳೇದೇ ನೋಡ್ತಾ ಇರ್ತೀನಿ, ಓದ್ತಾ ಇರ್ತೀನಿ. ಅದನ್ನು ಬೇರೆ ಕಡೆ ಓದ್ಬೋದಲ್ಲ, ಬುಕ್ಸ್ ಓದ್ಬೋದು, ಬೇರೆ ಕಡೆ ನೋಡ್ಬೋದು. ಸೊ ಮನೇಲಿದ್ದಾಗ ಕೆಲವೊಂದ್ಸತಿ ಲೇಸಿಯಾಗಿ, ನಾನು ಆ್ಯಕ್ಚುಲಿ ಲೇಸಿ ಅಲ್ಲ, ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ಆರೋಹಿ ಅಂದರೆ ಅಮ್ಮ, ಸೆಕೆಂಡ್ ಮದರ್ ನನಗೆ. ಬೆಳಗ್ಗೆ ಎದ್ದಂಗೆ ನೀವು ಫಸ್ಟ್ ಏನು ಮಾಡ್ತೀರಿ ಕೆಲಸದ ವಿಚಾರದಲ್ಲಿ? ಕಂಡ್ಬಿಡ್ತೀನಿ, ಕಂಡ್ಬಿಡ್ತೀನಿ. ಕರೆಕ್ಟ್. ಕೆಲಸ ಮಾಡೋದಾ? ಕೆಲಸದಲ್ಲಿ ಫಸ್ಟ್ ಹೋಗಿ ಬಿಸಿ ಒಂದು ಲೋಟ ನೀರು ಕುಡಿತೀನಿ, ದೊಡ್ಡ ಲೋಟದಲ್ಲಿ. ಆಮೇಲಿಂದ ಅಡುಗೆ, ದೊಡ್ಡ ಲೋಟ ಕುಡಿಯೋದಿಲ್ಲ, ಸಣ್ಣ ಲೋಟ. ಫ್ರೆಶ್ ಅಪ್ ಆಗಿ ಅಡುಗೆ ಕೆಲಸ ಶುರು ಮಾಡ್ತೀನಿ ಶೂಟಿಂಗಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಯಾವ್ದು ಬಳಸೋದು? ಯಾವುದು ಹೆಚ್ಚಂತಿಲ್ಲ, ತೀರಾ ಇಲ್ಲ. ಮುಂಚೆ ತುಂಬಾ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೆ. ನಂಗೆ ತುಂಬಾ ಬೇಜಾರಿದೆ, ಫೇಸ್ಬುಕ್ಕಿಗೆ ವ್ಯಾಲ್ಯೂನೇ ಇಲ್ಲ ಇವಾಗ. ನಾವೆಲ್ಲ ಫೇಸ್ಬುಕ್ ಇಂದ ಬೆಳೆದವರು, ಅದು ತುಂಬಾ ಮಿಸ್ ಮಾಡ್ತೀನಿ. ಹೌದು, ಎಲ್ಲ ಎಷ್ಟು ರೀಚ್ ಆಗೋದು, ಎಷ್ಟು ಜನ. ಇವಾಗ ರೀಚ್ ಆಗೋದಲ್ಲ, ಇವಾಗ ಅದಿಲ್ಲ. ಹಂಗಾಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಏನು ಅಂತ ಆಕ್ಟಿವ್ ಇಲ್ಲ. ಬಟ್ ನನ್ನ ಫಾಲೋ ಮಾಡಿ ದಿವ್ಯಶ್ರೀ ನಾಯಕ್ ಸುಳ್ಳಿ ಅಂತ ಇದೆ, ಅಲ್ಲೂ ಏನು ತೀರಾ ಆಕ್ಟಿವ್ ರೀಲ್ಸ್ ಮಾಡೋದು ನನಗೆ ಹುಚ್ಚಿಲ್ಲ. ಫೋಟೋಸ್ ಹಾಕ್ತಾ ಇರ್ತೀನಿ, ರೀಲ್ಸ್ ಬಂದಾಗ ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ. ರೀಲ್ಸ್ ಹುಚ್ಚು ಅಂತೆಲ್ಲ ಇಲ್ಲ. ನಿಮಗೆ ಫುಲ್ ಡೇ ಫ್ರೀ ಸಿಕ್ಕಿದಾಗ ಏನು ಮಾಡ್ತೀರಿ? ಫುಲ್ ಡೇ ಫ್ರೀ ಸಿಕ್ಕಿದಾಗ ಮನೆ ಕ್ಲೀನ್ ಮಾಡ್ತೀನಿ. ಮನೆ ಕ್ಲೀನ್ ಮಾಡೋದು ನನಗೆ ತುಂಬ ಇಷ್ಟ. ನನ್ನ ಸ್ಟ್ರೆಸ್ ಎಲ್ಲ, ತುಂಬ ಸಿಟ್ಟು ಬಂದಾಗ, ತುಂಬ ಸ್ಟ್ರೆಸ್ಸಲ್ಲಿದ್ದರೆ ನಾನು ಮನೆ ಕ್ಲೀನ್ ಮಾಡಿಬಿಡ್ತೀನಿ. ಸಿಟ್ಟು ಬಂದಾಗ ಯಾವ ಪದ ಜಾಸ್ತಿ ಬಳಸಿ ಬೈತೀರಿ? ಸಿಟ್ಟು ಬಂದಾಗ ಬ್ಯಾವರ್ಸಿ, ಬೀಪಾಕಿ, ಗೂಬೆ ಗೂಬೆ ಅಂತ ಬೈತೀನಿ ಎಲ್ರಿಗೂ. ಗೂಬೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರಲ್ಲ. ಪ್ರೀತಿಯಿಂದ ಬಳಸೋ ಪದ? ಪ್ರೀತಿಯಿಂದ ಎಲ್ರಿಗೂ ನಾನು ಮಾತಾಡ್ಸೋದು ಕಂದ, ಮಗ. ಮಗ ಅಂದ್ರೆ ನಮ್ಮ ಬೆಂಗಳೂರು ಮಗ ಅಲ್ಲ, ನಮ್ಮ ಕಡೆ ಮಗ. ಎಂತ ಮಗ? ಆ ತರ. ಬೆಂಗಳೂರಲ್ಲಿ ಮಗ ಬೇರೆ ಇದೆ, ಮಗ ಅದ ಮಗ ಅಲ್ಲ, ಮಗ. ನನ್ನನ್ನೆಲ್ಲರೂ ಅಕ್ಕ, ಅಮ್ಮ ಈ ತರ ಟ್ರೀಟ್ ಮಾಡ್ತಾರೆ. ನಾನು ಎಲ್ರಿಗೂ ಒಂಥರ ಕೇರ್ ಟೇಕರ್ ತರ. ವಯಸ್ಸಾಯ್ತು ಅಂತ ನೋಡ್ತಾರೆ ಜನ? ಇಲ್ಲ, ಅಂದ್ರೆ ಪ್ರೀತಿಯಿಂದ ನೋಡ್ತಾರೆ. ನಂಗೆ ಅದು ಇಷ್ಟ ಆಕ್ಚುಲಿ. ಅಕ್ಕ, ಎಲ್ರು ನನ್ನ ಅಕ್ಕ ತರ ನೋಡೋದು, ಎಲ್ರು ಒಂಥರ ಅಮ್ಮ ತರ ಟ್ರೀಟ್ ಮಾಡೋದು ನಂಗೆ ತುಂಬಾ ಇಷ್ಟ. ಅದು ಸದಾ ಜಗಳ ಮಾಡೋ ವ್ಯಕ್ತಿ ಯಾರು? ಮಗಳು. ಆಪ್ಷನ್ ಇಲ್ಲ, ನಾನು ಅವಳೆ ಅಷ್ಟೇ ಮಾಡ್ಬೇಕು. ಮತ್ತೆ ನಾನು ಜಗಳ ಎಲ್ಲ ಮಾಡಲ್ಲ. ಯಾರ ಜೊತೆ ಮಾಡ್ಲಿ, ನಾನು ಮಗಳು ಇಬ್ಬರೇ ಇರೋದು, ಯಾರ ಜೊತೆ ಜಗಳ ಮಾಡ್ಲಿ. ಅವಳಿಗೆ ಬೈತಾ ಇರ್ತೀನಿ ಸಣ್ಣ ಪುಟ್ಟ ವಿಷಯಕ್ಕೆ. ನನಗೆ ಅವಳಿಗೆ ಫ್ರೀಡಮ್ ಕೊಟ್ಟಿದ್ದೀನಿ ನಾನು. ಶಿಸ್ತಿಂದ ಇಲ್ಲ ಅಂದ್ರೆ ನಂಗೆ ಕೋಪ ಬರುತ್ತೆ. ಸ್ನೇಹಿತರು ಅಂದ್ರೆ ನಿಮ್ಮ ಪಾಲಿಗೆ? ಸ್ನೇಹಿತರ ಅಪ್ಪ ಅಮ್ಮನ ಸ್ಥಾನ ಅವ್ರು ಕೊಟ್ಟಿದ್ದಾರೆ ನನಗೆ. ಸ್ನೇಹಿತರು ಮತ್ತೆ ಅಪ್ಪ ಅಮ್ಮ ಆಗಲೇ ಹೇಳಿದಾಗೆ ನನಗೆ ಅವರು ಎಲ್ಲ. ಅಂದರೆ ಎಸ್ಪೆಷಲ್ ನನ್ನ ಕಷ್ಟದಲ್ಲೂ ಇದ್ದವರು, ಸುಖದಲ್ಲೂ ಇದ್ದವರು, ಆ ಟೈಮಲ್ಲಿ ನನ್ನ ಜೊತೆ ಇದ್ರಲ್ಲ, ಅವ್ರುಗಳು ಮರೆಯಲ್ಲ ನಾನು. ಎಷ್ಟು ಖುಷಿ ಪಡೋಂಥ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ? ನೀವು ಬೇರೆ ಬೇರೆ ಕಡೆ ತಿರುಗಾಡಿದ್ದೀರಿ, ಚೆಂಡೆ ಹಿಡ್ಕೊಂಡು ತಿರುಗಾಡಿದ್ದೀರಿ, ಮಾಧವಿನ ಕರ್ಕೊಂಡು ಹೋಗಿ ಬಂದಿದ್ದೀರಿ. ಅಫ್ಕೋರ್ಸ್ ನಾನು ಹುಟ್ಟಿರೋ ಜಿಲ್ಲೆ ನನಗೆ ತುಂಬ ಇಷ್ಟ, ಅದನ್ನು ಬಿಟ್ಕೊಡ್ಲಿಕ್ಕಿಲ್ಲ. ನಮ್ಮ ತುಳುನಾಡು, ದಕ್ಷಿಣ ಕನ್ನಡ. ಅದು ಮತ್ತೆ ಅದು ಇಷ್ಟ ಇಲ್ಲ ಅಂತ ಹೇಳಿಬಿಟ್ರೆ ಜನ ನನಗೆ, ಆಯಿತಾ? ಅದು ಬಿಟ್ಟರೆ ಕೊಡಗು. ಕೊಡಗು ಹ್ಯಾಸ್ ಮೈ ಹಾರ್ಟ್.
ಕೊಡೋದು ನಾವು ಬಿಟ್ಕೊಡೋದಿಲ್ಲ. ನಮ್ಗೆ ಬೇಡ, ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಕೊಡಗಿನ ಜನ ಇದ್ದಾರೆ ನನ್ನ ಜೊತೆ, ಸಾಕು. ಜೀವನದಲ್ಲಿ ಯಾವ್ದಾದ್ರು ನೀವೊಂದು ಮಾಡಿದಂತಹ ಕೆಟ್ಟ ನಿರ್ಧಾರ, ತಪ್ಪು ನಿರ್ಧಾರ? ವೈ? ಮದುವೆ ರಾಂಗ್ ಪರ್ಸನ್. ಹಾಗಂತ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ನಮಗೆ ಸರಿ ಹೋಗಲಿಲ್ಲ ಅಥವಾ ಅವ್ರು ಮಾಡಿದ್ದೇ ಅವರಿಗೆ ಸರಿ ಅಂತ ಅನಿಸಿರಬಹುದು. ಮದುವೆ ರಾಂಗ್ ಬಟ್ ನಿಮಗೆ ಜೀವನದ ತಿರುವನ್ನು ಕೂಡ ಕೊಡ್ತಾರೆ. ತಿರುವನ್ನು ಕೊಟ್ಟಿದೆ. ಅದು ಇಲ್ಲದೆ ನನಗೆ ಒಳ್ಳೆ ಲೈಫ್ ಸಿಗ್ಬೋದಿತ್ತಲ್ಲ. ಯಾಕೆ ಬೇರೆ ಇನ್ನೆಲ್ಲೋ ಇದಾಗ್ಬೋದಿತ್ತು. ಹೌದು, ಬಟ್ ಯಾಕೆ ಆ ಫೀಸ್? ಅದೊಂದು ನಿರ್ಧಾರ. ಒಳ್ಳೆ ನಿರ್ಧಾರ? ಒಳ್ಳೆ ನಿರ್ಧಾರ ಆರ್ಟ್ ಲೈಫಿಗೆ ಬಂದಿದ್ದು. ಇಷ್ಟಪಡೋ ಸೀರಿಯಲ್? ಕಷ್ಟ ಇದು ಹೇಳೋದು. ನಿಮ್ಮದಲ್ಲ, ಇಷ್ಟಪಡೋ ಸೀರಿಯಲ್ ಬೇರೆ ನಿಮ್ಮದು, ನೀವು ನಟನೆ ಬಿಟ್ಟು. ಹಾ, ಈಗ ಅಂತಲ್ಲ, ನಾನು ಮುಂಚೆ ನಾವು ಚಿಕ್ಕವರು ಇರೋದಕ್ಕಿಂತ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ನಾನು ಇಷ್ಟಪಟ್ಟು ನೋಡ್ತಾ ಇದ್ದ ಸೀರಿಯಲ್ ಒಂದು ಸೀತಾರಾಮ, ಜೊತೆ ಜೊತೆಯಲ್ಲಿ. ಇವಾಗ ನಮ್ಮ ಝೀಯಲ್ಲಿ ಅಮೃತಧಾರೆ ಅಂತ ಬರ್ತಾ ಇದೆ, ಲಕ್ಷ್ಮೀ ನಿವಾಸ ಬರ್ತಾ ಇದೆ. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ. ಆಮೇಲೆ ನಮ್ಮದು ಶುಭಶ್ರೀ ಶೀಘ್ರಂ. ಸೀರಿಯಲ್ ಅವಕಾಶ ಸಿಗದು ಹೋಗಿದ್ರೆ ದಿವ್ಯಶ್ರೀ ಜೀವನ ಹೇಗಾಗ್ತಿತ್ತು? ನಾನು ಎಲ್ಲೋ ಕಂಪ್ಯೂಟರ್ ಮುಂದೆ ಹೆಚ್ಚಾಗಿ ವರ್ಕ್ ಮಾಡ್ತಾ ಇದ್ದೆ. ಅದೇ ಕಣ್ಣಿಗೊಂದು ಕಣ್ಣಕ್ಕೆ ಬಂದಿರೋದಲ್ಲ? ಇದೆಯಾ? ಇಲ್ಲ. ಅದೃಷ್ಟ ಇಲ್ಲ. ಮಗಳ ಬಗ್ಗೆ ಏನು ಕನಸಿದೆ? ಮಗಳ ಬಗ್ಗೆ ನಾನು ಜಾಸ್ತಿ ಯಾವುದೇ ಕನಸು ಕಟ್ಟಿಲ್ಲ. ನನಗೆ ಇಷ್ಟೇ ಇರೋದು, ಅವಳಿಗೆ ಫ್ರೀಡಮ್ ಕೊಟ್ಟು ಅವಳ ಜೀವನ ಅವಳು ನಡ್ಸ್ಕೊಂಡು ಹೋಗ್ಬೇಕು. ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾನು ಅವಳ ಸ್ಕೂಲಲ್ಲೂ ಹೇಳ್ಬಿಟ್ಟಿದ್ದೀನಿ, ಅವಳು ಟಾಪರೇ ಇದ್ದಾಳೆ, ಬಟ್ ಅವಳೇನೋ ರ್ಯಾಂಕ್ ತೆಗೆದು ಏನೋ ಆಗಬೇಕು ಅಂತ ನನಗಿಲ್ಲ. ಅವಳು ಒಳ್ಳೆ ವ್ಯಕ್ತಿಯಾಗಿ ಅಷ್ಟೇ, ಅವಳಿಗೆ ಇಷ್ಟ ಬಂದಿದ್ದನ್ನ ಮಾಡಲಿ. ಒಳ್ಳೆ ವ್ಯಕ್ತಿಯಾಗಿ ಬಂದರೆ ಸಾಕು ನನಗೆ, ಮತ್ತೆ ಯಾವುದೇ ಕನಸುಗಳಿಲ್ಲ. ನಿಮ್ಮ ಜೀವನದ ಮುಂದೆ ಹೇಗೆ ಜೊತೆಗಾರರು? ಗೊತ್ತಿಲ್ಲ, ಎಲ್ಲ ಕೊಟ್ಟಿದ್ದಾನೆ ಈಗ ದೇವರು. ಆನ್ ದ ವೇ ಅದು ಕೊಡ್ತಾನೆ. ಒಳ್ಳೆ ಏನು ನಿಲ್ದಾಣ ಸಿಕ್ಕಿದ್ರೆ ಇಲ್ಲಿ ಖಂಡಿತ ಸ್ಟಾಪ್ ತಗೋತೀನಿ. ಸ್ವೀಟ್ ಆರ್ ಸ್ಪೈಸಸ್ ಲೈಕ್ ಮಾಡೋದು ನೀವು? ಎರಡು, ತಿನ್ನೋದೇ ಇಷ್ಟ. ಖಾರ ತಿಂತೀರಾ? ಖಾರ ಅಂದ್ರೆ ನಾನು ಊಟದಲ್ಲಿ ಖಾರ ನನಗೆ ಕಷ್ಟ. ಈ ಚಿಪ್ಸ್ ತಿನ್ನೋದು, ಚಿಪ್ಸ್ ತಿನ್ನೋದು, ಈ ಥರದ್ದೆಲ್ಲ ಇಷ್ಟ. ಊಟ ಸಿಕ್ಕಾಪಟ್ಟೆ ಖಾರ ಕೊಟ್ಟರೆ ಕಷ್ಟ. ಮೀಡಿಯಂ ಖಾರ. ಸ್ವೀಟಲ್ಲಿ ಹೆಚ್ಚು ಇಷ್ಟಪಟ್ಟು ತಿನ್ನೋದು? ರಸಮಲೈ ಮತ್ತೆ ಕಾಜು ಬರ್ಫಿ, ಮೋತಿಚೂರ್ ಲಡ್ಡು ಎಲ್ಲ ಇಷ್ಟ. ಕಾಲೇಜ್ ಟೈಮಲ್ಲಿ ಲವ್ ಲೆಟರ್ ಬಂದಿದೆಯಾ ನಿಮಗೆ? ಇದು ಕಷ್ಟ. ಲವ್ ಲೆಟರ್ ಬಂದಿಲ್ಲ. ಮದುವೆ ಆದ್ಮೇಲೆ ಎಷ್ಟೋ ಜನ ಹೇಳಿ ಲವ್ ಲೆಟರ್ ಸಿಕ್ಕಿದ. ಲವ್ ಲೆಟರ್ ಬರ್ದಿಲ್ಲ. ಮದುವೆ ಆದ್ಮೇಲೆ ತುಂಬಾ ಜನ ಹೇಳಿದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ನಾನು ಹಿಂಗೆ ಪ್ರಪೋಸ್ ಮಾಡ್ಬೇಕಂತಿದ್ದೆ, ಬಟ್ ನಾನು ಜೋರು, ನಾನು ಹೇಳಿದ್ನಲ್ಲ ಆಕ್ಚುಲಿ ಪಾಪ, ಬಟ್ ನನ್ನ ಏನು ಬಿಹೇವಿಯರ್ ಇದ್ದಿದ್ದು ನಾನು ಜೋರು ಹೇಳ್ತಾರ. ನೋಡೇ ನಾವು ಎದುರ್ಕೋತಾ ಇದ್ವಿ. ನನ್ನ ಕ್ಲಾಸ್ಮೇಟ್ಸ್ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ, ಅವಳು ಸುದ್ದಿಗೆ ಹೋಗಲ್ಲ ನಾವು ಬೇಡ ಅಂತ. ಸೊ ಆ ಥರದಿಂದ ತುಂಬಾ ಜನ ಪಾಪ ಇಲ್ಲ, ಚಾನ್ಸೇ ಇಲ್ಲ. ಲವ್ ಲೆಟರ್ ಇಲ್ಲ. ಕಾಲೇಜ್ ಡೇಸಲ್ಲಿ ಎಸ್ ಅಫ್ಕೋರ್ಸ್ ಒಂದು ಏನೋ ಒಂದು ಲವ್ ಸ್ಟೋರಿ, ಫಸ್ಟ್ ಲವ್ ಎಲ್ಲ ಆಗಿರುತ್ತೆ. ಅದು ಯಾರ ಲೈಫಲ್ಲಿ ಆಗಿದೆ. ಈಗ ನಿಮ್ಮ ಚಾನಲಿಂದ ಒಂದು ಏನು ನನ್ನ ಸ್ಟೇಜ್ ಆಗಿ ಈಗ ಯೂಸ್ ಮಾಡ್ಕೋತೀನಿ. ನನಗೆ ನಿಮ್ಮ ಈ ಚಾನಲಿಂದ ನಂಗೆ ಒಂದಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳೋದಿದೆ. ಆಯ್ತಾ, ಅದು ನಾನು ಹೆಸರು ಹೇಳಲ್ಲ. ನಾನು ಕೊನೆ ಕೇಳಬೇಕಂತಿದ್ದೆ ನಾನು. ಹೌದಾ? ನಾನು ಕೊನೆಯಲ್ಲಿ ಅದನ್ನೇ ಕೇಳೋದು ನಾನು. ಹೇಳಿ. ಯಾರ ಹೆಸರು ಹೇಳೋದು ನನಗೆ ಕಷ್ಟ. ಬಿಕಾಸ್ ಒಬ್ಬರು ಹೆಸರು ಬಿಟ್ಟು ಹೋದರೆ ಅವ್ರಿಗೆ ಬೇಜಾರಾಗುತ್ತೆ. ಸೊ ನನ್ನ ಬಗ್ಗೆ ಎಲ್ಲ ಗೊತ್ತಿರೋರು, ನನಗೆ ಕೆಲಸ ಕೊಟ್ಟಿರೋರು ಇರ್ಬೋದು, ನನಗೆ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟವ್ರು ಇರ್ಬೋದು, ನನಗೆ ಊಟ ಹಾಕಿದವ್ರು ಇರ್ಬೋದು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋರು ಇರ್ಬೋದು, ನೀವು ನನ್ನ ಸಪೋರ್ಟರ್ಸು. ನಿಮ್ಗಳ ಮೇಲೆ ನನಗೆ ತುಂಬ ಋಣ ಇದೆ. ನಾನು ಬೆಳೆದು ಬಂದ ದಾರಿ ಯಾವತ್ತಿಗೂ ಮರೆಯಲ್ಲ. ನೀವೆಲ್ಲರೂ ಯಾವತ್ತೂ ನನ್ನ ನೆನಪಲ್ಲಿ ಇರ್ತೀರ. ನನಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದವರು ಒಂದಷ್ಟು ಜನ ಇದ್ದಾರೆ. ಎಷ್ಟೋ ಜನ ಎಲ್ಲೂ ಹೇಳ್ಬೇಡ ಅಂತಲೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದವರು ಇದ್ದಾರೆ, ಮೋರಲಿ ಸಪೋರ್ಟ್ ಮಾಡಿದವರಿದ್ದಾರೆ. ಸೊ ಅಂಥವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಅವರೆಲ್ಲ ಇಲ್ದಿದ್ರೆ ನಾನು ಇಲ್ಲಿ ತನಕ ರೀಚ್ ಆಗೋಕ್ಕೆ ಖಂಡಿತ ಸಾಧ್ಯ. ನಾನು ಒಬ್ಬಳು ಶ್ರಮ ಖಂಡಿತ ಅಲ್ಲ ಇದು. ನನ್ನ ಹಿಂದೆ ತುಂಬ ಜನ ಇದ್ದಾರೆ. ನನ್ನ ಮಗಳು, ಇವರೆಲ್ಲರಿಗೂ ಥ್ಯಾಂಕ್ಸ್. ನನ್ನ ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ನನ್ನ ಜೊತೆ ನಿಂತವ್ರಿಗೂ ನಿಲ್ಲದೇ ಇದ್ದವ್ರಿಗೂ ತುಂಬ ಥ್ಯಾಂಕ್ಸ್. ನೀವು ಇಲ್ದಿದ್ರಿಂದ ಒಂದಷ್ಟು ಏನು ಒಳ್ಳೇದಾಗಿದೆ. ಸೊ ಇವಾಗ ನನ್ನ ಜೊತೆಯಲ್ಲಿ ಇರುವಂಥವ್ರಿಗೆ ಒಂದಷ್ಟು ಜನ ಸ್ಪೆಷಲ್ ಪರ್ಸನ್ ಇದ್ದಾರೆ. ಥ್ಯಾಂಕ್ಸ್. ನಾನು ಇಷ್ಟಪಡೋರಿಗೆ, ನನ್ನನ್ನು ಇಷ್ಟಪಡೋರಿಗೆ ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೆಸೇಜ್ಗಳು ನೋಡ್ತಾ ಇರ್ತೀರಾ? ಕಮೆಂಟ್ಗಳು ನೋಡ್ತೀನಿ, ರಿಪ್ಲೈ ಮಾಡಲ್ಲ ನಾನು ಯೂಶ್ವಲಿ. ತುಂಬ ಏನೋ ಕೆಲವೊಮ್ಮೆ ತುಂಬ ಅಭಿಮಾನದಿಂದ ಮೆಸೇಜ್ ಮಾಡ್ತಾರೆ ಒಂದಷ್ಟು. ಕೆಲವರು ಸ್ಟೋರಿಗೆ ಮೆಸೇಜ್ ಮಾಡೋದು ಬೇರೆ, ಸೂಪರ್ ಸಗದಾದ ಹಂಗೆ, ಅದಲ್ಲ. ನನ್ನ ಕೆಲಸ ನೋಡಿ ಅಥವಾ ನನ್ನ ಟ್ಯಾಲೆಂಟ್ ನೋಡಿ ಒಂದಷ್ಟು ಜನ ಪಾಪ ಟೈಮ್ ಇಟ್ಕೊಂಡು ಮಾಡ್ತಾರಲ್ಲ, ಯಾಕೆ ಅವ್ರು ಟೈಮ್ ವೇಸ್ಟ್ ಮಾಡಬೇಕು ನಮಗೋಸ್ಕರ ಒಂದು ಕಮೆಂಟ್ ಹಾಕ್ಕೊಂಡು? ಅದನ್ನು ನಾನು ನೋಡ್ತೀನಿ, ಲೈಕ್ ಮಾಡ್ತೀನಿ. ಅವರ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀನು ಯೂಟ್ಯೂಬ್ ಈಗ ನಿಮ್ಮದೇ ಚಾನಲ್ ಇರ್ಬೋದು, ಹಾಕಿ ಸುಮ್ಮನೆ ಬಿಟ್ಬಿಟ್ಟು ಅವ್ರು ನೋಡಿಲ್ಲ ಅಂದರೆ ಏನು ಮಾಡ್ತೀರಾ?
ಸೊ ಯಾವತ್ತಿಗೂ ನಿಮ್ಮ ಏನು ಫಾಲೋವರ್ಸ್ ಇರ್ಬೋದು, ನಿಮ್ಮ ಫ್ಯಾನ್ಸ್ ಅಂತ ಏನು ಹೇಳ್ಕೊಂಬರ್ತಾರೆ, ಅವ್ರನ್ನ ನೀವು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಅವ್ರೇನೋ ಕಮೆಂಟ್ ಮಾಡ್ತಾರೆ ಅಂತ ಅಂದ್ರೆ ನಮಗೇನೋ ಲಾಭ ಸಿಗುತ್ತೆ ಅಂತಲ್ಲ, ಪಾಪ ಅವರ ಟೈಮ್ನ ನಮಗೆ ಕೊಡ್ತಾರಲ್ಲ ಅವರು. ಏನೋ ಕಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಮೆಸೇಜ್ ಹಾಕ್ತಾರೆ ಅಂತ ಹೇಳಿದ್ರೆ, ಆ ಟೈಮ್ ನಮಗೋಸ್ಕರ ಟೈಮ್ ಇಟ್ಟು ಮಾಡ್ತಾರಲ್ಲ ಪ್ರೀತಿಯಿಂದ, ಅದನ್ನ ನಾನು ಯಾವತ್ತೂ ರೆಸ್ಪೆಕ್ಟ್ ಮಾಡ್ತೀನಿ. ಆದಷ್ಟು ನಾನು ರೆಸ್ಪಾಂಡ್ ಮಾಡ್ತೀನಿ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡೋರಿಗೆಲ್ಲ ಮಾಡಲ್ಲ. ಕಮೆಂಟ್ಗಳು ಎಲ್ಲ ನೋಡ್ತೀನಿ, ಲೈಕ್ ಮಾಡ್ತೀನಿ. ಅಭಿಮಾನದಿಂದ ಮೆಸೇಜ್ ಮಾಡೋರಿಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಹೇಳಿದ್ರ ಎಲ್ರಿಗೂ ಥ್ಯಾಂಕ್ಸ್. ಈ ಮಧ್ಯೆ ನೀವು ಮಡಿಕೇರಿಗೆ ಮಾಧವಿ ಜೊತೆ ಬರ್ತೀರಿ, ಮಡಿಕೇರಿ ಪ್ರದರ್ಶನ ಎಷ್ಟು 2 ಪ್ರದರ್ಶನ ಕೊಟ್ರೆ? ಒಂದು ಮಡಿಕೇರಿಲಿ ಕೊಟ್ಟೆ, ಆಮೇಲೆ ಇಲ್ಲಿ ವಿರಾಜಪೇಟೆ ಪ್ರದರ್ಶನ ಕೊಡ್ತೀರಿ. ಅಲ್ಲಿ ಅನೇಕ ಮಂದಿ ಪರಿಚಯ ಆಗ್ತಾರೆ. ಅಲ್ಲೂ ಒಬ್ಬ ಪರಿಚಯ ಆಗ್ತಾನೆ. ಅವನು ಜೊತೆಗೆ ಬೇರೆ ಬೇರೆ ಕಡೆ ತಿರುಗಿದಿರಿ, ಬಾಗಮಂಡ ಹೋಗಿದ್ದೀರಿ, ತಲಕಾವೇರಿ ಹೋಗಿದ್ದೀರಿ. ನೀವೇ ಅವನ ಬಗ್ಗೆ ಒಂದು ಒಳ್ಳೆ ಮಾತು. ಕಿಶೋರ್ ಅಂದರೆ ನನ್ನ ತಮ್ಮ. ಅವನೇನು ಈಗ ನಂಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ, ಅವನು ಯಾವುದೋ ಯೂಟ್ಯೂಬ್ ಅವನು ಇದು ಲೀನಿಯನ್ಸ್ ತಗೋತೀನಿ ನಾನು. ಅವ್ನು ನನ್ನ ತಮ್ಮ. ಕಿಶೋರ್ ವೈಫ್ ದೀಕ್ಷಾ, ಅವಳು ಕೂಡ ನನ್ನ ತಂಗಿ ಥರ. ಅವನ ಬಗ್ಗೆ ಏನು ನನಗೆ ಫೇಸ್ಬುಕ್ಕಲ್ಲೇ ಪರಿಚಯ ಆಗಿದ್ದು. ನೀನು ಫೇಸ್ಬುಕ್ಕಲ್ಲೇ ಇಲ್ಲ? ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಇದ್ವಿ. ಆಮೇಲಿಂದ ಕನೆಕ್ಟ್ ಆಗಿದ್ದು ನಾವಿಲ್ಲಿ ನಮ್ಮ ನಾಟಕ ನೋಡಿ. ಆಮೇಲಿಂದ ಒಂದು ಸ್ವಂತ ತಮ್ಮ ಅಕ್ಕ ಅನ್ನೋ ಬಾಂಡಿಂಗ್ ನಮ್ಮ ಮಧ್ಯೆ. ಅಪರೂಪಕ್ಕೆ ಕಾಂಟ್ಯಾಕ್ಟ್ ಮಾಡೋದಿದ್ರು ಕೂಡ ಆ ಮನಸ್ಸಲ್ಲಿ, ಇಬ್ಬರು ಮನಸ್ಸಲ್ಲೂ ಆ ಪ್ರೀತಿ ಖಂಡಿತ ಇದೆ. ಎಸ್, ಏನೋ ಹೊಸ ಏನು ಟ್ರೈ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಚಾನಲ್ ಮಾಡಿಕೊಂಡು, ಒಂದಷ್ಟು ಜನರ ಪಾಡ್ಕಾಸ್ಟ್ ಮಾಡಿಕೊಂಡು, ಅದರಿಂದ ಅವರಿಗೆ ಲಾಭ ಇದೆಯೋ ಬಿಡುತ್ತೋ, ಒಂದಷ್ಟು ಜನರ ಪರಿಚಯ ನಿನ್ನಿಂದ ಬೇರೆಯವ್ರಿಗೆ ಆಗ್ತಾ ಇದೆ, ರೀಚ್ ಆಗ್ತಾ ಇದ್ದಾರೆ. ಸೊ ಅವನಿಗೆ ಅಂದರೆ ನಿನಗೆ ಬೆಸ್ಟ್ ವಿಷಸ್ ಹೇಳ್ತೀನಿ ಒಂದು. ಆಮೇಲೆ ನನ್ನನ್ನು ಕರೆದು ಮಾತಾಡ್ಸಿದ್ದಕ್ಕೂ ಥ್ಯಾಂಕ್ಸ್. ಅಕ್ಕನ್ನ ಕರೆದು ಮಾತಾಡ್ಸಿದ್ದಕ್ಕೆ ಒಳ್ಳೇದಾಗಲಿ. ಒಳ್ಳೆ ಹುಡುಗ. ನನಗೆ ನಾನು ಲಾಸ್ಟ್ ಟೈಮ್ ಬಂದಾಗ ಇಡೀ ಕೂರ್ಗ್ನ ಸುತ್ತಾಡ್ಸಿದ್ದ. ಹೌದು, ಭಾಗಮಂಡಲ ಹೋಗಿದ್ವಿ, ತಲಕಾವೇರಿ, ಮತ್ತೆ ಅಲ್ಲಿ ಒಂದು ಯುದ್ಧ ಸ್ಮಾರಕಕ್ಕೆ ಹೋಗಿದ್ವಿ. ಕರೆಕ್ಟ್. ಒಳ್ಳೊಳ್ಳೆ ಫೋಟೋಸ್, ವ್ಯೂ ಪಾಯಿಂಟ್ಗೆಲ್ಲ ಹೋಗಿದ್ವಿ. ಯುಗದೇವಯ್ಯ ಜೊತೆಗಿದ್ದ. ಕಿಶೋರ್ ಅಂದರೆ ತಮ್ಮ ಅಂತಾನೆ ನನಗೆ ಫಸ್ಟ್ ಥಾಟ್ ಬರೋದು. ಯುಗದೇವಯ್ಯ ಜೊತೆಗಿದ್ದ. ಯುಗದೇವಯ್ಯ ಕರೆಕ್ಟ್, ಅವನ ಜೊತೆಗಿದ್ದ. ಯುಗ ನನ್ನ ಫ್ರೆಂಡ್ ಇನ್ನೊಬ್ಬ. ಹಳೆ ಮನೆ ಹೋಗಿದ್ವಿ. ಕರೆಕ್ಟ್. ಇದು ಮೂರ್ನಾಡಲ್ಲ? ಮೂರ್ನಾಡಲ್ಲ, ಪಾಲೂರು. ಪಾಲೂರು ಕರೆಕ್ಟ್ ಆಯ್ತು. ಮೂರ್ನಾಡು ಈಗ ಬರ್ತಾ ಮೂರ್ನಾಡು ಅಂತ ಇದ್ದೆ ನಾನು. ಪಾಲೂರು. ಓಕೆ. ಮಡಿಕೇರಿಯಿಂದ ನಾಪಕ್ಲು ಮಾರ್ಗದಲ್ಲಿ. ಅದೇನು ಕೂರ್ಗ್ ನನಗೆ ಹೇಳಿದ್ನಲ್ಲ, ಈ ಥರದ್ದು ಪಾಡ್ಕಾಸ್ಟ್ಗಳು ಮಾಡಿದ್ದೀನಿ. ಬಟ್ ಇದು ಡಿಫ್ರೆಂಟ್. ಅಂದರೆ ನಾನು ಎಲ್ಲ ಕಡೆ ನನಗೆ ಅವರೇ ಕ್ವಶನ್ ರೆಡಿ ಮಾಡಿ ಬಂದು ಹಿಂಗೆ ಅಂತ ಕೇಳೋರು. ಇಲ್ಲಿ ನಿನ್ನ ಪಾಡಿಗೆ ಇದು ಸತ್ಯ, ನಾನು ಕ್ವಶನ್ ರೆಡಿ ಮಾಡ್ಕೊಳ್ಳೋದಿಲ್ಲ. ಹಿಂಗೆ ಮಾತಾಡಿ ಅಂತ ಓಪನ್ ಅಪ್ ಆಗಿ ನಾನೇ ಓಪನ್ ಅಪ್ ಆಗಿ ಮಾತಾಡಿದೆ. ನಾನೇ ಮೋಸ್ಟ್ಲಿ ಜಾಸ್ತಿ ಮಾಡಿದೆ, ಎಲ್ಲ ಕಟ್ ಮಾಡಾಕ್ತಾನೆ ಅನ್ಸುತ್ತೆ. ಇನ್ನೊಂದೇನೆಂದರೆ ಎಲ್ಲ ಇಲ್ಲಿ ಖುಷಿನೇ ಹಂಚ್ಕೊಂಡಿದ್ದೀನಿ. ನನ್ಗೆ ಅನ್ಸೋ ಪ್ರಕಾರ ನಾನು ಕೊರಗ್ತಾ ಕೂರಲ್ಲ. ಯಾವ ಪಾಡ್ಕಾಸ್ಟಲ್ಲೂ ಮಾಡಿಲ್ಲ ನಾನು. ಲಾಸ್ಟ್ ಒಂದು ಇಂಟರ್ವ್ಯೂಲಿ ಅದು ಏನು ಕೋಇನ್ಸಿಡೆನ್ಸೋ ಗೊತ್ತಿಲ್ಲ, ಹಾಗಂತ ಕೂತ್ಕೊಂಡು ಕಣ್ಣೀರು ಹಾಕೊಂಡು ಹತ್ತಿದ್ದು ಆ ಥರದ್ದು ಮಾಡಿಲ್ಲ. ಬಟ್ ಏನೇನು ಸ್ಟ್ರಗಲ್ ಮಾಡಿದ್ದೀನಿ ಅಂತ ನಾನು ಓಪನ್ ಆಗಿ ಹೇಳಿದ್ದೆ ಲಾಸ್ಟ್ ಒಂದು ಪಾಡ್ಕಾಸ್ಟಲ್ಲಿ. ಅದರಲ್ಲಿ ನಾನು ಯಾವತ್ತೂ ಅಪ್ಪನ ಬಗ್ಗೆ ತೀರಾ ಮಾತಾಡಿದ್ದಿಲ್ಲ. ಅಪ್ಪ ಗುರುಗಳು ಅಷ್ಟೇ ನನಗೆ ಸಪೋರ್ಟರ್. ಹಿ ವಾಸ್ ಮೈ ಬ್ಯಾಕ್ ಬೋನ್. ಅವರೇ ನನಗೆ ಕೈ ಹಿಡ್ಕೊಂಡು ಹಿಂಗೆ ನಡೆಸಿದ್ದಾರೆ ನನ್ನ. ಅದು ಬಿಟ್ಟರೆ ಅಪ್ಪನ ಬಗ್ಗೆ ತೀರಾ ಎಮೋಷ್ನಲ್ ಆಗಿ ನಾನು ಎಲ್ಲೂ ಮಾತಾಡ್ಕೊಂಡಿಲ್ಲ. ಲಾಸ್ಟ್ ಪಾಡ್ಕಾಸ್ಟಲ್ಲಿ ಅದು ಗೊತ್ತಿಲ್ಲ, ಫುಲ್ ಪಾಡ್ಕಾಸ್ಟಲ್ಲಿ ಬರೀ ಅಪ್ಪನ ಬಗ್ಗೆನೇ ಮಾತಾಡಿದ್ದೀನಿ ನಾನು. ಆ ಪಾಡ್ಕಾಸ್ಟ್ ನನ್ನ ಅಪ್ಪ ನೋಡ್ಬೇಕಂತಿತ್ತು ನನಗೆ. ಪಾಡ್ಕಾಸ್ಟ್ ಎಡಿಟ್ ಆಗಿ ಅವರು ಹಾಕೋ ಅಷ್ಟರಲ್ಲಿ ನನ್ನ ಅಪ್ಪ ಹೋಗಿದ್ರು, ಅದನ್ನು ನೋಡಿಲ್ಲ ಅಪ್ಪ. ಸೊ ಅಪ್ಪನ ವಿಷಯದಲ್ಲಿ ಆದಷ್ಟು ಕೆಲವೆಲ್ಲ ರಿಗ್ರೆಟ್ಸ್ ಇದೆ ನನಗೆ. ಅಪ್ಪ ಇರಬೇಕಿತ್ತು, ನೋಡಿಲ್ಲ, ಮಾಡಿಲ್ಲ ಅನ್ನೋದು. ನೋವುಗಳೊಂದು ಭಾಗ ಆಗಿರ್ಬೇಕು, ಅದನ್ನೇ ಮುಂದೆ ಇಟ್ಕೊಂಡು ಹೋದ್ರೆ ಆಗಲ್ಲ, ಆಗೋದಿಲ್ಲ. ಹೊಂಡಗುಂಡಿಗಳಿರುತ್ತೆ, ಅದು ಹೊಂಡಗುಂಡಿಗಳೇ ದಾರಿಗಳಾಗ. ಅಪ್ಪ ನನ್ನ ಜೊತೆ ಯಾವತ್ತೂ ಇದ್ದಾರೆ, ನಂಗೆ ಅದಿಲ್ಲ ಅನ್ನೋ ಫೀಲಿಂಗ್ಸ್ ಯಾವತ್ತೂ ಬಂದಿಲ್ಲ. ನಾನು ದಿನಾ ಯಾವತ್ತಾದ್ರೂ ವ್ಯಕ್ತಿನ ನೆನ್ಪು ಮಾಡ್ಕೋತೀನಿ ಅಂದರೆ ಅದು ನನ್ನ ಅಪ್ಪ. ಪ್ರತಿ ಮೂಮೆಂಟಲ್ಲೂ ನಾನು ಅಪ್ಪ ನೆನ್ಪು ಮಾಡ್ಕೋತೀನಿ. ಕೆಟ್ಟದಾಗಾದರೆ ಹತ್ಕೊಂಡು ಆ ಥರದ್ದಲ್ಲ. ಅಪ್ಪ ಹಿಂಗೆ ಮಾಡಿದ್ದೀನಿ, ಅಪ್ಪ ಇದಾಗಿದೆ ನೋಡು, ಅಪ್ಪ ಇದು ಬಂದಿದೆ ನೋಡು, ಅಪ್ಪ ಹಿಂಗೆ ನಡೀತಾ ಇದೆ ನೋಡು ಅಂತ ನೆನ್ಪು ಮಾಡ್ಕೋತೀನಿ, ಖುಷಿಯಿಂದ ನೆನ್ಪು ಮಾಡ್ಕೋತೀನಿ. ಈಗ ನಮಗೆ ಶೋ ಮಾಡ್ತಾಗ ಈಗ ನಮಗೆ ಗಿಫ್ಟ್ ಸ್ಪಾನ್ಸರ್ ಆಗಿ, ಗಿಫ್ಟ್ ಪಾರ್ಟ್ನರ್ ಆಗಿ ಮಡಿಕೇರಿ ಕವನ್ ಮೊಬೈಲ್ಸ್, ಎಲ್ಲ ಥರದ ಮೊಬೈಲ್ಸ್ಗಳಲ್ಲಿ ಸೇಲಿಗೆ. ಯಾವ ಮೊಬೈಲ್ ಕೊಡ್ತಿದ್ರೆ? ಈಗ ಮೊಬೈಲ್ ಏನೋ ಒಂದು ಕವರ್ ಮಾಡಿ ಕೊಟ್ಟಿದ್ದಾರೆ. ಬಟ್ ನಿಮಗೆ ದೇಹ ಸಿಹಿಯಾಗಿರಲಿ, ಬಾಯಿ ಸಿಹಿಯಾಗಿರಲಿ ಅಂತ ಕೊಡಗಿನ ಶುದ್ಧ ಜೇನನ್ನು ಕೊಡ್ತಾ ಇದ್ದಾರೆ ಕವನ್ ಮೊಬೈಲ್ಸ್ ಕಡೆಯಿಂದ. ಬೇರೆ ಬೇರೆ ಗೆಸ್ಟ್ಗಳಿಗೆ ಏನು ಕೊಟ್ಟರು ಇಷ್ಟ ನನಗೆ. ಹೌದು, ಒಳ್ಳೆ ಮಡಿಕೇರಿಯ ಟೌನ್ ಹಾಲ್ ಬಿಲ್ಡಿಂಗಲ್ಲೇ ಇರೋದು. ಓಕೆ, ಚೆನ್ನಾಗಿದೆ. ಪ್ಯೂರ್ ಅಂದರೆ ಕಾಡಿನ ಜೇನಲ್ಲ, ಪೆಟ್ಟಿಗೆ ಜೇನು, ಶುದ್ಧ ಜೇನು. ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ದೀವಿ ಇದನ್ನು, ನಮ್ಮ ಲ್ಯಾಬಲ್ಲಿ.
ನಾವು ಆಫೀಸಲ್ಲಿ ಕವನ ಮೊಬೈಲ್ಸಾ? ಕವನ್ ಮೊಬೈಲ್ಸ್, ಕವನ ಅಲ್ಲ, ಕವನ್ ಹುಡುಗ. ಓ ಹುಡುಗ, ಕವನ್ ಕವನ್ ಮೊಬೈಲ್ಸ್. ಮೊಬೈಲ್ಸ್. ಓಕೆ, ಥ್ಯಾಂಕ್ ಯು ಕವನ್ ಮೊಬೈಲ್ಸ್. ಇದನ್ನ ನೀವು ನಿಮ್ಮ ಮಗಳು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಇದು Thank you so ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮದು ಕೂರ್ಗ್ ಬಸ್ ಇದೆಯಲ್ಲ, ಕೂರ್ಗ್ ಬಸ್ ನಮ್ಮ ಟೀಮ್ ಅವರು ಸ್ಪೈಸಸ್ ನಡೆಸ್ತಾ ಇದ್ದೀವಿ. ಓ ಅಂದರೆ ನಮ್ಮ ಕೊಡಗಿನ ಏನೆಲ್ಲ ಸ್ಪೈಸಸ್ಗಳಿದ್ದಾವೆ ಅದನ್ನು ಆನ್ಲೈನಲ್ಲಿ ಸೇಲ್ ಮಾಡ್ತೀವಿ. ಕೂರ್ಗ್ ಬಸ್ spices.com ಅಂತ. ಆನ್ಲೈನಲ್ಲಿ ಯಾರಿಗಾದರೂ ಕೊಡಗಿನ ಕಾಫಿ ಪೌಡರ್, ಏಲಕ್ಕಿ, ಬೇರೆ ಕೊಡಗಿನಲ್ಲಿ ಏನೆಲ್ಲ ಸಿಗುತ್ತೆ ಅವುಗಳನ್ನ, ಇವನ್ ಜೇನನ್ನು ಕೂಡ ನಾವು ಸೇಲ್ ಮಾಡ್ತಿದ್ವಿ ಆನ್ಲೈನಲ್ಲಿ. ಕೂರ್ಗ್ ಬಸ್ spices.com ಇಂದ ಕಾಫಿ ಪೌಡರ್ ಕೊಡ್ತಾ ಇದ್ದೀವಿ. ಸೂಪರ್. ಕಾಫಿ ಇಸ್ ಮೈ ಫೇವ್ರೇಟ್. ಥ್ಯಾಂಕ್ ಯು ಕೂರ್ಗ್ ಬಸ್ಸಿಗೆ. ಥ್ಯಾಂಕ್ ಯು. ಕೂರ್ಗ್ ಬಸ್ ಹಾಕ್ಬಿಟ್ಟಿದ್ದೀರಾ? ಕೂರ್ಗ್ ಬಸ್ ಸ್ಪೈಸಸ್ಗೆ ವಿಸಿಟ್ ಮಾಡಿ. ಏನಾದ್ರು ಕೊಡಗಿನ ಸ್ಪೈಸಸ್ಗಳು, ಬೇರೆ ಬೇರೆ ಸ್ಪೈಸಸ್, ಕಾಫಿ, ಕೊಡಗಿನ ಟೀಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಕಾಫಿಯಲ್ಲೂ ಬೇರೆ ಬೇರೆ ಫ್ಲೇವರ್ನ, ಕಾಫಿ ಫ್ಲೇವರು. ಓ ವಾವ್, ಬೇರೆ ಬೇರೆ ಇದಿದೆ. ನಮ್ಮ ಸ್ಪೈಸಸ್ ವಿಸಿಟ್ ಮಾಡಿ, ಕೂರ್ಗ್ ಬಸ್ spices.com ವಿಸಿಟ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ. ಬೇಕಾದ್ರೆ ಆರ್ಡರ್ ಮಾಡ್ಕೋಬೋದು, ನಿಮ್ಮ ಸ್ನೇಹಿತರಿಗೂ ಕೂಡ ರೆಫರ್ ಮಾಡ್ಬೋದು. ವೀಕ್ಷಕರು, ಇಷ್ಟೊತ್ತು ದಿವ್ಯಶ್ರೀ ನಾಯಕ್ ಸುಳ್ಯ ಅವರ ಜೊತೆ ಸುಮಾರು ವಿಚಾರಗಳನ್ನ ಮಾತಾಡಿದ್ವಿ. ಅವರ ರಂಗಭೂಮಿ, ನಟನೆ, ಚೆಂಡೆಯ ಬಗ್ಗೆ. ಚೆಂಡೆ ಮಾತಾಡಲಿಲ್ಲ ಅಂದರೆ ಆ ಚೆಂಡೆಯ ಮಾತನ್ನು ಹಿಂದೆ ಕೇಳಿಸ್ಕೊಂಡಿದ್ದೀವಿ. ಅದು ನಮ್ಮ ಮಾತಿಗೆ ಅದು ಚೆಂಡೆ ಕಿವಿ ಆಗ್ತಾ ಇತ್ತು. ಚೆಂಡೆಗೂ ಥ್ಯಾಂಕ್ಸ್ ಹೇಳಬೇಕು, ದಿವ್ಯಶ್ರೀ ನಾಯಕ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಮಡಿಕೇರಿ ಬಂದಾಗ ಬರ್ತಾ ಇರಿ, ಸಿಗ್ತಾ ಇರೋಣ. ನೀವಾಗಲೇ ಹೇಳಿದಾಗೆ ಇದ್ದ ಜೀವನವನ್ನು ಖುಷಿಯಿಂದ ಕಳೀತಾ ಇರಬೇಕು. ಅಷ್ಟೇ, ಖುಷಿಯಾಗಿರ್ಬೇಕು. ಕೊನೆಗೂ ಇರೋದು ಸ್ನೇಹ, ಪ್ರೀತಿ, ಬಾಂಧವ್ಯ, ವಿಶ್ವಾಸಗಳು, ಅಷ್ಟು ಮಾತ್ರ. ನೀವು ಕೂಡ ಅಷ್ಟೇ ನಮ್ಮ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ. ಒಳ್ಳೆಯ ಕಾರ್ಯಕ್ರಮಗಳಿಗೆ ನಿಮ್ಮ ಬೆಂಬಲ ಸದಾ ಇರುತ್ತೆ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆಯನ್ನು ನೀವು ಕೊಡ್ತಾನೂ ಇದ್ದೀರಿ. ನಿಮ್ಮ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ. ಯಾರನ್ನ ಕೂರ್ಗ್ ಬಸ್ ಪಾಡ್ಕಾಸ್ಟ್ನಲ್ಲಿ ಮಾತಾಡಿಸ್ಬೇಕು ಅನ್ನೋದು ನಿಮ್ಮಲ್ಲೂ ಕೂಡ ಇರುತ್ತೆ. ಇಂಥವ್ರು ಬಂದರೆ ಚೆನ್ನಾಗಿರುತ್ತೆ, ಅವರ ಜೀವನವನ್ನು ಕೂಡ ತಿಳ್ಕೊಬೋದು ಅಂತ ಅದನ್ನು ಮೆನ್ಷನ್ ಮಾಡಿ ಅವ್ರನ್ನ ಕರೆಸಿ ಮಾತಾಡುವಂತಹ ಪ್ರಯತ್ನವನ್ನು ನಾನು, ನಮ್ಮ ತಂಡ ಮಾಡುತ್ತೆ. ಇಷ್ಟು ಹೊತ್ತು ತಾಳ್ಮೆಯಿಂದ ನಮ್ಮ ಕಾರ್ಯಕ್ರಮ ನೋಡಿದ್ದಕ್ಕಾಗಿ, ಕಿವಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸಹಕಾರ ಮುಂದೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ನಿಸರ್ಗದ ನೋಟದ ಜೊತೆಗೆ ಮನಸ್ಸಿಗೆ ಚೈತನ್ಯ ನೀಡುವ ವಾತಾವರಣ. ಆಯಾಸದಾಯಕ ಪಯಣದಲ್ಲಿ ನಿಮಗೊಂದು ವಿರಾಮ ಬೇಕೆನಿಸಿದೆ? ಹಾಗಾದ್ರೆ ವಿರಾಮದ ಜೊತೆಗೆ ರುಚಿಯಾದ ಆಹಾರದ ವ್ಯವಸ್ಥೆ. ಇಂದೇ ಭೇಟಿ ನೀಡಿ ಹೋಟೆಲ್ ಆಕ್ಸಿರಿಚ್ ಮಡಿಕೇರಿ. ಮಾತಾಡುವ, ಕಟ್ ಮಾಡಿ, ಅರ್ಧ ಗಂಟೆ ಕಟ್ ಮಾಡ್ತಾರೆ. ಅವಳೊಬ್ಬಳು ಸಾಕು, ನಾನು ಮರೆಯುತ್ತೆ ಯಾಕಂತ ಅದು ಅಲ್ಲಿ ಸಿಸ್ಟಮಲ್ಲಿ ಕಟ್ ಮಾಡ್ಬೋದು. ಅಂದ್ರೆ ಜಾಸ್ತಿ ಮಾತಾಡ್ತಿದ್ದೀನಾ? ಈ ಪ್ರಶ್ನೆ ಕೇಳಬೇಕಿಲ್ಲ, ನಂಗೆ ಕೇಳ್ತೀನಿ. ಅಲ್ಲಿ ನಾ ಪ್ರಶ್ನೆ ಕೇಳ್ತಾರೆ ಜನರಿಗೆ, ಇವನೇ ಎಂತ ಮಾತಾಡ್ತಾ ಆಗ್ಬಿಡುತ್ತೆ ನನ್ನ ಇದರಲ್ಲಿ. ಓಯ್ ಪಾಪ, ಟ್ರೈ ಮಾಡಿ ಗೊರ್ಕೆ ಸೌಂಡ್ ಬರ್ತಿದೆ. ಮಲಗಿ ಅಪ್ಪ ಕಾಲೊಂದು ಸಲ ಕೇಳ್ತು ಮಗಳ ಅಂತ ನೋಡ್ದೆ, ಹಿಂಗೆ ಯೋಚನೆ ಮಾಡ್ತಿದ್ದೆ. ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಏದು ಬರ್ತಂಡೆ?